ಸುದ್ದಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಡಾರು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇಷ್ಟು ದಿವಸ ಅನಧಿಕೃತವಾಗಿ ನಡೀತಾ ಇದ್ದಂಥ ನೈಟ್ ಲೈಫ್ ಇನ್ನು ಮುಂದೆ ಅಧಿಕೃತ ಆಗಲಿದೆ. ಒಂದು ಕಡೆಯಲ್ಲಿ ಸರ್ಕಾರ ಈ ನಿರ್ಧಾರಕ್ಕೆ ಬಂದಿದೆ. ಇನ್ನು ಮುಂದೆ ರಾತ್ರಿ 1 ಗಂಟೆವರೆಗೆ ಪಬ್ಬು ಹಾಗೆಯೇ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳು ಓಪನ್ ಇರಲಿದೆ. ಈ ನಿರ್ಧಾರ ಎಷ್ಟರ ಮಟ್ಟಿಗೆ ಸರಿ ಎನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಇಲ್ಲಿ ಹುಟ್ಕೊಂಡಿದೆ. ಒಂದಷ್ಟು ಮಹಿಳಾ ಸಂಘಟನೆಯವರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ನಮ್ಮ ಚರ್ಚಾ ವಿಷಯ, ನಗರದಲ್ಲಿ ನೈಟ್ ಲೈಫ್. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ನೈಟ್ ಲೈಫ್ ಆರಂಭ ಆದರೆ ಏನಾಗುತ್ತೆ ಎನ್ನುವಂಥದ್ದಾಗಿ ಒಂದಷ್ಟು ಪ್ರಶ್ನೆಗಳು, ಚರ್ಚೆಗಳು ಈಗಾಗಲೇ ಹುಟ್ಕೊಂಡಿವೆ. ಏನಾಗಬಹುದು? ಬೆಂಗಳೂರು ಸೇರಿ ನಗರಗಳಲ್ಲಿ ನೈಟ್ ಲೈಫ್ಗೆ ಅನುಮತಿಯನ್ನು ಸರ್ಕಾರ ಕೊಟ್ಟಿದೆ. ಅನಧಿಕೃತವಾಗಿದ್ದಂಥ ನೈಟ್ ಲೈಫ್ಗೆ ಸರ್ಕಾರ ಅಧಿಕೃತ ಮುದ್ರೆಯನ್ನು ಒತ್ತಿದೆ. ಮಿಡ್ ನೈಟ್ ಹ್ಯಾಂಗ್ ಓವರ್ಗೆ ರಾಜ್ಯ ಸರ್ಕಾರ ಸಮ್ಮತಿಯನ್ನು ಸೂಚಿಸಿರೋದು. ಇನ್ನು ಪಬ್, ಕ್ಲಬ್, ಬಾರುಗಳು ರಾತ್ರಿ 1 ಗಂಟೆವರೆಗೆ ಓಪನ್ ಇರುತ್ತೆ. 11 ಗಂಟೆಯಿಂದ 1 ಗಂಟೆವರೆಗೆ ಅವಧಿಯನ್ನು ವಿಸ್ತರಿಸಿ ಆದೇಶವನ್ನು ಹೊರಡಿಸಲಾಗಿದೆ. ಎಷ್ಟು ದಿವಸ ಅಂತ ಹೇಳಿದ್ರೆ, ರೆಗ್ಯುಲರ್ ಆಗಿ 11 ಗಂಟೆ ತನಕ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳು ಓಪನ್ ಇರ್ತಾ ಇತ್ತು. ಅದಾದ್ಮೇಲೆ ನೀವೇನಾದರೂ 11 ಗಂಟೆ ಮೇಲೆ ಪಬ್ಬು, ಬಾರು ಇದನ್ನೆಲ್ಲ ಓಪನ್ ಇಟ್ಕೊಂಡಿದ್ರೆ ಪೊಲೀಸರು ಬಂದು ಕೇಳ್ತಾ ಇದ್ರು, ಯಾಕಪ್ಪ ಓಪನ್ ಇಟ್ಕೊಂಡಿದ್ಯಾ ಇನ್ನು ಶಾಪ್ನ ಅಂತೇಳಿ. ಸರ್ಕಾರದ ಆದೇಶಕ್ಕೆ ಮಹಿಳಾ ಹೋರಾಟಗಾರರು ಒಂದು ಕಡೆಯಲ್ಲಿ ಸಿಡಿಮಿಡಿಗೊಂಡಿದ್ದಾರೆ. ಈ ಆದೇಶ ಸರಿ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಯಾಕೆ ಬೇಕಿತ್ತು ಈ ಆದೇಶ? ಬಜೆಟ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೈಗೊಂಡಿರುವಂಥ ನಿರ್ಧಾರ ಇದು. ಬೆಂಗಳೂರಿನಲ್ಲಿ ನೈಟ್ ಲೈಫ್ ಆರಂಭ ಆದರೆ ಹೊಸ ಯುಗ ಆರಂಭ ಆಗುತ್ತಾ ಹಾಗಾದ್ರೆ ಎನ್ನುವಂಥ ಪ್ರಶ್ನೆಗಳು ಕೂಡ ಹುಟ್ಟಿಕೊಳ್ಳುತ್ತೆ. ಯಾಕಂತ ಹೇಳಿದ್ರೆ, ನೀವೇನೋ ಪಬ್ಬು, ಬಾರು, ರೆಸ್ಟೋರೆಂಟ್ಗಳನ್ನು ಓಪನ್ ಇಡ್ತೀರಿ, ಆದರೆ ಜನ ಓಡಾಟವನ್ನು ನಡೆಸ್ತಾ ಇರ್ತಾರೆ, ಭದ್ರತೆ ಒದಗಿಸಬೇಕಾಗತ್ತೆ, ಹಾಗೆಯೇ ಟ್ರಾನ್ಸ್ಪೋರ್ಟೇಷನ್ ಕೂಡ ಬೇಕಾಗುತ್ತೆ, ಸಂಚಾರಕ್ಕೆ ವ್ಯವಸ್ಥೆ ಕೂಡ ಬೇಕಾಗುತ್ತೆ. ಜನರೆಲ್ಲ ರಾತ್ರಿ ಇಡೀ ಓಡಾಡ್ತಾ ಇದ್ರೆ ಭದ್ರತೆಯನ್ನು ಒದಗಿಸೋದು ಹೇಗೆ ಎನ್ನುವಂಥ ಒಂದಷ್ಟು ಪ್ರಶ್ನೆಗಳು ಸರ್ವೇ ಸಾಮಾನ್ಯವಾಗಿದೆ. ಕಾದು ನೋಡೋಣ ಮುಂದಿನ ಹಂತದಲ್ಲಿ ಸರ್ಕಾರ ಈ ನಿರ್ಧಾರವನ್ನು ವಾಪಸ್ ತೆಗೆದುಕೊಳ್ಳುತ್ತಾ ಎನ್ನುವಂಥದ್ದಾಗಿ. ಈ ಹಿಂದೆಯೂ ಕೂಡ ಬೆಂಗಳೂರಿನಲ್ಲಿ ನೈಟ್ ಲೈಫ್ ತೀರ್ಮಾನಕ್ಕೆ ಬರಲಾಗಿತ್ತು. ಆದರೆ ಒಂದು ಕಡೆಯಲ್ಲಿ ಪೊಲೀಸರು ಕೂಡ ಇದಕ್ಕೆ ಅನುಮತಿಯನ್ನು ಕೊಟ್ಟಿರಲಿಲ್ಲ. ಆದರೆ ಅನಧಿಕೃತವಾಗಿ ಒಂದಷ್ಟು ಕಡೆಗಳಲ್ಲಿ ನೈಟ್ ಲೈಫ್ ಇತ್ತು. ಬೆಂಗಳೂರಿನ ಸಾಕಷ್ಟು ಕಡೆಗಳಲ್ಲಿ ಪಬ್ಗಳು ಓಪನ್ ಇರ್ತಾ ಇದ್ವು. ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳು ರಾತ್ರಿ 1 ಗಂಟೆವರೆಗೂ, ಅದಕ್ಕಿಂತ ಮೀರಿ ಓಪನ್ ಇರುವಂಥ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳು ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ಇನ್ನೂ ಕೂಡ ಇವೆ. ರಾಜಧಾನಿ ಬೆಂಗಳೂರಿನಲ್ಲಿ ನೈಟ್ ಲೈಫ್ ಆರಂಭ ಆದರೆ ಏನಾಗುತ್ತೆ, ಇದೇ ವಿಚಾರದ ಕುರಿತು ಚರ್ಚೆಯನ್ನು ನಡೆಸ್ತಾ ಹೋಗೋಣ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಚಿಂತಕಿಯಾಗಿರುವಂಥ ಸುಮಾ ಕಿರಣ್ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಸಾಮಾಜಿಕ ಕಾರ್ಯಕರ್ತರಾಗಿರುವಂಥ ರಘು ರಾಜಗೋಪಾಲ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ತಾಯ್ನಾಡು ರಾಘವೇಂದ್ರ ಅವರಿದ್ದಾರೆ, ರಾಜ್ಯಾಧ್ಯಕ್ಷರು ಕರವೇ ಗಜಸೇನೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸುಮಾ ಮೇಡಮ್, ಪ್ರಮುಖವಾಗಿ ನೋಡ್ತಾ ಹೋಗೋದಾದರೆ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ನೈಟ್ ಲೈಫ್ ಆರಂಭ ಮಾಡುವಂಥ ತೀರ್ಮಾನಕ್ಕೆ ಸರ್ಕಾರ ಬಂದಿರೋದು ಎಷ್ಟರ ಮಟ್ಟಿಗೆ ಸರಿ? ಸರಿ ಇಲ್ಲ ಸರ್. ಕೇಳಿದ್ರೆ ನಾನು ಸ್ಟ್ರೈಟ್ ಅವೇ ಹೇಳ್ತೀನಿ ಸರಿ ಇಲ್ಲ ಅಂತ ಸರ್. ಅದೇನು ಹಾಸ್ಪಿಟ್ಲ ಅಥವಾ ಏನಾದರೂ ಬೇಕಾಗಿರೋ ಎಮರ್ಜೆನ್ಸಿ ಸರ್ವಿಸ್ ಸರ್, ನೈಟ್ 1ವರೆಗೂ ಬೇಕು ಅಥವಾ 24 ಅವರ್ಸ್ ಆಪ್ರೇಟ್ ಮಾಡಬೇಕು ಅನ್ನೋದು. ಇನ್ನೂ ಕ್ರೈಮ್ ರೇಟ್ಸ್ನ ಜಾಸ್ತಿ ಮಾಡೋಕ್ಕೆ ಅಥವಾ ಇವ್ರದ್ದು ಒಂದು ಎಕ್ಸ್ಟೆಂಡೆಡ್ ಆಪ್ರೇಟಿಂಗ್ ಅವರ್ಸ್ ಏನು ಮಾಡಿದ್ದಾರೆ ಟು ಫಿಲ್ ದೇರ್ ರಿಸೋರ್ಸಸ್ ಇನ್ಕಮ್ ಅನ್ನೋದು ಖಂಡಿತವಾಗ್ಲೂ ಇನ್ನೂ ಬೇಕಾದ್ರೆ ಏನಾದರೂ ಲರ್ನಿಂಗ್ ರಿಸೋರ್ಸಸ್ ಏನಾದರೂ ಜಾಸ್ತಿ ಮಾಡಲಿ ಒಪ್ಕೊಳ್ಳೋಣ. ಇದು ಯಾವುದು ಸರ್, ಕುಡ್ದ್ಬಿಟ್ಟು ಇನ್ನೂ ಹಾಳಾಗೋಗಿ ಅನ್ನೋದಕ್ಕೆ ಟೈಮ್ ಎಕ್ಸ್ಟೆಂಡ್ ಮಾಡಿದ್ರೆ ಖಂಡಿತವಾಗ್ಲೂ ಒಪ್ಕೊಳ್ಳಲ್ಲ ಸರ್. ಎಸ್ ರಘು ರಾಜಗೋಪಾಲ್ ಅವರೇ, ಸರ್ಕಾರದ ನಿರ್ಧಾರದ ಬಗ್ಗೆ ನೀವೇನು ಹೇಳ್ತೀರಾ? ನಮಸ್ಕಾರ. ನನ್ನ ಮೊದಲ ಒಂದು ಪಾಯಿಂಟ್ ಏನಂದರೆ, ನಾವು ಯಾವುದೇ ಉದ್ಯಮ ಮತ್ತು ಉದ್ಯಮಕ್ಕೆ ಮಾಡಿದಂಥ ಯೋಜನೆಗಳ ವಿರೋಧ ಅಲ್ಲ
ಆದರೆ ಆ ಉದ್ಯಮದಿಂದ ಸಾಮಾನ್ಯ ಜನರಿಗೆ ಆಗ್ತಕ್ಕಂಥ ತೊಂದರೆಗಳಿದ್ರೆ ಅದು ಖಂಡಿತ ಅದಕ್ಕೆ ನಮ್ಮ ಅಬ್ಜೆಕ್ಷನ್ ಇದೆ. ಈಗ ಇದು ಆಗೋದಕ್ಕೆ ನಾವು ಒಂದು ಸಣ್ಣ ಉದಾಹರಣೆ ತಗೊಂಡು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾನೆ. ಈಗ ನಾನು ಮಾತಾಡ್ತಾ ಇರೋದು 80 ಫೀಟ್ ರೋಡ್ ಕೋರಮಂಗಲ, ಒಂದೇ ಉದಾಹರಣೆಗೋಸ್ಕರ. ಅದು ಆ ರೋಡು ಝೋನಲ್ ರೆಗ್ಯುಲೇಷನ್ ಪ್ರಕಾರ ಅದು ಕಮರ್ಷಿಯಲ್ ಆಕ್ಸೆಸ್ ಅಂತ ಹೇಳ್ತಾರೆ. ಅಂದ್ರೆ ಒಂದು ಆರ್ಟಿಲಿಯರ್ ರೋಡ್ ರೆಸಿಡೆನ್ಷಿಯಲ್ ಮಧ್ಯೆ ಹಾದು ಹೋಗುವಂಥದ್ದು. ಈಗ ಆ ಕಮರ್ಷಿಯಲ್ ಆಕ್ಸೆಸ್ ಅಲ್ಲಿ ಕಮರ್ಷಿಯಲ್ ಏನಿದೆ ಅದು ಅಬಟಿಂಗ್ ಟು ರೆಸಿಡೆನ್ಸ್, ಅಂದ್ರೆ ಅಂಟಿಕೊಂಡಂತಿದೆ ರೆಸಿಡೆನ್ಸ್ಗೆ. ಝೋನಲ್ ರೆಗ್ಯುಲೇಷನ್ ಏನು ಹೇಳುತ್ತೆ, ಈ ಒಂದು ನೇಚರ್ ಆಫ್ ದ ಲೊಕ್ಯಾಲಿಟಿಗೆ ಆದ್ಯತೆ ಕೊಡಬೇಕು ಅಂತಂದ್ರೆ ರೆಸಿಡೆನ್ಷಿಯಲ್ ಏರಿಯಾಗೆ ಫಸ್ಟ್ ಆದ್ಯತೆ ಕೊಡಬೇಕು. ಮತ್ತೆ ಅಲ್ಲಿ ಕೊಡ್ತಕ್ಕಂಥ ಬಿಸ್ನೆಸ್ ಪರ್ಮಿಷನ್ಸು ಅದಕ್ಕೆ ಆದ ಒಂದು ರೆಗ್ಯುಲೇಷನ್ಸ್ ಇವೆ, ಇಂಥದೇ ಬಿಸ್ನೆಸ್ ಕೊಡಬೇಕು ಅಂತ. ಒಂದು ಮಳಿಗೆ ಕೊಡ್ಬೋದು, ಬ್ಯಾಂಕ್ ಕೊಡ್ಬೋದು, ಮತ್ತೆ ಆರ್ಫನೇಜ್ ಕೊಡ್ಬೋದು, ಈ ಥರ ಎಲ್ಲ ಒಂದಷ್ಟು ಲಿಸ್ಟ್ ಇದೆ. C2, T1, I2 ಅಂತ ಅವರು ಝೋನಲ್ ರೆಗ್ಯುಲೇಷನ್ ಡಿಫೈನ್ ಮಾಡ್ಕೊಂಡಿದ್ದಾರೆ. ಸೊ ಈ ರೀತಿ ಕೊಟ್ಟಂಥ ಸಂದರ್ಭದಲ್ಲಿ ಅದರ ಈಗ ಅಲ್ಲಿ ಆ ರೋಡಲ್ಲಿ ಏನಾಗಿದೆ, ಹಿಂದ್ಗಡೆ 1 ಕಿಲೋಮೀಟರ್ ಉದ್ದಕ್ಕೂ ಬರೀ ರೆಸಿಡೆನ್ಷಿಯಲ್ಲೇ ಇದೆ. ಆಗಿನ ಕಾಲದಲ್ಲಿ ಒಂದು 30-40 ವರ್ಷದ ಮುಂಚೆ BDA ಅವರು ಸೈಟ್ ಅಲಾಟ್ ಮಾಡಿದಾಗ ನಾಳೆ ನಿನ್ನ ಮನೆ ಹಿಂದ್ಗಡೆ ಇಂಥ ಉದ್ಯಮಕ್ಕೊಂದು ಪರ್ಮಿಷನ್ ಕೊಡ್ತೀನಿ ಅಂತ ಹೇಳಿದ್ರಿ, ಯಾರು ತಗೋತಿರಲ್ಲ. ಈಗ ತಗೊಂಡ ಅವರು ಅವಾಗೇನಕ್ಕೆ ತಗೊಂಡಿರ್ತಾರೆ, ರಿಟೈರ್ ಆದಾಗ ನೆಮ್ಮದಿಗೆ ಸಾಯೋಣ ಅಂತ. ಈಗ ಈ ಕೊಟ್ಟಂತ ಈ ಉದ್ಯಮಗಳಿಂದ ಈಗಾಗಲೇ 11 ಗಂಟೆ ತನಕ ಕುಡಿದು ತಿಂದು ಆಚೆ ಬಂದವರು ಆ ಸುತ್ತಮುತ್ತಲ ಜನರಿಗೆ ಸಾಕಷ್ಟು ಡಿಸ್ಟರ್ಬೆನ್ಸ್ ಕೊಡ್ತಾ ಇದ್ದಾರೆ. ಈಗ ಅದ ನಂತರ ಈಗ ಇದನ್ನ ಲೀಗಲೈಸ್ ಮಾಡಿದ್ರೆ, ನೀವು ಕರೆಕ್ಟಾಗಿ ಹೇಳಿದ್ರಿ ಅದು ಇಲ್ಲೀಗಲೋ ಲೀಗಲ್, ಈಗ ಲೀಗಲೈಸ್ ಮಾಡಿದ್ರೆ 1 ಗಂಟೆ ನಂತರ ಅವರು ಆಚೆ ಬರಕ್ ಶುರು ಆಗ್ತಾರೆ. ಅವರ ಒಂದು ದಿನಚರಿ ಮುಗಿಯದೆ ಬೆಳಗಿನ ಜಾವ 2-4. ಆ ಬಾರು ಪಬ್ಗಳಲ್ಲಿ ಕ್ಲೋಸ್ ಆಗೋ ಟೈಮ್ ಒಂದು 3 ಗಂಟೆ ಅವರ ಒಂದು ಆಪರೇಷನಲ್ ಬಗ್ಗೆ ಟೈಮ್. ಅಲ್ಲಿ ನಡೆದಂಥ ಎಲ್ಲ ವ್ಯವಹಾರಗಳಿಗೆ ಈ ಮನೆ ಅವರ ಬಿಲ್ಡಿಂಗ್ ಹಿಂದ್ಗಡೆ ತಂದು ಪಾತ್ರೆಗಳು ಎಸೆಯೋದು, ಕ್ಲೀನ್ ಮಾಡೋದು, ಮತ್ತೆ ಸಿಲಿಂಡರ್ ಆಫ್ ಮಾಡೋದು, ಇವೆಲ್ಲ ನಡೀತಾನೆ ಇರುತ್ತೆ. ಸೊ ಅದರ ಮನೆ ಹಿಂದ್ಗಡೆ ಇರೋರಿಗೆ ಆಗುವಂಥ ತೊಂದರೆಗಳು ಈ ಸಾಮಾನ್ಯ ಜನರ ಬವಣೆಯನ್ನು ಯಾರೂ ಪರಿಗಣಿಸುತ್ತಿಲ್ಲ. ಇದಕ್ಕೆ ಎಷ್ಟೋ ಜನ ಜೊತೆ ಹೋಗಿ ನಾವು ಮಾತುಕತೆ ಮಾಡ್ಕೊಂಡು ಬಂದಿದ್ದೇವೆ. ಪೊಲೀಸ್ ಕಮಿಷನರ್ ಹೇಳ್ತಾರೆ, ನಾವು ಲಾ ಅಂಡ್ ಆರ್ಡರ್ ಹಾಗೂ ಬಾರ್ ಕ್ಲೋಸಿಂಗ್ ಸಮಯವನ್ನು ಮಾತ್ರ ಮಾನಿಟರ್ ಮಾಡ್ತೇವೆ. ಇದರ ನಂತರ ಏನಾದ್ರು ಒಂದು ಕಂಪ್ಲೇಂಟ್ ಬಂದರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರ್ಕೊಂಬಂದು ಅದಕ್ಕೆ ತೀರ್ಮಾನ ಕೊಡ್ತೇವೆ. ಈಗ ಅಲ್ಲಿ ನಡೀತಕ್ಕಂಥ ಸೌಂಡು, ಜನ ಕೂಕೊಳ್ಳೋದು, ಯಾರ್ದೋ ಒಬ್ರು ಬರ್ಡೇ 3rd ಫ್ಲೋರ್ ಅಲ್ಲಾದ್ರೆ ಎಲ್ಲ ಫ್ಲೋರ್ ಅವರು ಸಂಬಂಧ ಇರಲಿ ಇಲ್ಲದೆ ಕೂಕೊಂಡ್ಬಿಡ್ತಾರೆ. ಆದ್ರೆ ಹಿಂದ್ಗಡೆ ಇರೋ ವಯಸ್ಸಾದವರು ಏನಾಗುತ್ತೆ, ಅವ್ರಿಗೆ ಅವರ ಒಂದು ಪರಿಸ್ಥಿತಿ ಏನು ಅದನ್ನ ಯಾರು ತಿಳ್ಕೊಳ್ಳಲ್ಲ. ಅವರು ಇದುವರೆಗೂ ಅವರು ಅಳಲು. ಅದರೊಳಗೆ ಆಕ್ಚುಲಿ ಒಂದು ತುಂಬಾ ಉದ್ರಾವಕವಾದ ಪರಿಸ್ಥಿತಿ ಅಂದ್ರೆ, ಒಂದು ರಿಟೈರ್ಡ್ ಆಫೀಸರ್ ಏಜ್ಡ್, ಅವ್ರಿಗೆ ಗಂಟಲ್ಲಿ ಕ್ಯಾನ್ಸರ್ ಇದೆ, ಅವ್ರಿಗೆ ಹೇಳ್ಕೊಳಕ್ಕಾಗಲ್ಲ. ರಾತ್ರಿ 12:30-2 ಗಂಟೆಗೆ ನಾನು ಪೊಲೀಸ್ ಫೋನ್ ಮಾಡೋಕ್ಕಾಗಲ್ಲ ಅಂತ ಮೆಸೇಜ್ ಮಾಡ್ತಾರೆ. ಈಗ ಅವರ ಒಂದು ಭವನ ಯಾರು ನೋಡ್ತಾರೆ? ಖಂಡಿತ ಸಮಸ್ಯೆಗಳು ಸಾಕಷ್ಟಿವೆ. ತಾಯ್ನಾಡು ರಾಘವೇಂದ್ರ ಅವರೇ, ಪ್ರಮುಖವಾಗಿ ಸರ್ಕಾರ ಈ ನಿರ್ಧಾರಕ್ಕೆ ಬಂದಿದೆ, ನೈಟ್ ಲೈಫ್ ಬೆಂಗಳೂರಿನಲ್ಲಿ ಬೇಕಾ ಬೇಡವಾ? ಈಗ ನಾವು ನಮ್ಮ ಸರ್ಕಾರಕ್ಕೆ ಧನ್ಯವಾದ ಹೇಳ್ತೇವೆ. ಏನಕ್ಕೆ ಸರ್? ಏನಕ್ಕೆ ಕೇಳಬೇಕು ಅಂದರೆ, ಇವತ್ತು ಪಾಪ ಎಲ್ಲ ಬಿಟ್ಟಿ ಭಾಗ್ಯ ಆಸೆಗೋಸ್ಕರ ಇಂಥ ಒಂದು ಸರ್ಕಾರ ತಂದಿದ್ದೀರಾ. ತಂದವರಿಗೆ ಮತ್ತು ಸರ್ಕಾರಕ್ಕೂ ಧನ್ಯವಾದ ಹೇಳಬೇಕು. ಇವತ್ತು ನೋಡಿ, ನಾವು ನಗರಾಭಿವೃದ್ಧಿ ಸಚಿವರಾದರು ನಮ್ಮ DK ಶಿವಕುಮಾರ್ ಸಾಹೇಬರು, ಅವರು ಹೇಳ್ತಾ ಇದ್ರು ನಾವು ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅಂತ. ಆದರೆ ನಮ್ಗೆ ಅನಿಸಿದ್ದು, ನಾವು ಅವ್ರು ಕೇಳಿಸ್ಕೊಂಡಿದ್ದೆಲ್ಲೋ ನಿಮ್ಮ ಮಾಧ್ಯಮದರು ಅಥವಾ ನಾವು ಕೇಳಿಸ್ಕೊಂಡಿರೋದು ತಪ್ಪಾಗಿದೆ ಅಂತ. ಅವ್ರು ಹೇಳ್ತಾ ಇದ್ದಿದ್ದು ಬ್ರ್ಯಾಂಡಿ ಬೆಂಗಳೂರು ಮಾಡಬೇಕು ಅಂತ. ಆದರೆ ನಾವೆಲ್ಲ ಮಿಸ್ಟೇಕ್ ಆಗಿ DK ಶಿವಕುಮಾರ್ ಅವರ ಭಾಷೆನ ಅದೆಲ್ಲ ತೊದಲಬೇಕಾದಾಗ ಅದು ಬ್ರ್ಯಾಂಡ್ ಆಗ್ಬಿಟ್ಟಿದೆ. ಇದು ಬ್ರ್ಯಾಂಡಿ ಬೆಂಗಳೂರು ಅಲ್ಲ, ಅದೇ ಅದು ಬ್ಯಾಡ್ ಬೆಂಗಳೂರು, ಇದು ಬ್ರ್ಯಾಂಡಿ ಬೆಂಗಳೂರು ಆಗ್ಬಿಟ್ಟಿದೆ. ಬ್ರ್ಯಾಂಡ್ ಅಂದ್ರೆ ನಮ್ಗೆ ಗೊತ್ತಿದ್ದು ಬ್ರ್ಯಾಂಡ್ ಬೆಂಗಳೂರು ಅಂದ್ರೆ ಏನೋ ತುಂಬಾ ಐಪೈ ಆಗಿ ಮಾಡ್ತಾರೆ, ಏನೋ ಗಿಡ ಮರಗಳು ನೆಡ್ತಾರೆ, ಇನ್ನು ಏನೋ IT-BT ಕಂಪ್ನಿಗಳು ತರ್ತಾರೆ, ಏನೋ ಒಳ್ಳೇದು ಮಾಡ್ತಾರೆ ಅಂತ. ಇವತ್ತು ನೋಡಿದ್ರೆ ಎಲ್ಲ ಒಂದ್ ಕಡೆ ಸರ್ಕಾರದ ನಡೆ ಬ್ರ್ಯಾಂಡಿ ಬೆಂಗಳೂರು ಕಡೆ ಹೋಗಿದೆ. ಈ ನೋಡಿ, ಒಬ್ಬ IT-BT ವರ್ಕ್ ಮಾಡೋನು ಅಥವಾ ಎಲ್ಲೋ ಕೆಲಸಕ್ಕೆ ಹೋಗೋನು ಅಥವಾ ಗಾರ್ಮೆಂಟ್ಸ್ ಉದ್ಯೋಗ ಮಾಡೋನು ಸಂಜೆಗೆ ಬಾರ್ ಓಪನ್ ಆಗುತ್ತೆ, ಪಬ್ ಓಪನ್ ಆಗುತ್ತೆ, ನಾನು ಸಾಯಂಕಾಲ ಕುಡಿಬೇಕು ಅಂತ ಯೋಚನೆ ಮಾಡ್ತಿದ್ದ. ಇವತ್ತು ಏನೋ ಮನೇಲಿ ಒಂದು ಗಲಾಟೆ ಆಯಿತು, ಅವನಿಗೆ ಯಾವುದೋ ಒಂದು ಬೇಜಾರಾಯಿತು ಅಂದರೆ ರೋಡಲ್ಲಿ ಹೋಗ್ತಾ ಬಾರ್ 10 ಗಂಟೆಗೆ ಓಪನ್ ಆಗುತ್ತೆ, ಆರಾಮಾಗಿ ಎಣ್ಣೆ ಹೊಡ್ಕೊಂಡು ಹೋಗ್ತಾನೆ. ಯಾವುದೋ ಒಂದು ಶಾಲೆ ಡ್ರೈವರ್ ಚಾಲಕ ಹೋಗಿ ಅವನಿಗೇನೋ ಒಂದು ಬೇಜಾರಿರುತ್ತೆ, ಚಾಲನೆ ಮಾಡ್ಬೇಕಾದ್ರೆ 12 ಗಂಟೆ ಮಕ್ಕಳನ್ನ ಕರ್ಕೊಂಡು ಹೋಗೋ ಅಂಥವನು ಇವನು 10 ಗಂಟೆಗೆ ಹೋಗ್ಬಿಟ್ಟು ಬಾರಲ್ಲಿ ಎಣ್ಣೆ ಹೊಡಿತಾರೆ. ಇವತ್ತು
ಇವರು ಯಾವುದೋ ಒಂದು ಭಾಗ್ಯಗಳನ್ನ ಕೊಡೋದಕ್ಕೆ ಏನೋ ಒಂದು ಮೂಗಿಗೆ ತುಪ್ಪ ಸವರೋದಕ್ಕೋಸ್ಕರ ಈ ರೀತಿ ಒಂದು ಅನಾಚಾರಗಳನ್ನ ಮಾಡ್ಕೊಂತ ಹೋದ್ರೆ ಸರ್ಕಾರ ನಾವಿವ್ರಿಗೆ ಧನ್ಯವಾದ, ಯಾಕಂದ್ರೆ ಅವ್ರು ಆಪೋಸ್ ಮಾಡೋಕ್ಕಾಗಲ್ಲ. ಆಪೋಸ್ ಮಾಡಿದ್ರೆ ನಮ್ಮ ಮೇಲೆ ನಾಳೆ ಒಂದು ಕೇಸ್ ಹಾಕ್ತಾರೆ, ಅವ್ರ ಗುಂಡಗಳು ಒಂದಿಷ್ಟು ಕರೆ ಮಾಡ್ತಾರೆ ನಮಗೆ. ಅದಕ್ಕೋಸ್ಕರನೇ ನಿಮ್ಗೆ ಧನ್ಯವಾದ, ಕೈ ಮುಗದೆ ಧನ್ಯವಾದ ಹೇಳ್ಬಿಡ್ಬೇಕು. ಈಗ ಅಂತ ಪರಿಸ್ಥಿತಿ ತಂದಿರ್ತಾರೆ. ಇವತ್ತು ನೋಡ್ರಿ, ಸ್ಟಾಂಪ್ ಡ್ಯೂಟಿ 100 ರೂಪಾಯಿ ಸಿಗೋಂಥದ್ದನ್ನ 1000 ರೂಪಾಯಿ ಮಾಡಿದ್ದಾರೆ. ನಿಜ. ಈಗ ಯಾವುದು ಎಲ್ಲ ಬೆಲೆ ಏರಿಕೆ ಯಾರು ಕೇಳಂಗಿಲ್ಲ. ಕೇಳಿದ್ರೆ ಇವ್ರದೇ ದರ್ಬಾರು, ಕೇಳಿದ್ರೆ 5 ಭಾಗ್ಯಗಳು ತೋರಿಸ್ತಾರೆ. ಬಸ್ ಕೊಡ್ತಾ ಇಲ್ವಾ ನಿಮಗೆ, ನಾವು 2000 ಕೊಡ್ತಾ ಇಲ್ವಾ, ಯಾಕೆ ಬೇಕು ಸ್ವಾಮಿ? ಕನ್ನಡ ಶಾಲೆ ಮಕ್ಕಳು ಓದ್ತಾ ಇರೋರಿಗೆ 2000 ಕೊಡಿ, ಅವ್ರ ತಾಯಂದಿರಿಗೆ ಕನ್ನಡ ಶಾಲೆಗೆ ಸೇರ್ಸೋರ್ನ ಕೊಡಿ. ಶಾಲೆಗಳು ಇವತ್ತು ಮಲೆನಾಡಲ್ಲಿ ಮುರ್ದ್ಕೊಬಿದ್ದಿದ್ದಾವೆ, ಮಳೆಗಳಿಗೆ ಹಾರ್ಕೊಂಡು ಹೋಗಿದೆ. ಅದನ್ನ ಫಸ್ಟ್ ಮೂಲಭೂತ ಸೌಕರ್ಯಗಳು ಕೊಡಿ. ನೀವು ಯಾವುದೋ ಒಂದು ಮಾಡೋದಕ್ಕೆ ಎಣ್ಣೆ ಹೊಡಿಸ್ಬೋದು, ಅವರು ಟ್ಯಾಕ್ಸ್ ದುಡ್ಡಲ್ಲಿ ನೀವು ಸರ್ಕಾರ ನಡೆಸ್ತೀರಾ ಅಂದ್ರೆ ನಾಚಿಕೆ ಆಗಬೇಕಲ್ವ ಇವರಿಗೆ. ಇವತ್ತು ಇಂಥ ಪರಿಸ್ಥಿತಿ ತಂದಿಡೋದು. ಇವತ್ತು ನೋಡಿ, ಇವತ್ತು ಬೆಂಗಳೂರು ಅಂದ್ರೆ ಒಂದು ಅಪಘಾತದ ಸಿಟಿಗಳಾಗಿದೆ. ಬೆಂಗಳೂರು ಅಂದ್ರೆ ದರೋಡೆಕೋರರ ಸಿಟಿ ಆಗಿದೆ. ಬೆಂಗಳೂರು ಅಂದ್ರೆ ಪುಂಡ ಪೋಕರರ ಸಿಟಿ ಆಗಿದೆ. ಅಂತ ಸಮಯದಲ್ಲಿ ಇವತ್ತು ನೋಡ್ರಿ, ಹಾಡಾಗಲೇ ಮಚ್ಚುಗಳನ್ನ ಬೀಳ್ಸ್ಕೊಂಡು ಆನೇಕಲ್ಲು ತಾಲೂಕಲ್ಲಿ ಮಚ್ಚುಗಳನ್ನ ಬಿಡಿಸ್ಕೊಂಡು ನೋಡಿದ್ರು. ನಿಮ್ಮ ಮಾಧ್ಯಮದರೆಲ್ಲ ತೋರಿಸಿದ್ರು ಏನೋ ಒಂದು ಅನಾಹುತ ಆಗುತ್ತೆ, ದಯವಿಟ್ಟು ಅಲ್ಲಿಯ SP ಗಳು ಅಲ್ಲಿಯ ಲೋಕಲ್ ಸ್ಟೇಷನ್ ಅವರು ಕಂಟ್ರೋಲ್ ಮಾಡಿ ಅಂತ ನೀವೆಲ್ಲ ಮಾಧ್ಯಮದವರು ತೋರಿಸಿದ್ರಿ. ಆದ್ರೂ ಎಚ್ಚೆತ್ಕೊಂಡ ಒಂದು ಸರ್ಕಾರ, ಒಂದು ಪೊಲೀಸ್ ಇಲಾಖೆ ಇವತ್ತು ಅಲ್ಲಿ ಅವರಿಗೆ ಒಂದು ಬಂದು ವಾರ್ನಿಂಗ್ ಕೊಡ್ತಾರೆ. ಮಚ್ಚು ಬೇಯಿಸ್ಕೊಂಡು ಹೋಗೋರಿಗೆ ವಾರ್ನಿಂಗ್ ಕೊಟ್ಬಿಟ್ಟು 3 ದಿನ ಆಗೋರಿಗೆ ಒಂದು ಮರ್ಡರ್ ಆಗುತ್ತೆ ಅಲ್ಲಿ. ಯಾರು ಇದು ನೇರ ಹೊಣೆ? ಈ ಪೊಲೀಸ್ ಇಲಾಖೆ, ಈ ಸರ್ಕಾರ. ಇದಕ್ಕೆ ಇದನ್ನ ಯಾರು ತಡೆಗಟ್ಟಬೇಕು? ಇವತ್ತು ಅಂಥದ್ರಲ್ಲಿ ಇವ್ರು ಬೆಳಿಗ್ಗೆನೆ ಬಾರ್ಗಳನ್ನ ಪಬ್ಗಳನ್ನ ತೆಗೆದು ಇವ್ರು ಹೇಳ್ದಂಗೆ ಆ ಸೌಂಡ್ಗಳು ಏನಾಗಬೇಕು? ಒಬ್ಬ ಪಾಪ ನಿವೃತ್ತಿ ಆದ ಅಧಿಕಾರಿಗಳು ಇವತ್ತು ನೀವು ಇವಾಗ ಏನು ಅಧಿಕಾರ ಅನುಭವಿಸ್ತಾ ಇದ್ರಲ್ಲ, ನಿಮ್ದು ಕೋರಮಂಗಲದಲ್ಲಿ ಮನೆ ಇದೆ, ಡಾಲರ್ಸ್ ಕಾಲೋನಿ ಮನೆ ಇದೆ, HSR ಲೇಔಟಲ್ಲಿ ಮನೆ ಇದೆ. ನೀವು ನಾಳೆ ದಿನ ಹೋಗಿ ಅದೇ ಜಾಗದಲ್ಲಿ ಕುತ್ಕೋಬೇಕಾಗತ್ತೆ. ಅವತ್ತು ನಿಮ್ಮ ಪರಿಸ್ಥಿತಿ ಏನಾಗಬೇಕು? ಅದನ್ನಾರು ಚಿಂತೆ ಮಾಡಿ ಈ ಒಂದು ಅನಾಚಾರಗಳನ್ನ ಬಂದ್ ಮಾಡಬೇಕು ಸರ್ಕಾರ. ಇವತ್ತು ಒಂದು ಅಭಿವೃದ್ಧಿಯ ಕಡೆಗೆ ಅಂದ್ರೆ ಬೇರೆ ರೀತಿ ಅಭಿವೃದ್ಧಿ ತಗೊಂಡೋಗ್ಲಿ. ನಾವು DK ಶಿವಕುಮಾರ್ ಸಾಹೇಬ್ರ ಬಗ್ಗೆ ತುಂಬಾ ಒಳ್ಳೆ ಒಂದು ಒಪಿನಿಯನ್ ಇಟ್ಕೊಂಡಿದ್ದೀವಿ. ಏನೋ ಕಸಗಳನ್ನ ಅವರೇ ರೋಡಲ್ಲಿ ಹೋಗ್ಬಿಟ್ಟು ಸ್ಟಾರ್ಟಿಂಗ್ ಅಲ್ಲಿ ಕಸಗಳನ್ನ ಎತ್ತಿಸಿದ್ರು, ಏನೇನೋ ಮಾಡಿದ್ರು. ಏನೋ ಒಂದು ಮಾಡ್ತಾರಪ್ಪ, ರಾಜಕಾಲುಗಳನ್ನ ತೆರವು ಮಾಡುತ್ತಾರೆ, ಬೆಂಗಳೂರು ಅಭಿವೃದ್ಧಿ ಮಾಡ್ತಾರೆ, ಒಂದು ಒಳ್ಳೆ ವ್ಯಕ್ತಿ ಕೈಯಲ್ಲಿ ಸಿಕ್ಕಿದ ನಗರ ಅಭಿವೃದ್ಧಿ ಇಲಾಖೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಇವತ್ತು ನೋಡಿದ್ರೆ ನೀವು ಏನು ಬ್ರ್ಯಾಂಡಿ ಬೆಂಗಳೂರು ಮಾಡಕ್ ಹೋಗಿದ್ರಾ? ದಯವಿಟ್ಟು ಇದು ನಿಮ್ಮ ನಡೆ ಸರಿ ಇಲ್ಲ. ನಿಮ್ಮ 137 ಸೀಟ್ ಬಂದಿರೋದು, ನೀವೊಂದು ಅಭಿವೃದ್ಧಿ ಮಾಡ್ತೀರಾ? ಏನು ಹಳೆ ಸರ್ಕಾರಗಳು ಕೆಲಸ ಮಾಡದೆ ಬರೇ ಅವರವರ ಒಂದು ಇದನ್ನ ಜೋಳಿಗೆ ತುಂಬಿಸೋಣ ಕೆಲಸ ಮಾಡಿದ್ವು ಆ ರೀತಿ ಅಂತ. ಇವತ್ತು ಎಂತದ್ರಿ ನಮ್ಮ ಇತಿಹಾಸ, ನಮ್ಮ ಕರ್ನಾಟಕದಲ್ಲಿ ಎಂತೆಂತ ಸ್ವಾಮೀಜಿಗಳಿದ್ದಾರೆ, ಎಂತೆಂತ ಜನಗಳಿದ್ದಾರೆ. ಅಂತ ಒಂದು ನಾಡನ್ನ ನೀವು ಕುಡುಕರು ರಾಜ್ಯ ಮಾಡ್ತಾ ಇದ್ದೀರಲ್ಲ, ನಿಮಗೆ ಧಿಕ್ಕಾರ ಹೇಳಿದ್ರೆ ನಾವ್ ಏನ್ ಮಾಡಬೇಕು? ಸುಮಾ ಮೇಡಮ್, ಇನ್ನೊಂದು ಕಡೆಯಲ್ಲಿ ಒಬ್ಳು ತಾಯಿ ಅಂದ್ಕೊಳ್ತಾಳೆ ನನ್ನ ಮಗ ಇವತ್ತು ಮನೆಗೆ ಬೇಗ ಬರಲಿ ಅಂತೇಳಿ. ಹಾಗೇನೆ ಒಬ್ಳು ಹೆಂಡತಿ ಅಂದ್ಕೊಳ್ತಾಳೆ ನನ್ನ ಗಂಡ ಮನೆಗೆ ಬೇಗ ಬರಲಿ ಅಂತೇಳಿ. ಈ ರೀತಿಯ ಅಂತ ನೈಟ್ ಲೈಫ್ ಓಪನ್ ಮಾಡಿದ್ರೆ ಎಲ್ಲಿ ಮೇಡಮ್ ಬೇಗ ಮನೆಗೆ ಬರ್ತಾರೆ? ದಟ್ಸ್ ವಾಟ್ ನಾನು ಒಳ್ಳೆ ಪಾಯಿಂಟ್ ಎಲ್ಲರೂ ಡಿಸ್ಕಸ್ ಮಾಡ್ತಾ ಇರೋ ಥರ ಬ್ರ್ಯಾಂಡ್ ಬೆಂಗಳೂರು ಹೋಗಿ ಎಲ್ಲ ಮನೆಯಲ್ಲಿರೋ ಹೆಂಗಸರಿಗೆ ಬ್ಯಾಂಡ್ ಬೆಂಗಳೂರು ಆಗೋಗಿದೆ ಇದು. ಯಾಕೆ ಅಂದ್ರೆ ಆಚೆ ಹೋದವರು ಅವ್ರು ಎಷ್ಟು ದುಡ್ಕೊಂಡ್ ಬರ್ತಾರೆ ಅಂತಲ್ಲ, ಅವ್ರು ಎಷ್ಟು ಕ್ಷೇಮವಾಗಿ ಮನೆಗೆ ಬರ್ತಾರೆ ಅಂತ ಎಲ್ಲರೂ ಎದುರು ನೋಡ್ತಾ ಇರ್ತೀವಿ. ಮಗ ಆಗ್ಲಿ, ಇವನ್ ಇವಾಗ ಹುಡುಗಿರ ಗಂಡಸ್ರೆ ಕುಡಿತಾರೆ ಅಂತಿಲ್ಲ, ಇವನ್ ಹುಡುಗಿಯರು ನಾವು ನೋಡಿದಾಗ ಅವರು ಮೈ ಮೇಲೆ ಪ್ರಜ್ಞೆ ಇಲ್ಲದೆ ಎಲ್ಲಿಂದನೋ ಬಂದು ಓದಕ್ಕೆ ಅಂತ ಬಂದಿರ್ತಾರೆ. ಅವ್ರ ತಂದೆ ತಾಯಿ ಏನು ನಮ್ಮ ಮಕ್ಕಳು ಓದ್ತಾ ಇದ್ದಾರೆ ಅನ್ಕೊಳ್ತಾರೆ. ಸೊ ಈ ಸೋಷಲೈಸಿಂಗ್ ಅನ್ನೋ ಒಂದು ಪದದಿಂದ ಅವರೆಷ್ಟು ಹಾಳಾಗ್ತಾ ಇದ್ದಾರೆ ಅಂದ್ರೆ, ಎಲ್ಲೋ ಇರೋ ತಂದೆ ತಾಯಿ ಮನೆಯಲ್ಲಿರೋ ಹೆಂಗಸರಿಗೆ. ಯಾಕಂದ್ರೆ ಇವಾಗ ಹಿಂಗ್ ಕುಡಿದ ಮೇಲೆ ಅವ್ರ ಕಂಟ್ರೋಲಲ್ಲಿ ಅವ್ರು ಇರಲ್ಲ ಸರ್. ಹೆಣ್ಣೆ ಆಗ್ಲಿ ಗಂಡೆ ಆಗ್ಲಿ, ಪೊಲೀಸ್ ಅವ್ರಿಗೆ ಮೊದಲೇ ಮ್ಯಾನ್ ಪವರ್ ಕಡಿಮೆ ಇದೆ. ಇವಾಗ ಡೈಲಿ ಅವ್ರ ಮೇಲೆ ಪ್ರೆಷರ್ ಹಾಕಿದ್ರೆ ಅವರು ಮನುಷ್ಯರು ಎಷ್ಟು ಜನ ಅವ್ರಿಗೆ ಎಷ್ಟುವರೆಗೂ ಅದೇನ್ ಟೆಸ್ಟ್ ಮಾಡಬೇಕು ಅಂತಷ್ಟೇ. ಅವ್ರೇನು ವಿಪರೀತವಾಗಿ ಆಡ್ತಾ ಇದ್ರೆ ಅವ್ರನ್ನ ಮುಟ್ಟಂಗೂ ಇಲ್ಲ, ಮಾಡಂಗೂ ಇಲ್ಲ. ಅವರಂತೂ ಒಳ್ಳೆ ಇಂಟಾಕ್ಸಿಕೇಟೆಡ್ ಆದಾಗ ಅವ್ರು ಆಡ್ತಾ ಇರೋದು ನೋಡಿದ್ರೆ ನಿಜವಾಗ್ಲೂ ಅವರಿಂದ ಸಮಾಜಕ್ಕೆ ಬೇರೆಯವ್ರಿಗೂ ತೊಂದ್ರೆ, ಇವ್ರಿಗೂ ಅದ್ ನೋಡ್ತಾ ಇರೋ ಅಪ್ಪ ಅಮ್ಮ ಅವ್ರಿಗೆ ಎಷ್ಟು ಬೇಜಾರಾಗತ್ತೆ. ಖಂಡಿತವಾಗ್ಲೂ ಯಾರು ಸಹಿಸ್ಕೊಳಕ್ ಆಗಲ್ಲ ಸರ್. ರಘುರಾಜ್ ಗೋಪಾಲ್ ಅವರೇ, ಕೋರಮಂಗಲ ಅಂತ ಒಂದು ಸಿಟಿ ತಗೊಳ್ಳೋಣ. ಅಲ್ಲಿ ನೈಟ್ ಲೈಫ್ ಯಾವತ್ತೂ ಕೂಡ ಆರಂಭ ಇರುತ್ತೆ. ಯೂಶುವಲಿ ಕೆಲವೊಂದು ಪಬ್ಗಳು 1 ಗಂಟೆ ತನಕವೂ ಓಪನ್ ಇರುತ್ತೆ ಅನ್ನುವಂಥ ಒಂದಷ್ಟು ಆರೋಪಗಳು ಕೇಳಿ ಬರುತ್ತೆ. ಕೋರಮಂಗಲದಲ್ಲಿ ಒಂದು ಘಟನೆಯನ್ನು ನಾನು ನೆನಪಿಸ್ಕೊಳ್ತೀನಿ. ಕಳೆದ 1-2 ವಾರಗಳ ಹಿಂದೆ ನಡೆದಿರುವಂಥದ್ದು. ಒಬ್ಬ PGಗೆ ಹೋಗಿ ಒಂದು ಹುಡುಗಿನ ಮರ್ಡರ್ ಮಾಡಿ ಬರ್ತಾನೆ. PGಗೆ ಹೋಗಿ, ಅದು ರಾತ್ರಿ 11 ಗಂಟೆಗೆ. ಎಸ್, ಈ ರೀತಿಯಾದಂಥ ಘಟನೆಗಳಾದಂಥ ಸಂದರ್ಭದಲ್ಲಿ ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇದೆ. ಒಂದು ಕಡೆಯಲ್ಲಿ ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇದೆ, ಇತ್ತ ನೈಟ್ ಲೈಫ್ ಓಪನ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ? ಈಗ ಇವ್ರು ಹೇಳ್ದಂಗೆ ಇಂಟಾಕ್ಸಿಕೇಟೆಡ್ ಫೆಲೋ ವಿಲ್ ನಾಟ್ ಬಿ ಅಂಡರ್ ಹಿಸ್ ಕಂಟ್ರೋಲ್.
ಈಗ ಅವರು ಆ ಸಮಯದಲ್ಲಿ ಏನೆಲ್ಲ ಮಾಡ್ತಾರೆ ಅನ್ನೋದು ಅವರ ಒಂದು ಸ್ಥಿಮಿತದಲ್ಲಿ ಇರೋದಿಲ್ಲ. ಈಗ ಅಲ್ಲಿ ಮತ್ತೊಂದು ಅಂದರೆ, ಈಗ ನಾವು ಕೇಳ್ಪಟ್ಟಂಗೆ ಕೋರಮಂಗಲದ ಒಂದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಸಾಕಷ್ಟು ಪಬ್ಬು ಬಾರ್ಗಳಿದೆ. ಅಲ್ಲಿ ವೀಕೆಂಡಲ್ಲಿ ಒಂದು 8,000ದಿಂದ 9,000 ಜನ ಫುಟ್ಫಾಲ್ ಆಗ್ತಾ ಇದೆ. ಈಗ ಫುಟ್ಫಾಲ್ ಆಗ್ತಾ ಇರೋದು ಇಟ್ಸ್ ಎ ಮೊಬಿಲಿಟಿ ಇನ್ಸೈಡ್ ಇನ್ ಟು ದಿ ಸಿಟಿ, ಮೈಕ್ರೋ ಸಿಟಿ ಅಂತ ತಗೊಂಡ್ರೆ. ಯಾರು ಎಲ್ಲಿಂದ ಬಂದು ಏನು ಮಾಡಿ ಹೋಗ್ತಾರೆ, ಯಾರು ಎಲ್ಲಿಂದ ಬರ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಈಗ ನಾನು ಚಿಕ್ಕ ಈ ಉದಾಹರಣೆ ಕೊಟ್ಟಂತ 80 ಫೀಟ್ ರೋಡ್ನಲ್ಲೇನೆ ಎಲ್ಲಿಂದನೂ ಬಂದವನು ಇಲ್ಲಿ ತೊಂದರೆ ಕೊಟ್ಟು ಅವ್ರಿಗೆ ಹೋಗಿ ನೆಮ್ಮದಿಯಾಗಿ ಮಲ್ಕೊಂಡ್ಬಿಡ್ತಾರೆ. ಈಗ ಎಲ್ಲಿಂದನೂ ಬಂದವರು ಅವ್ರ ಬಿಸ್ನೆಸ್ ಇಲ್ಲಿ ನಡೆಸಿ ಅವ್ರು ನೆಮ್ಮದಿಯಾಗಿ ಮಲ್ಕೋತಾರೆ. ಇಲ್ಲಿ ಇರೋರ್ಗೆ ಆಗ್ತಾ ಇರ್ತಕ್ಕಂಥ ಮೂಲ ನಿವಾಸಿಗಳಿಗೆ ಇಲ್ವೇ ಇಲ್ಲ, ಇಟ್ ಹಸ್ ರೆಡ್ಯೂಸ್ ಟು 10%. ಏನಂತೀರ ಮೂಲ ನಿವಾಸಿಗಳಿಗೆ ಅಥವಾ ನಿವಾಸಿಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಈಗ ಈ ಕ್ರೈಮ್ ರೇಟ್ ನೀವೇನೇ ಹೇಳ್ತೀರಾ, ಅಲ್ಲಿರತಕ್ಕಂಥ ಎಲ್ಲಾರ್ಗೂ ಯಾರು ಅಲ್ಲಿರೋರು ಏನು ಮಾಡಲ್ಲ, ಹೊರಗಡೆಯಿಂದ ಬಂದು ಮಾಡೋಗ್ತಾರೆ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಟ್ರ್ಯಾಕ್ ದೆಮ್ ಆಲ್ಸೋ. ಈಗ ಅಫ್ಕೋರ್ಸ್ ಐ ಅಗ್ರಿ ದಟ್ IT ಇಂಡಸ್ಟ್ರಿ ಅಲ್ಲೂ ಇದೆ, IT ಇಂಡಸ್ಟ್ರಿಯಿಂದ ಎಕನಾಮಿಕ್ ಗ್ರೋತ್ ಆಗುತ್ತೆ, ಅದಕ್ಕೆ ಬಂದಂತ ಆನ್ಸಲರಿ ಇಂಡಸ್ಟ್ರಿಯಿಂದ ಎಲ್ಲರೂ ಉದಾರ ಆಗ್ತಾರೆ. ಬಟ್ ಆದರೆ ಈ ಒಂದು ಸೈಡ್ ಎಫೆಕ್ಟ್ಸ್ ಇಂದ ಆಗ್ತಕ್ಕಂಥ ಅನಾಹುತಗಳು ಈಗ ನೀವು ಅನ್ಕೊಂಡಂತ ಗುರಿ ತಲುಪಕ್ಕೆ ಸಾಧ್ಯ ಆಗಲ್ಲ. ಇಟ್ ಈಸ್ ಗೋಯಿಂಗ್ ಟು ಡಿರೈಲ್ ಯುವರ್ ಎಫರ್ಟ್ಸ್. ಎಸ್. ತಾಯ್ನಾಡು ರಾಘವೇಂದ್ರ ಅವರೇ, ಪ್ರಮುಖವಾಗಿ ಸರ್ಕಾರದ ಬಳಿ ದುಡ್ಡಿಲ್ವಾ? ಈ ರೀತಿಯಾಗಿ ನೈಟ್ ಲೈಫನ್ನು ಓಪನ್ ಮಾಡಿ ತಮ್ಮ ಬೊಕ್ಕಸವನ್ನು ತುಂಬಿಸಿಕೊಳ್ಳುವಂಥ ಪ್ರಯತ್ನವಾ ಇದು? ಅಲ್ಲ, ಈಗ ಸರ್ಕಾರದಲ್ಲಿ ದುಡ್ಡಿಲ್ಲ ಅನ್ನೋದು ಜಾಹೀರಾತಾಗಿದೆ. ಯಾಕೆಂದ್ರೆ ಒಂದು ದಲಿತರಿಗೆ ಇಟ್ಟಿರೋಂಥ 11,000 ಕೋಟಿನ ತಿಂದು ನುಂಗಾಕಿದ್ದಾರೆ. ಅದಲ್ಲದೆ ಈಗ ಮೋಡ ಹಗರಣ ಇರ್ಬೋದು, ಇನ್ನೊಂದು ವಾಲ್ಮೀಕಿ ಹಗರಣ ಇರ್ಬೋದು. ಅದು ನೋಡಿ, ಇದು ಹೆಂಗಿದೆ ಅಂದರೆ, ಇದು ವಾಲ್ಮೀಕಿ ಹಗರಣನ ಇದೊಂದು ಉದಾಹರಣೆ ತಗೋಬೇಕು ನಾವು. ಅದು ಕೂಡ ಬಾರು ಪಬ್ಗಳಿಗೆ ಟ್ರಾನ್ಸ್ಫರ್ ಆಗಿರೋ ದುಡ್ಡು. ಇವತ್ತು ಬಾರು ಪಬ್ಗಳನ್ನ ದಯವಿಟ್ಟು ನಾವು ಮಾಧ್ಯಮದವರಿಗೆ ಒಂದು ವಿನಂತಿ ಮಾಡ್ಕೊತೇವೆ, ಈ ಬಾರ್ಗಳು ಪಬ್ಗಳು ಎಷ್ಟು ರಾಜಕಾರಣಿಗಳಿದಾವೆ, ರಾಜಕಾರಣಿಗಳ ಪಬ್ಗಳು ಬಾರ್ಗಳಿದಾವೆ, ಅವರು ನಡೆಸ್ತಾ ಇರುವಂಥ ಬಾರ್ ಪಬ್ಗಳನ್ನ ಶೋ ಮಾಡ್ಬೇಕಿಲ್ಲಿ. ಅವಾಗ ಈ ಒಂದು ನಿರ್ಧಾರನ ವಿಧಾನಸೌಧದಲ್ಲಿ ಒಂದು ನಾವೇನೋ ಕೈ ಮುಗಿದು ಒಳಗೆ ಬಾ ಅಂತ ಹೇಳಿ ಒಂದು ದೇವರು ಅಂತ ನಾವು ತಿಳ್ಕೊಂಡಿದ್ದೆ, ದೇವಸ್ಥಾನ ಅಂತ ಹೇಳಿ, ಅಂಥ ಜಾಗದಲ್ಲಿ ಈ ನಿರ್ಧಾರ ತಗೊಂತಾರಲ್ಲ, ಇವರ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಇವರ ಬಾರ್ಗಳು ಪಬ್ಗಳು ಎಷ್ಟಿದೆ ಅಂತೇಳಿ ಅದೊಂದು ಸಮೀಕ್ಷೆ ಮಾಡಬೇಕು. ಯಾಕಂದ್ರೆ ಇವ್ರು ಜನಗಳು ಉದ್ಧಾರ ಮಾಡಕ್ ಬಂದಿಲ್ಲ, ಇವ್ರ ಅಧಿಕಾರಕ್ಕೆ ಬಂದಿರೋದೇ, ನಾನು ಒಂದೇ ಪಕ್ಷ ಅಂತ ಹೇಳ್ತಾ ಇಲ್ಲ, JDS, BJP, ಕಾಂಗ್ರೆಸ್ ಎಲ್ಲವೂ ಅಷ್ಟೇ, ಇವರು ವೈಯಕ್ತಿಕ ಉದ್ಧಾರ ಮಾಡ್ಕೊಳಕ್ ಬಂದಿರೋದು. ಈ ಒಂದು ನೋಡ್ರಿ, ಇವತ್ತು ಕಾಲೇಜ್ ಹುಡುಗರು 10 ಗಂಟೆಗೆ ಕಾಲೇಜ್ ಸ್ಟಾರ್ಟ್ ಆಗುತ್ತೆ, 10 ಗಂಟೆಗೆ ಹೋಗ್ಬೇಕಾದ್ರೆ 100 ಬಾರ್ಗಳು ಪಬ್ಗಳು ಕಾಲೇಜಲ್ಲಿ ಕಾಣಿಸ್ತಾ ಇರ್ತವೆ. ಒಬ್ಬ ಡಿಗ್ರಿ ಓದ ಹುಡುಗ ಇನ್ನೊಂದು ಏನೋ ಆದವನಿಗೆ ಆ ಕಾಲೇಜಿಗೆ ಹೋಗೋ ಮನುಷ್ಯಂಗ್ ಬರುತ್ತೆ. 4 ಜನ ಹುಡುಗರು ಬಾರ್ ಒಳಗಡೆ ಹೋದ್ರೆ 5ನವನು ಬಾರ್ ಒಳಗಡೆ ಹೋಗ್ತಾನೆ. ಈ ಒಂದು ಒಬ್ಬ ಮನೆ ಹಾಳು ಮಾಡೋ ಕೆಲಸ ಈ ಸರ್ಕಾರ ಇವತ್ತು ಮಾಡ್ತಾ ಇದೆಯಲ್ಲ, ಇವ್ರು ಏನ್ರಲ್ಲಿ ಹೊಡಿಬೇಕು, ನಾವು ಏನಂತ ಬೈಬೇಕು ಹೇಳಿ? ಇವತ್ತು ಈ ರೀತಿ ಒಂದು ಹಾದಿ ತಪ್ಪಿಸೋ ಕೆಲಸ ಇವತ್ತು ನೋಡಿ. ಅದನ್ನೇ ಈಗ ದುಡ್ಡಿಲ್ಲ ಅನ್ನೋದು, ಈಗ ವಾಲ್ಮೀಕಿ ಈಗ ವೈಯಕ್ತಿಕವಾಗಿ ದುಡ್ಡಿಲ್ಲ ಇವ್ರ ಹತ್ರ, ಅದಕ್ಕೋಸ್ಕರ ನೋಡಿ ಜನಗಳನ್ನ ಹಾದಿ ತಪ್ಪಿಸೋ ಕೆಲಸ ಹೇಗೆ ಮಾಡ್ತಾರೆ ಅಂದ್ರೆ, ಇವತ್ತು ಮಲೆನಾಡಲ್ಲಿ ಗಂಜಿ ಕೇಂದ್ರ ತೆರೆಯೋಕೆ ದುಡ್ಡಿಲ್ಲ ಸರ್ಕಾರದಲ್ಲಿ, ಅವ್ರಿಗೆ ಗಂಜಿ ಸಪ್ಲೈ ಮಾಡಕ್ ಆಗ್ತಾ ಇಲ್ಲ. ಅದನ್ನ ಜನಗಳು ಹೇಳ್ತಾರೆ, ರಾಜಕಾರಣಿಗಳಿಗೆ ಚಪ್ಪಲಿಯಲ್ಲಿ ಹೊಡಿತಾರೆ ಜನಗಳು ಅಂತ ಹೇಳಿ. ಈ ಮೊಂಡ ಹಗರಣ ಏನೋ ತಗೊಂಡು, ಇವ್ರು ಮೂಢ ಹಗರಣ ತಗೊಂಡು ಪಾದಯಾತ್ರೆಗಳು ಕೆಲವ್ರು ಮಾಡ್ತಾರೆ, ಇವ್ರು ಪಾದಯಾತ್ರೆ ಮಾಡ್ತಾರೆ ಅಂತ ಅವ್ರು ಉಲ್ಟಾ ಪಾದಯಾತ್ರೆ ಮಾಡ್ತಾರೆ. ಇವತ್ತು ಎಲ್ಲ ಮರೆ ಮಾಚೋ ಕೆಲಸ. ಇವತ್ತು ಯಾರಿಗೂ ರೈತರ ಕಷ್ಟ ಕೇಳೋರಿಲ್ಲ, ಇನ್ನೊಂದು ಕೇಳೋಂಗಿಲ್ಲ. ಇವ್ರಿಗೇನು ಮೋಜಿ ಮಸ್ತಿ ಮಾಡೋದು, ಯಾರು ಮಾಡೋದು ಮೋಜಿ ಮಸ್ತಿ? ಯಾರು ಪಬ್ಬು ಬಾರಿಗೆ ಹೋಗೋರು, ಯಾರು ಹೋಗ್ತಾರೆ? ಎಲ್ಲ ರಾಜಕಾರಣಿಗಳ ಮಕ್ಕಳು, ಈ ಒಂದು ಏನು ಲಂಚಕೋರ ಆಫೀಸರ್ಗಳ ಮಕ್ಕಳು, ಲಂಚಕೋರ ಜನಗಳು, ಹಾದಿ ತಪ್ಪಿಸೋವಂಥವ್ರು, ಡ್ರಗ್ಸ್ ಮಾಫಿಯಾದವರು, ಈ ರೀತಿ ಒಂದು ಹೋಗೋರೆ ಅಲ್ಲಿಗೆ ಹೋಗೋದು. ಅವರಿಗೋಸ್ಕರ ಇರೋದ ಸರ್ಕಾರ, ಜನಸಾಮಾನ್ಯರಿಗೋಸ್ಕರ ಇರೋದ ಸರ್ಕಾರ. ನೀವು ಜನಸಾಮಾನ್ಯರ ಸರ್ಕಾರ ಆದರೆ ನೀವೇನು ಮಾಡ್ತೀರಾ? ಮೊದಲು ಆದ್ಯತೆ ಕನ್ನಡಕ್ಕೆ, ಕನ್ನಡ ಶಾಲೆಗಳಿಗೆ, ನಮ್ಮ ಅಭಿವೃದ್ಧಿಗಳಿಗೆ. ಇವತ್ತು ರೈತರು ಬೆಳೆ ಹಾನಿಯಾಗಿದೆ, ನೆರೆ ಬಂದು ಅದರ ಸಮಸ್ಯೆಗಳು, ಎಷ್ಟೋ ಕಡೆ ರೋಡ್ ಇಲ್ಲದೆ ಕೊಚ್ಕೊಂಡು ಹೋಗಿದೆ, ಅದನ್ನ ಸಮಸ್ಯೆಗೆ ಬಗೆಹರಿಸಬೇಕು. ಇವ್ರಿಗೆ ಜನ ಏನಾದ್ರು ಕ್ರೋಢೀಕರಣ ಮಾಡಬೇಕು ಇವ್ರಿಗೆ ಹಣಕಾಸನ್ನ, ಅಂದರೆ ಬೇರೆ ರೀತಿ ಮಾರ್ಗದಲ್ಲಿ ಹೋಗಲಿ. ಅಂದರೆ ಇವತ್ತು ನಮ್ಮ ಮನೆ ಹಾಳು ಮಾಡಿ ಒಬ್ಬ ನೋಡ್ರಿ 2,000 ರೂಪಾಯಿ ಬರುತ್ತೆ ಒಂದು ಲೇಡಿಗೆ, ಒಂದು ಕುಟುಂಬಕ್ಕೆ ಬರುತ್ತೆ ಅಂದಾಗ, ಇವನು ಮನೇಲಿ ಎಣ್ಣೆ ಹೊಡೆದು 10,000 ರೂಪಾಯಿ ಇವನು ಖರ್ಚು ಮಾಡಿದ್ರೆ ಒಂದು ತಿಂಗಳಿಗೆ, ಆ ಟ್ಯಾಕ್ಸ್ 5,000 ಸರ್ಕಾರಕ್ಕೆ ನೇರವಾಗಿ ಹೋಗುತ್ತೆ. ಅವಾಗ 3,000 ರೂಪಾಯಿ 2,000 ಕೊಟ್ಟಂಗೆ ಮಾಡಿ 3,000 ರೂಪಾಯಿ ಸರ್ಕಾರದ ಬೊಕ್ಕಸಕ್ಕೆ ಹೋಗುತ್ತೆ. ಇದನ್ನು ನಮ್ಮ ಜನ ಅರ್ಥ ಮಾಡ್ಕೋಬೇಕು. ಇದನ್ನು ಅರ್ಥ ಮಾಡಿಕೊಂಡು ಜನಸಾಮಾನ್ಯರು ಬೀದಿ ಬಂದು ಇವರಿಗೆ ಬೇರೆ ರೀತಿ
ಒಂದು ಮಾಡೋದ ಮುಂಚೆನೆ ಈಗ ಎಚ್ಚೆತ್ತುಕೊಂಡ್ರೆ ಮಾತ್ರ ಒಳ್ಳೇದು. ಇವತ್ತು ಆ ರೀತಿ ಇವತ್ತು ನೋಡ್ರಿ, ಒಂದು ಯಾವ್ದೋ ಒಲಿಂಪಿಕ್ಸ್ ನಡೀತದೆ ನಮ್ಮ ಭಾರತದ ಹುಡುಗಿ, ಬರೇ ಒಂದು ಪಾಪ ಎಷ್ಟು ವರ್ಷದ ಶ್ರಮ ಅದು. 100 ಗ್ರಾಮ್ ಅಂತ್ರಿ, 100 ಗ್ರಾಮ್ ಜಾಸ್ತಿ ಇರೋದಕ್ಕೆ ಇವತ್ತು ಒಂದು ಪದಕ ಕಳ್ಕೊಂಡಿದ್ದಾರೆ. ಅವ್ರ ಮನಸ್ಥಿತಿ ಏನಿರ್ಬೋದು, ಎಷ್ಟು ಶ್ರಮ ಇದೆ ಅವ್ರಿಗೆ. ಒಂದು ಒಲಿಂಪಿಕ್ಸ್ ವರೆಗೆ ಅವ್ರು ಹೋಗಿ ಸೆಲೆಕ್ಷನ್ ಆಗಬೇಕು ಅಂದ್ರೆ ಎಷ್ಟು ಶ್ರಮ ಇರುತ್ತೆ. ಈ ತರದ್ದೆಲ್ಲ ಸರ್ಕಾರ ಒಂದು ಯಾವುದೇ ಒಂದು ಆಟಕ್ಕೆ ಒಂದು ಸ್ಪೋರ್ಟ್ಸಿಗೆ ಯಾವುದನ್ನು ಇದನ್ನು ಕೊಡ್ತಾ ಇಲ್ಲ. ಯಾವುದನ್ನು ಸ್ಪೋರ್ಟ್ಸ್ ಮಿನಿಸ್ಟರ್ ಆದ್ರೂ ಹೋಗಿ ಜೈಲಲ್ಲಿ ಕೂತವ್ರೆ, ಅದನ್ನ ಯಾರೋ ನೋಡ್ಕೊಂತ ಇದ್ದಾರೆ. ಇವತ್ತು ಯಾವುದನ್ನು ಒಂದು ಜನ ಅಭಿವೃದ್ಧಿಗೋಸ್ಕರ ಏನೂ ಮಾಡದಿರೋ ಪರಿಸ್ಥಿತಿ ಸರ್ಕಾರ ಇದೆ. ನೋಡಿ, ಅಸೆಂಬ್ಲಿ ನಡೆಯುತ್ತೆ, ಒಂದು ದಿನಕ್ಕೆ 50 ಲಕ್ಷ 1 ಕೋಟಿ ಖರ್ಚಾಗುತ್ತೆ ನಮ್ದು ತೆರಿಗೆ ದುಡ್ಡನ್ನ. ಈ ತರ ಎಣ್ಣೆ ದುಡ್ಡನ್ನ ಹೆಚ್ಚು ಮಾಡಿ ಅಲ್ಲಿ ಅವರು ಮಜಾ ಮಾಡ್ತಾರೆ, ಅಲ್ಲೇ ಮಲಗ್ತಾರೆ, ಅಲ್ಲೇ ತಿಂತಾರೆ, ನಮ್ಮದೇ ದುಡ್ಡಲ್ಲಿ ಖರ್ಚು ಮಾಡ್ತಾರೆ. ಅಲ್ಲಿ ಒಂದು ವಿಷಯ ಏನಾದರೂ ಒಳ್ಳೆಯ ವಿಷಯಗಳ ಪ್ರಸ್ತಾಪ ಆಗ್ತಾ ಇದೆ ನಿಮಗೆ, ರೈತರಿಗೆ ಇದು ಬೇಕು ಅಥವಾ ಜನಸಾಮಾನ್ಯರಿಗೆ ಬೇಕು, ಬೆಂಗಳೂರಲ್ಲಿ ಈ ಥರ ಒಂದು ಕಂಪ್ನಿ ತರಬೇಕು, ಇವತ್ತು ಈ ಥರ ಟ್ರಾಫಿಕ್ ಸಮಸ್ಯೆ ಆಗಿದೆ. ಬೆಂಗಳೂರು ನೋಡಿದ್ರೆ ಗುಂಡಿಗಳ್ರಿ, ಮೊನ್ನೆ ನೋಡ್ರಿ ಅಮಾಯಕರು ಇಬ್ರು ಕಸದ ಲಾರಿ ಸತ್ತೋಗಿದ್ದಾರೆ ಪಾಪ. ಅಂದ್ರೆ ಆ ಗುಂಡಿ ತಪ್ಸಕ್ ಹೋಗಿ ಇವತ್ತು ನೀವು ಕಣ್ಣು ಮುಚ್ಚಿದ್ರೆ ಗುಂಡಿ ತಪ್ಸಕ್, ಕಾರ್ ಡ್ರೈವರ್ ಆದ್ರೂ ಗುಂಡಿ ತಪ್ಸಕ್ ಹೋದ್ರೆ ಇನ್ನೊಂದು 2 ವೀಲರ್ ಹೊಡಿತಾನೆ, 2 ವೀಲರ್ ಅವನು ಗುಂಡಿ ತಪ್ಸಕ್ ಹೋದ್ರೆ ಕಾರಿಗೆ ಹೊಡಿತಾನೆ. ಅಂತ ಪರಿಸ್ಥಿತಿ ಇವತ್ತು ಬ್ರ್ಯಾಂಡ್ ಬೆಂಗಳೂರು ಹೋಗಿ ನೀವು ಗುಂಡಿ ಬೆಂಗಳೂರು ಮಾಡಿದ್ರ, ಗುಂಡಿ ಬೆಂಗಳೂರು ಒಂದ್ ಕಡೆಗಾದ್ರೆ ಡಕಾಯಿತರು ಬೆಂಗಳೂರು ಮಾಡಿದ್ರ, ದರೋಡೆಕೋರರು ಬೆಂಗಳೂರು ಮಾಡಿದ್ರ, ಇನ್ ಯಾವ ಸೀಮೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀರಾ ಅಂತ ನಾವು ಡಿ ಕೆ ಶಿವಕುಮಾರ್ ಅವರಿಗೆ ಪ್ರಶ್ನೆ ಹೇಳ್ತೇವೆ, ಜನಗಳಿಗೆ ಒಂದು ಪ್ರಶ್ನೆ ಇಡ್ತಾ ಇದ್ದೇವೆ. ನೀವು ಒಂದ್ ಸ್ವಲ್ಪ ಯೋಚನೆ ಮಾಡಿ. ಎಸ್ ಸರ್. ಸುಮಾ ಮೇಡಮ್, ಇನ್ನೊಂದು ಕಡೆಯಲ್ಲಿ ಗಮನಿಸ್ತಾ ಹೋಗೋದಾದ್ರೆ ನ್ಯೂ ಇಯರ್ ಪಾರ್ಟಿಗಳ ಟೈಮ್ನಲ್ಲಿ ಕುಡಿಯೋದು ಹುಡುಗರಾಗಿರ್ಬೋದು ಹುಡುಗಿಯರಾಗಿರ್ಬೋದು ಅವರ ವೈಯಕ್ತಿಕ, ಅವ್ರಿಗೆ ಏನೇ ಬೇಕಾದರೂ ಮಾಡ್ಬೋದು, ಅದು ಒಳಗಡೆ ಇದ್ದರೆ ಬೆಟರ್, ಪಬ್ಬು ಒಳಗಡೆನೋ ಅವ್ರ ಮನೆಯಲ್ಲಿದ್ದರೂ ಬೆಟರ್. ಆದರೆ ಪಬ್ಲಿಕ್ಗಳಲ್ಲಿ ನ್ಯೂ ಇಯರ್ಗಳ ಟೈಮ್ನಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಅರಿವೇ ಇರೋದಿಲ್ಲ, ತಡೆಯೋಕ್ಕೆ ಬಂದ ಪೊಲೀಸರಿಗೆ ಹೊಡೆಯೋಕೆ ಹೋಗ್ತಾರೆ. ಎಲ್ಲಿಗೆ ನಮ್ಮ ಸಂಸ್ಕೃತಿ ಬಂದು ನಿಲ್ಲುತ್ತೆ ಅಂತೇಳಿ. ಸಂಸ್ಕೃತಿ ಬಂದು ಅದು ಒಂದು ಏನದು ಒಂದು ಯಾವುದೋ ಒಂದು ಎಕ್ಸ್ಟಿಂಕ್ಟ್ ಆಗಿ ಹೋಗ್ತಾ ಇದೆ. ಯಾಕೆ ಅಂದ್ರೆ ಇವಾಗ ಅದೆಲ್ಲ ಇಲ್ವೇ ಇಲ್ಲ. ನೀವು ಆ ಥರ ಸಾಂಪ್ರದಾಯವಾಗಿದ್ರೆ ಇವರೇ ಔಟ್ಡೇಟೆಡ್ ಅಂತ ಹೇಳ್ತಾರೆ, ಬಿಕಾಸ್ ವೆಸ್ಟರ್ನ್ ಕಲ್ಚರ್ ಇಂಪ್ಯಾಕ್ಟ್ ಇದೆಲ್ಲ. ಅವಾಗ ಅದೇ ನ್ಯೂ ಇಯರ್ಗೆ ಅವತ್ತಿನ ಒಂದಿನ ಅಂತ ಮಾಡ್ತಾ ಇದ್ರು. ಇವಾಗ 9 to 1 ಮಾಡಿದ್ರೆ ಎವ್ರಿ ಡೇ ಇಸ್ ಎ ನ್ಯೂ ಇಯರ್ ಎಲ್ರಿಗೂ. ಆಮೇಲೆ ಕ್ರೈಮ್ ರೇಟ್ಸು ಹೇಳ್ದಂಗೆ, ನಾವು ಮಾಮೂಲಾಗಿ ಆಕ್ಸಿಡೆಂಟ್ಸು ಏನೋ ಬೈ ಚಾನ್ಸ್ ಗುಂಡಿಗಳಿದ್ರೆ ಆ ತರ ಗ್ರಾಚಾರ ತಪ್ಪಿದ್ರೆ ಆಗ್ತಾ ಇತ್ತು. ಇವಾಗ ಕುಡ್ದವ್ರಿಗಂತೂ ಪ್ರತಿಯೊಂದು ಗುಂಡಿ ತರನೇ ಕಾಣುತ್ತೆ. ಅವ್ರಿಗೂ ಬಿದ್ದು ಪೆಟ್ ಮಾಡ್ಕೊಳ್ಳೋದ್ರೆ ಬೇರೆಯವ್ರಿಗೂ ಪೆಟ್ ಮಾಡ್ತಾರೆ. ಸೊ ಇಟ್ಸ್ ರಿಯಲಿ ನಾಟ್ ಅಕ್ಸೆಪ್ಟಬಲ್. ಈ ಕುಡಿಯೋದೇ ಒಂದು ಲೈಫ್ ಅನ್ಕೊಂಡಿದ್ರೆ, ಸೊ ಇವಾಗ ಎಕ್ಸಾಂಪಲ್ ನಾ ಹೇಳ್ತೀನಿ, 50 ml ಹಾಲು ಜಾಸ್ತಿ ಕೊಡ್ತೀವಿ ಅಂತ 2 ರೂಪಾಯಿ ಜಾಸ್ತಿ ಮಾಡಿದ್ರು. ಅದು ಹಾಲೇ ಕೊಡ್ತಾರೋ ನೀರೇ ಕೊಡ್ತಾರೋ ಅದರಲ್ಲಿ ನಮಗ್ ಗೊತ್ತಿಲ್ಲ. ಸೊ ಅದು ಆಯ್ತು. ಇವಾಗ ಆಮೇಲೆ ಈ ಅನ್ನ ಭಾಗ್ಯ, ಆ ಭಾಗ್ಯ, ಈ ಭಾಗ್ಯ ಅಂತ ಹೋಗಿ ಎಲ್ಲಾ ಪ್ರೈಸಸ್ಸು ಜಾಸ್ತಿ ಮಾಡಿದ್ರು. ಇವಾಗ ಈಗ ನೋಡಿದ್ರೆ ಇದು ಪಬ್ಸ್ ಅಂಡ್ ಬಾರ್ಸ್ ಆಲ್ಕೋಹಾಲ್ ಜಾಸ್ತಿ ಮಾಡಿದ್ರೆ ರೆವೆನ್ಯೂ ಬೇಕು ಅಂತವ್ರಂದ್ರೆ ಏನಕ್ಕೆ, ಟು ಅಟ್ರಾಕ್ಟ್ ದ ಟೂರಿಸ್ಟ್ ವಿಸಿಟರ್ಸ್ಗೆ ಏನಿದೆ ಅವ್ರ ತಲೆಯಲ್ಲಿ ನನಗೆ ಗೊತ್ತಿಲ್ಲ. ಆ ತರ ಮಾಡೋ ಬದಲು ಲೆಟ್ ದೇ ಬ್ರಿಂಗ್ ಅವರ್ ಕಲ್ಚರ್. ಇವಾಗ ಏನೋ ಒಂದು ಹಿಸ್ಟಾರಿಕ್ ಆಗಿ ಮಾಡ್ಲಿ, ಏನಾದ್ರು ಇವಾಗ ಎಷ್ಟೊಂದು ಬ್ಯೂಗಲ್ ರಾಕ್ಸ್ ಇದೆ, ಲಾಲ್ಬಾಗ್ ಇದೆ, ಎಷ್ಟೊಂದು. ವೈ ಡೋಂಟ್ ದೇ ಸ್ಟಾರ್ಟ್ ಡೆವಲಪಿಂಗ್ ದೋಸ್ ಥಿಂಗ್ಸ್? ಆ ತರ ಅಲ್ಲಿ ನೈಟ್ ಲೈಫ್ ಏನಾದ್ರು ಒಂದು ಲೇಸರ್ ಶೋಸ್ ತರ ಮಾಡೋದು, ಅಥವಾ ಇನ್ನೇನಾದ್ರೂ ಇವಾಗ ಮೈಗ್ರೇಟರಿ ಬರ್ಡ್ಸ್ ಎಲ್ಲ ಒಟ್ಟೋಗ್ತಾ ಇರೋ ತರ ಲೋಕಲ್ಸ್ ಎಲ್ಲ ಮೈಗ್ರೇಟ್ ಆಗಿ ಒಟ್ಟೋಗ್ತಾ ಇದೀವಿ ನಾವು. ಇದು ಬಿಟ್ಟು ಇನ್ನೆಲ್ಗೆ ಹೋಗ್ಬೇಕು ನಮಗ್ ಗೊತ್ತಿಲ್ಲ. ಆಮೇಲೆ ರಘು ಹೇಳ್ದಂಗೆ ಕೋರಮಂಗಲಂತೂ ಖಂಡಿತವಾಗ್ಲೂ ನಾವ್ ಇರಕ್ಕಾಗಲ್ಲ. ಬೆಳಗ್ಗೆ ಎದ್ದು ಆಚೆ ಕಡೆ ನೀರ್ ಹಾಕಿ, ಕಸ ಗುಡಿಸಿ ನೀರ್ ಹಾಕಿ ರಂಗೋಲಿ ಇಡ್ತಾ ಇದ್ವಿ. ಇವಾಗ ಎದ್ದ ತಕ್ಷಣ ಪರಕೆ ಇಟ್ಕೊಂಡು ಬಾಟಲ್ಸ್ ಗುಡಿಸ್ತಾ ಇದೀವಿ ನಾವು. ಮನೆ ಮುಂದೆ ಎಲ್ಲ ಬಂದು ಇದ್ ಮಾಡ್ತಾರೆ. ನಮ್ದು CCTV ಫುಟೇಜ್ಗಳಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಅಬ್ಸೆಂಟ್ ಸೀನ್ಸ್. ಒಂದ್ ತಾಯಿ ಆಗಿ ಆ ಮಕ್ಕಳ ಆ ತರ ಆಡೋದು ನಮ್ಗೆ ಹೊಟ್ಟೆ ತೊಳ್ಸತ್ತೆ. ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಹೇಳ್ಕೊಳಕ್ ಆಗಲ್ಲ. ಆ ತರ ಬಿದ್ದು ಒದ್ದಾಡ್ತಾ ಇರ್ತಾರೆ. ನಾವ್ ಎಷ್ಟೋ ಸತಿ ರಾತ್ರಿ ಎಲ್ಲ ಪೊಲೀಸರು ಏನ್ ಮಾಡ್ತಾರೆ, ಅವ್ರು ಏನ್ ಮಾಡ್ತಾರೆ, ಎಷ್ಟು ಜನ ಮಹಿಳಾ ಪೊಲೀಸರು ಇರ್ತಾರೆ ಆ ಟೈಮಲ್ಲಿ. ಸೊ ಇಟ್ಸ್ ಟೋಟಲಿ ಡಿಸ್ಟರ್ಬಿಂಗ್ ದ ಪೀಸ್ಫುಲ್ ಬ್ಯಾಂಗ್ಳೂರ್. ರಘು ಸರ್, ಇನ್ನೊಂದು ಕಡೆಯಲ್ಲಿ ಈಗಾಗಲೇ ಅನಧಿಕೃತವಾಗಿ ಎಷ್ಟೋ ಕಡೆಗಳಲ್ಲಿ ಪಬ್ಗಳನ್ನು ನಡೆಸ್ತಾ ಇದ್ದಾರೆ. ರಾತ್ರಿ 1 ಗಂಟೆವರೆಗೆ ಪಬ್ ಇರುತ್ತೆ, ಕೆಲವೊಂದಿಷ್ಟು ಕಡೆಗಳಲ್ಲಿ 2 ಗಂಟೆಗೆ ಹೋದ್ರೂ ಕೂಡ ಮದ್ಯ ಸಿಗುತ್ತೆ. ಅದರ ಹೊರತಾಗಿ ಈಗ ಅಧಿಕೃತ ಮಾಡಿದ್ರೆ ಇನ್ನೂ ಟೈಮ್ ಲಾಂಗ್ ಆಗುತ್ತಾ ಹೆಂಗೆ ಸರ್? ಈಗಾಗಲೇ ನಾನು ವಿವರಣೆ ಕೊಟ್ಟಂಗೆ, ಹೌದು, ಈಗ 11 ಗಂಟೆಗೆ ಈ ಪಬ್ಬನ್ನು ಕ್ಲೋಸ್ ಮಾಡಿದಾಗ ರಾತ್ರಿ 10:45 ಒಳಗಡೆ ಬಂದವನು, ಅವನಿಗೆ ಒಬ್ಬ ಬಾರ್ ಟೆಂಡರ್ ಹೇಳ್ತಾನೆ,
11 ಗಂಟೆ ಕ್ಲೋಸ್ ಆಗುತ್ತೆ, ನೀವೇನೇನು ಬೇಕೋ ಎಲ್ಲ ಆರ್ಡರ್ ಮಾಡಿಬಿಡಿ ಅಂತ. ಹೌದು. ಮುಂದಿನ 2 ಗಂಟೆಗೆ ಬೇಕಾಗುವಂತ ಇದನ್ನ ಅವನು ಆರ್ಡರ್ ಮಾಡಿ ಕೂತ್ಕೊಂಡಿರ್ತಾನೆ 1 ಗಂಟೆ ತನಕ. ಹೌದು. ಈಗಾಗಲೇ ಅದೇ ತರ ನಡೀತಾ ಇದೆ. ಈಗ 1 ಗಂಟೆಗೆ ಒಳಗಡೆ ಬರೋನು ಅಥವಾ 12:15 ಒಳಗಡೆ ಬರೋವನ್ಗೆ 1 ಗಂಟೆ ಕ್ಲೋಸ್ ಆಗುತ್ತೆ ಎಲ್ಲ ಆರ್ಡರ್ ಮಾಡಿ ಅಂದ್ರೆ ಅವನು 2 ಗಂಟೆ ತನಕ ಆರ್ಡರ್ ಮಾಡಿರ್ತಾನೆ. ಸೊ ಈಗ ಅವರು 1 ಗಂಟೆ ಮುಂಚೆ 11 ಗಂಟೆ ಮುಗಿಸಿ 1 ಗಂಟೆಗೆ ಆಚೆ ಬರೋರು ಈಗ ಅವರೆಲ್ಲ ಎಷ್ಟು ಗಂಟೆಗೆ ಆಚೆ ಬರ್ತಾರೆ, ಯಾವ ಪರಿಸ್ಥಿತಿಯಲ್ಲಿ ಆಚೆ ಬರ್ತಾರೆ? ಇವ್ರು ಹೇಳ್ದಂಗೆ ರಸ್ತೆಯಲ್ಲಿ ಅವರ ಒಂದು ನಡವಳಿಕೆ ಹೆಂಗಿರುತ್ತೆ, ಬೇರೆಯವರು ಅದರಿಂದ ಅನಾಹುತಗಳಾಗಿ ಸಾವನ್ನಪ್ತಾರ. ಈಗ ಅವರು ಆಚೆ ಬಂದು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ನಾವೇ ಸಾಕಷ್ಟು ಸತಿ ಪೊಲೀಸ್ನವ್ರು ಕಂಪ್ಲೇಂಟ್ ಮಾಡಿ ಪಾಪ ಅವ್ರಿಗೂ ಉಪದ್ರವ, ರಾತ್ರಿ ಬೆಳಗಿನ ಜಾವ 2 ಗಂಟೆ 3 ಗಂಟೆ ಓಡ್ ಬಂದು ಯಾರನ್ನೋ ಓಡ್ಸಕ್ಕೆ ಅವ್ರು ಎಲ್ಲೆಲ್ಲಿ ಅವ್ರು ಒನ್ ಫಾರ್ ದ ರೋಡ್ ಅಂತ ತಗೊಂಡ್ಬರ್ತಾರೆ, ಅದ್ರ ಜೊತೆಗೆ ಸಿಗರೇಟ್ ಪ್ಯಾಕೆಟ್ ಇಟ್ಕೊಂಡ್ಬರ್ತಾರೆ, ಗಾಡಿ ಎಲ್ಲಿ ನಿಲ್ಸಿದೀನಿ ಅಂತ ಪರಿವೇನೇ ಇರಲ್ಲ, ಅವರು ಅಲಾರಾಮ್ ಇಟ್ಕೊಂಡು ಹುಡುಕ್ತಾ ಇರ್ತಾರೆ ಕಾರು. ಈಗ ಮಲಗಿನವ್ರ ಗತಿ ಏನಾಗುತ್ತೆ, ಆ ಕಾರ್ ಹುಡ್ಕೊಂಡು ಹೋಗೋ ತನಕ ಜೋರಾಗಿ ಮಾತಾಡ್ತಾರೆ. ನಿಜ ನಿಜ ನಿಜ. ಸೊ ಹೀಗಾಗಿ ಈ ಡಿಸ್ಟರ್ಬೆನ್ಸಸ್ ಎಲ್ಲ ಆಗ್ತಾ ಇರೋದು ಈಗಾಗ್ಲೇನೆ ಇವ್ರು ಹೇಳ್ದಂಗೆ ಒನ್ ಈಸ್ ಲಿಕ್ಕರ್ ಶುಡ್ ನಾಟ್ ಬಿ ದ ಓನ್ಲಿ ವೇ ಟು ಜನರೇಟ್ ಎ ರೆವಿನ್ಯೂ ಫಾರ್ ದ ಸ್ಟೇಟ್. ಅಲ್ಲಿ ಬೇರೆ 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 ಎಷ್ಟೊಂದು ಮಾರ್ಗಗಳಿರ್ತವೆ. ನಾವು ಈಗ ಒಲಿಂಪಿಕ್ಸ್ ಬಗ್ಗೆ ಇವ್ರು ಮಾತಾಡಿದಾಗ ಒಂದು ಚಿಕ್ಕ ವಿಚಾರ, ಈಗ 2 ಲಕ್ಷ ಪಾಪ್ಯುಲೇಷನ್ ಇದ್ದಂಥ ಒಂದು ರಾಷ್ಟ್ರ ಒಂದು ಗೋಲ್ಡ್ ಮೆಡಲ್ ಗೆದ್ದಿದೆ. ನಮ್ದು 130 ಕೋಟಿ ಎಷ್ಟು ಮೆಡಲ್ ಬಂದಿದೆ ಸರ್. ನಾವು ವಿ ಆರ್ ನಾಟ್ ಎ ಸ್ಪೋರ್ಟ್ಸ್ ಕಲ್ಚರ್ ಕಂಟ್ರಿ. ಈಗ ಸ್ಪೋರ್ಟ್ಸ್ಗೆ ಮತ್ತೆ ಕಲ್ಚರಲ್ ಇದಕ್ಕೆ ನಾವು ಆ ನಿಟ್ಟಿನಲ್ಲಿ ಎಜುಕೇಷನ್ ಶುರುವಿಂದ ತಗೊಂಡು ಬಂದು ಇವತ್ತಿನ ದಿನ ನಾವು ಒಂದು ಯಾವುದೋ ಒಂದು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಪ್ರೋಗ್ರಾಮ್ಗೆ ಹೋಗಿದ್ದೆ. ಅಲ್ಲಿ ಒಂದು ರಾಷ್ಟ್ರ ಕಟ್ಟುವ ಒಂದು ಇದನ್ನ ಕೊಡ್ತಾರೆ ಅವ್ರಿಗೆ ಟ್ರೈನಿಂಗು. ಬಟ್ ಆದರೆ ಇವತ್ತಿನ ಶಾಲೆಗಳಲ್ಲಿ ಇವಾಗ ನೋಡಿ 9th 10th ಈಗಾಗಲೇ ಅವ್ರಿಗೆ ಮದ್ಯ ವ್ಯಸನಿಗಳಾಗೋ ಇರ್ತಾರೆ ಸುಮಾರು ಜನ. ಡ್ರಗ್ಗಿನ ಇದು ಸಿಕ್ಬಿಟ್ಟಿರುತ್ತೆ ಅವ್ರಿಗೆ. ಈಗ ಮುಂದಿನ ಅವರು ಪೀಳಿಗೆಗೆ ಏನು ಮಾರ್ಗದರ್ಶನ ಆಗ್ತಾರೆ? ಜಪಾನ್ ತರ ನಾವು ಹೋಗ್ತೀವಾ? ಇಂಡಿಯಾ ಈಸ್ ದ ಯಂಗೆಸ್ಟ್ ನೇಷನ್ ಅಂತ ಹೇಳ್ತಾರೆ, ಯಂಗೆಸ್ಟ್ ಪಾಪ್ಯುಲೇಷನ್ ಹಿಂಗೆಷ್ಟು. ಈಗ ಜಪಾನ್ ನಲ್ಲಿ ಎಷ್ಟೋ ಊರುಗಳಲ್ಲಿ ಮನೆ ಖಾಲಿ ಮಾಡ್ಕೊಂಡು ಹೋಗಿದಾರಂತೆ. ಯಾಕೆಂದ್ರೆ ವಯಸ್ಸಾದವ್ರು ಯಾರು ಇರಕ್ಕಾಗ್ತಾ ಇಲ್ಲ, ಯಂಗ್ ಪಾಪ್ಯುಲೇಷನ್ ಕಮ್ಮಿ ಆಗಿದೆ, ಅಲ್ಲಿ ಬ್ಯಾಂಕ್ ಅಲ್ಲಿ ಇಂಟ್ರೆಸ್ಟ್ ಕೊಡ್ತಾ ಇಲ್ಲ ಅಂದ್ರೆ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ನಾಳೆ ನಾವು ಬರಡಾಗ ಹೋಗ್ತೀವಾ? ಈ ಬರಡಾಗಕ್ಕೆ ಇರ್ತಕ್ಕಂಥ ಯಂಗ್ ಪಾಪ್ಯುಲೇಷನ್ ನಾವು ಟೋಕಲ ಮಾಡಿಬಿಟ್ರೆ, ಯಂಗ್ ಪಾಪ್ಯುಲೇಷನ್ ಟುಡೇ ಅಟ್ 10th or 11th ನೀವು ನೋಡಿ, ಒಂದು ಕಡೆ ಅವ್ರ ಜೀವನದಲ್ಲಿ ಸೋತ್ರೆ ಇನ್ನೊಂದು ಕಡೆ ಎದ್ದು ಬರ್ತೀನಿ ಅನ್ನೋದನ್ನ ಯಾರು ಸ್ಟ್ರೆಂತ್ ತುಂಬ್ತಾ ಇಲ್ಲ. ನಮ್ಮ ಬೇಸಿಕ್ ಎಜುಕೇಶನ್ ಸಿಸ್ಟಮ್ನಲ್ಲೂ ನಾವು ಅವ್ರಿಗೆ ಆ ಸ್ಟ್ರೆಂತ್ ಕೊಡ್ದಿರಾ ಅವರು ವೀಕ್ ಆಗಿ ಈ ತರ ಒಂದು ವ್ಯಸನಕ್ಕೆ ಬರ್ತಾ ಇದ್ದಾರೆ. ಅದ್ರೊಳಗೆ ನಾನು ಎಕ್ಸ್ಟೆಂಡೆಡ್ ಟೈಮ್ ಬೇರೆ ಕೊಡ್ತೇನೆ. ಕೆಲವೊಂದು ರೂಲ್ಸ್ ಪ್ರಕಾರ ಕಾಲೇಜಿಂದ 100 ಮೀಟರ್ ತನಕ ಇರಬಾರ್ದು ಅಥವಾ 1 ಕಿಲೋಮೀಟರ್ ತನಕ ಇರಬಾರ್ದು ಅಂತಾರೆ. ಅಲ್ಲೇ ಕಾಲೇಜ್ನಲ್ಲಿ ಪಕ್ಕದಲ್ಲೇ 1.5 ಕಿಲೋಮೀಟರ್ದಲ್ಲಿ ಪಬ್ಬು ಬಾರ್ ಇವ್ರು ಹೇಳ್ದಂಗೆ ತಕ್ಕೊಂಡಿದ್ರೆ ಕಾಲೇಜಲ್ಲಿ ಮಧ್ಯದಲ್ಲಿ ಬಂಕ್ ಮಾಡಿ ಅಲ್ಲೇ ಕೂತಿರ್ತಾರೆ ಸರ್. ಈಗ ಅಲ್ಲೂ ಕೂತವ್ರು ನಾಳೆ ರಾಷ್ಟ್ರ ಕಟ್ಟೋ ಕೆಲಸ ಮಾಡ್ತಾರಾ, ರಾಜ್ಯ ಕಟ್ಟೋ ಕೆಲಸ ಮಾಡ್ತಾರಾ? ನಿಜ ನಿಜ ನಿಜ. ಈಗ ಅದೇ ಒಂದು ದೊಡ್ಡ ಪ್ರಶ್ನೆ. ರಾಘವನ್ ಸರ್, ಇನ್ನೊಂದು ಕಡೆಯಲ್ಲಿ ನೈಟ್ ಲೈಫ್ ಓಪನ್ ಮಾಡ್ತಾರೆ ಸರ್ಕಾರದವ್ರೀಗ. ಟ್ರಾನ್ಸ್ಪೋರ್ಟೇಷನ್ಗೆ ಏನು ಮಾಡ್ತಾರೆ ಅಂತ ಹೇಳಿ, ಯಾಕಂತ ಹೇಳಿದ್ರೆ 1 ಗಂಟೆ ತನಕ ಮೆಟ್ರೋ ಇರಲ್ಲ, ಕ್ಯಾಬ್ ಏನೋ ಇರಬಹುದು, ಆದರೆ ಜನ ತಮ್ಮ ಗಾಡಿಯಲ್ಲೇ ಬರ್ತಾರೆ, ತಮ್ಮ ವೆಹಿಕಲಲ್ಲೇ ಬರ್ತಾರೆ. ಅದೇ ಗಾಡೀಲಿ ಕುಡ್ಕೊಂಡು ವಾಪಸ್ ಹೋಗುವಾಗ ಪೊಲೀಸರೇ ರಸ್ತೆ ಮೇಲೆ ನಿಂತಿರ್ತಾರೆ, ಅಲ್ಲಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಟೆಸ್ಟ್ ಮಾಡ್ತಾರೆ, ಮತ್ತೆ ಫೈನು. ಇದೆಲ್ಲ ಯಾವ ರೀತಿಯಾಗಿ ಅಂತೇಳಿ ನೋಡಿ, ಇದು ತಮಾಷೆನೋ ಅಥವಾ ಇದೋ ಗೊತ್ತಿಲ್ಲ, ಆದರೆ ಸರ್ಕಾರಕ್ಕೆ ಹೆಂಗೆ ಅಂದ್ರೆ 2 ಕಡೆ ಲಾಭ. ಈಗ ಹೆಂಗೆ ಕಳ್ಳ ಒಂದು ಕಳ್ಳತನ ಮಾಡಿದ್ರೆ ಕಳ್ಳ ಅಂತ ನಾವು ಹೇಳ್ತೇವೆ. ಈಗ ಪೊಲೀಸವ್ರು ಕಳ್ಳರ ತರ ಎಲ್ಲೋ ಮರೆಮಾಚಿ ಮತ್ತೆ 3 ದಿನದ ಸ್ಟಾರ್ಟ್ ಮಾಡೋರೆ, ಅಡ್ಕೊಬಿಡ್ತಾರೆ. ಅಡ್ಕೊಂಡು ಅಲ್ಲಿಂದ ಗಾಡಿ ಬರ್ತಾ ಇದೆ ಹೆಲ್ಮೆಟ್ ಅಂದ್ರೆ ಅವರು ಪೊಲೀಸರು ಕೆಲಸ ಏನು ಅಂದ್ರೆ ಅವ್ರನ್ನ ನೋಡಪ್ಪ ಹೆಲ್ಮೆಟ್ ಹಾಕಿಲ್ಲ, ನೀನು ತಲೆ ಹೊಡೆದೋಗುತ್ತೆ, ಸತ್ತೋಗ್ತೀಯ, ನಿನ್ಗೆ ಆಗಬೇಕು, ನಿನ್ ಕೌಟುಂಬ ಇದೆ ಅಂತ ಅವ್ರನ್ನ ಒಂದು ಸ್ವಲ್ಪ ಅವ್ರನ್ನ ದಾರಿ ತರ ಕೆಲಸ ಮಾಡಬೇಕು. ಇವರೇ ಸಡನ್ ಆಗಿ ಹೋಗ್ತಾರೆ ಕಳ್ಳರ ತರ ಹೋಗಿ. ಇಲ್ಲಿ ಏನಾಗುತ್ತೆ ನೋಡಿ, ರಾತ್ರಿ 1 ಗಂಟೆಗೆ ಯಾರೇ 1 ಗಂಟೆಗೆ ಇದ್ರು ಅವ್ನು ಕುಡಿದ್ಬಿಟ್ಟೆ ಗ್ಯಾರಂಟಿ ರೋಡಿಗೆ ಬರ್ತಾನೆ. ಒಂದ್ ಕಡೆಗೆ ಸರ್ಕಾರ ಇವತ್ತು ನಡೆಸೋದಕ್ಕೆ ಒಂದು ಬೇರೆ ಹಾದಿ ಹಿಡ್ಕೊಂಡಿದೆ. ಒಂದ್ ಕಡೆಗೆ ಈ ಬಾರ್ಗಳು ಕುಡ್ದ್ರಿಂದ ಅದರಿಂದ ಬರೋ ಟ್ಯಾಕ್ಸು ಸರ್ಕಾರ ನಡೆಸೋದಕ್ಕೆ, ಈ ಬಿಟ್ಟಿ ಭಾಗ್ಯಗಳು ಕೊಡೋದಕ್ಕೆ ಅಥವಾ ಏನ್ ಅವ್ರು ವೈಯಕ್ತಿಕ ಮಾಡ್ತಾರೋ ಗೊತ್ತಿಲ್ಲ. ಸೆಕೆಂಡು ಪೊಲೀಸ್ ಅವ್ರು ಏನು ಹಿಡಿತಾರಲ್ವಾ, ಹಿಡಿದ್ಬಿಟ್ಟು ಅದ್ರ ದಂಡ ಬರುತ್ತೆ, ಅದ್ರ ದಂಡ ಮತ್ತಿರ್ಗ ಸರ್ಕಾರಕ್ಕೆ ಹೋಗುತ್ತೆ. ಇದು ಇವತ್ತಿನ ಸರ್ಕಾರ ಯೋಚನೆ ಮಾಡ್ತಾ ಇರೋದು. ಇವತ್ತೇನು ನಮಗೆ ಇಳಿ ವಯಸ್ಸಲ್ಲಿ ಸಿದ್ದರಾಮಯ್ಯ ಅವ್ರು ಮತ್ತೆ ಮುಖ್ಯಮಂತ್ರಿ ಆಗ್ತಾರಲ್ಲ ಗೊತ್ತಿಲ್ಲ, ಆದ್ರೆ ನಾವೇನೋ ಒಂದು ಒಳ್ಳೆ ಭರವಸೆ ಇಟ್ಕೊಂಡಿದ್ರು ಕನ್ನಡದವರೆಲ್ಲ ನಾವೆಲ್ಲ. ಏನೋ ಒಂದು ಒಳ್ಳೆ ಆಡಳಿತ ಕೊಡ್ತಾರೆ, ಒಂದು ಹೆಸರು ಮಾಡಿ ಹೋಗ್ತಾರೆ, ಏನಾದರೂ ಒಂದು ಈ ರೀತಿ ಒಂದು ಹೆಸರು ಮಾಡೋ ಅಂಥದ್ದು ಇದೆಲ್ಲ ಬೇಕಿತ್ತ ಅನ್ನೋದೇ ನಮಗೊಂದು ಕ್ವಶನ್. ಯಾಕಂದ್ರೆ ಅವ್ರ ಆಡಳಿತ
ತುಂಬ ಒಂದು 18-19 ಬಜೆಟ್ ಮಂಡಿಸಿದ್ದಾರೆ ಹಣಕಾಸು ಸಚಿವರಾಗಿ. ಹಣಕಾಸು ಸಚಿವರಿಗೆ ಈ ರೀತಿ ಒಂದು ಹಣಕಾಸನ್ನ ಕ್ರೋಢೀಕರಣ ಮಾಡುವಂಥ ಪರಿಸ್ಥಿತಿ ಬಂದ್ಬಿಡ್ತು. ಅದು ನಮ್ಮ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಅನ್ನೋದೇ ನಮಗೆ ಒಂದು ನೋವಿನ ಸಂಗತಿ. ಇವತ್ತು ಏನಂದರೆ ನೋಡಿ, ಈ ಬಾರು ಪಬ್ಗಳು ನಾವು ಹೇಳಿದವು, ಇವತ್ತು ನಾವೆಲ್ಲ ಕೋರಮಂಗಲ BDA ಲೇಔಟು, HSR ಲೇಔಟ್ BDA ಲೇಔಟು, ಇಂದಿರಾನಗರ BDA ಲೇಔಟು, ಇವೆಲ್ಲ ಯಾಕೆ ಜನಗಳು ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿ ತಗೊಂಡ್ರು ಅಂದರೆ, ಏನೋ ಗಿಡ ಮರಗಳಿರುತ್ತೆ, ಒಳ್ಳೆ ಗಾಳಿ ಬರುತ್ತೆ, ಒಳ್ಳೆ ಪಾರ್ಕ್ ಇದೆ, ನಾವು ನೆಮ್ಮದಿಯಾಗಿ ಬದುಕ್ಬೋದು ಅಂದರೆ, ಆ ನೆಮ್ಮದಿ ಕೆಡಿಸೋ ಕೆಲಸ ಒಂದು ಕಡೆಗಾದರೆ ಇವತ್ತು ಏನು ಹೇಳ್ಬೇಕೋ ಗೊತ್ತಿಲ್ಲ, ನೆಮ್ಮದಿ ಕೆಲಸ ಒಂದು ಕಡೆ ಮಾಡ್ತಾ ಇದೆ. ಅದ್ರ ಜೊತೆಗೆ ನೋಡಿ, ಅಲ್ಲೇ ರಾಜಕಾಲುವೆಗಳು ಹೂಳೆತ್ತದು. ಇವತ್ತೆಲ್ಲ ನೀವು ರಾಜಕಾಲುವೆಗಳು ಹೂಳೆತ್ತದು ಹೂಳಲ್ಲ, ಇವರು ಹೇಳ್ದಂಗೆ ಎಣ್ಣೆ ಬಾಟ್ಲಿಗಳು ತುಂಬ್ಕೊಬಿಟ್ಟಿದೆ ಅಲ್ಲಿ. ನಿಜ 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 ಎಣ್ಣೆ ಬಾಟ್ಲಿಗಳು ತುಂಬಿಡ. ಬೆಳಂದೂರು ಕೆರೆ ನೋಡಿ, ಇಲ್ಲಿವರೆಗೆ ಅದನ್ನು ಸರಿ ಮಾಡೋಕ್ಕಾಗಿಲ್ಲ, ನೊರೆಗಳು ಬರುತ್ತೆ ಅಲ್ಲಿಂದ. ಈಗ ಇವತ್ತು ಇದು ಡೆಂಗ್ಯೂ ಜ್ವರಗಳು, ನೀವೆಲ್ಲ ಮಾಧ್ಯಮದವರು ಇಷ್ಟೆಲ್ಲ ತೋರಿಸ್ತಾ ಇರೋದಕ್ಕೆ ಸ್ವಲ್ಪ ಎಚ್ಚೆತ್ತುಕೊಂಡಿದೆ ನಮ್ಮ ಮಹಾನಗರ ಪಾಲಿಕೆ. ಇಲ್ಲಾಂದ್ರೂ ಅವರು ಒಂದು ಕಡೆ ಎಲ್ಲೋ ದುಡ್ಡು ಮಾಡೋ ಕೆಲಸನೇ. ಇವತ್ತು ಅನಧಿಕೃತವಾಗಿ ಆ ಬ್ಯಾನರ್ಗಳು ಪೆಪ್ಸ್ಗಳು ನಾವು ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದೀವಿ, ನಾವು ಯಾರು ಹಾಕಲ್ಲ ಅಂತಾರೆ. ಆದರೆ ಇವ್ರದೇ ಆದ ಮೊನ್ನೆ ಎಲ್ಲ ನೀವು ತೋರಿಸಂಗೆ ಹೋಮ್ ಮಿನಿಸ್ಟರ್ ಬರ್ತಡೇ ಇತ್ತು, ಅಲ್ಲಿ ಹಾಕೊಂಡಿದ್ರು. ಇವ್ರದ್ದು ಹಾಕೊಂಡ ಖುಷಿಯಿಂದ ನೋಡ್ತಾರೆ, ನಮ್ಮವ್ರು ಹುಡುಗರು ಹಾಕ್ಬಿಟ್ಟವ್ರಪ್ಪ. ಅಂದ್ರೆ ಕಾನೂನನ್ನ ಮಾಡೋದು ಇವರು ಯಾರಿಗೋಸ್ಕರ? ಕಾನೂನು ಬರೀ ಜನಸಾಮಾನ್ಯರು ಫಾಲೋ ಅಪ್ ಮಾಡ್ಬೇಕಾ, ಕಾನೂನನ್ನ ಅಧಿಕಾರಿಗಳು ಮತ್ತೆ ರಾಜಕಾರಣಿಗಳು ಫಾಲೋ ಅಪ್ ಮಾಡ್ಬೇಕಾ ಅನ್ನೋದೇ ಒಂದು ಪ್ರಶ್ನೆ ಆಗಿದೆ. ಇದು ಏನಾಗಿದೆ, ಇದು ಟೋಟಲಿ ಹಾದಿ ತಪ್ಪಿಸುವಂತ ಕೆಲಸ ಇವತ್ತು. ಯಾಕಂದ್ರೆ ಕಾಲೇಜ್ ಹುಡುಗರಿಂದ ಹಿಡಿದು ಒಬ್ಬ ಉದ್ಯೋಗ ಮಾಡುವಂತವನಿಂದ ಹಿಡಿದು ಎಲ್ಲರೂ ಇದರಿಂದ ಹಾಳಾಗಿ ಹೋಗ್ತಾರೆ, ಮನೆ ಮಠಗಳನ್ನ ಹಾಳು ಮಾಡ್ಕೊಂತಾರೆ. ಇದರ ಶಾಪವನ್ನ ಈಗೇನು ಆಡಳಿತ ಪಕ್ಷ ಏನಾದ್ರು ಇದನ್ನ ಇಲ್ಲಿಗೆ ಬಂದ್ ಮಾಡಿದ್ರೆ ಒಳ್ಳೇದು. ಇಲ್ಲ ಅಂದ್ರೆ ಈ ಶಾಪವನ್ನ ಖಂಡಿತವಾಗ್ಲೂ ಈಗ ಆಡಳಿತ ಮಾಡ್ತಾರಂತ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು, ಆ ಸಂಬಂಧಪಟ್ಟಿರೋ ಸಚಿವರು ಎಲ್ಲರೂ ಅನುಭವಿಸ್ತಾರೆ. ಯಾಕಂದ್ರೆ ನೋಡಿ, ಆಮೇಲೆ ನಿಮ್ಗೆ ಇನ್ನೊಂದು ಗೊತ್ತಿರಲಿ, ನಾವೇನೋ ಒಬ್ಬ ಹೀರೋ ಅಂದ್ರೆ ಅವನೇನೋ ದೇವರು ಅಂತ ನಮ್ಮ ಯುವಕರು ಹೇಳ್ತಾರೆ, ಒಬ್ಬ ಕ್ರಿಕೆಟ್ ಆಡೋನು ಅಂದ್ರೆ ಅವನೇನೋ ದೊಡ್ಡ ಇವನು ಅಂತಾರೆ, ಇವತ್ತು ಗಾಡ್ ಫಾದರ್ ಅಂತಾರೆ. ಇವತ್ತೆಲ್ಲ ನೋಡಿ, ಅದೇ ಹೇಳಿದೆ, ಪಬ್ಬು ಬಾರ್ಗಳು ಎಷ್ಟು ಕ್ರಿಕೆಟ್ ಅವನಿರ್ಬೋದು, ಏನೋ ಒಬ್ಬನ ಆಟಗಾರನ ಎಷ್ಟು ಬಾರ್ಗಳು ಅವನಿಗೆ ಯಾಕೆ ಬೇಕು? ಒಬ್ಬ ನೀನು ಸ್ಪೋರ್ಟ್ಸ್ ಮ್ಯಾನಿಗೆ ನಿನಗೆ ಯಾಕೆ ಬೇಕು ಬಾರು? ಇದನ್ನ ಏನಾಯ್ತು, ಯಾರೋ ಒಬ್ಬನ ಅರ್ಜಿ ಹಾಕಿದ್ದ, ಅವನು ಯಾರೋ ಒಬ್ಬ ಎಲ್ಲಿಂದೋ ಹೈಕಮಾಂಡಿಂದಲೋ ಎಲ್ಲಿಂದಲೋ ಒಂದು ಮನವಿ ಕಳಿಸುತ್ತಾ, ಈ ತರ ನಂದು ಪಬ್ಬಿಗೆ ಮಾತ್ರ, ನನ್ನ ಬಾರಿಗೆ ಮಾತ್ರ ನನಗೆ ಸ್ವಲ್ಪ ಅವಕಾಶ ಕೊಡಿ ಅಂತ. ಅದೇನಾಗೋಯ್ತು, ನಾವು ದುಡ್ಡು ಕೊಡ್ತಾವಪ್ಪ, ನಾವು ಲಂಚ ಕೊಟ್ಬಿಟ್ಟು ಅವಕಾಶ ತಗೊಂತೇವೆ ಅಂತ ಇಂದೋರಿಂದ ಕೆಲವರು ಒಂದಿಷ್ಟು ಜನ ಹೋದ್ರು. ಈಗ ಅವನು ಒಬ್ಬನಿಗೆ ಒಳ್ಳೇದು ಮಾಡೋದಕ್ಕೋಸ್ಕರ ಇವ್ರು ಏನ್ ಮಾಡ್ತಾರೆ, ಇಡೀ ಒಂದು ನಮ್ಮ ಸಮಾಜನೇ ಹಾಳು ಮಾಡುವಂತ ಪರಿಸ್ಥಿತಿನ ತಂದಿಟ್ರು. ನಿಮ್ಗೆ ನಾವು ಹೆಸರು ಹೇಳೋದು ಬೇಡ, ದೊಡ್ಡ ಕ್ರಿಕೆಟ್ ಆಟಗಾರ ಪಬ್ಗಳು ಬಾರ್ಗಳು ಇವತ್ತು ಬೆಂಗಳೂರಲ್ಲಿ 3-4 ಇದೆ. ದೊಡ್ಡ ಸಿನಿಮಾ ನಟ ಅಂತ ನಾವೇನ್ ದೇವರು ಅಂತ ಕರಿತೇವೆ, ಆ ಮನುಷ್ಯನವು ಬಾರ್ಗಳು 100 ಇದಾವೆ. ನಾವ್ ಯಾರಿಗೆ ಹೇಳೋಣ? ಹೆಸರು ಹೇಳಿದ್ರೆ ನಾಳೆ ಬೆಳಗ್ಗೆ ನಮ್ಮ ಆಫೀಸ್ ನುಗ್ತಾರ್ರಿ. ಇವತ್ತು ಆ ತರ ಇದೆ. ಅಂದ್ರೆ ಯಾರು ದೇವ್ರಿಲ್ಲಿ? ನಾವ್ ಹೇಳ್ತಾರ ದೇವ್ರು ಯಾರು? ದೇವ್ರಾದವನಿಗೆ ಯಾಕೆ ಬೇಕು ಬಾರು ಪಬ್ಬು? ನಾವ್ ಹೇಳೋದು ಇದು ಈ ಪ್ರಶ್ನೆ ಬೇಡಲ್ಲ, ಮುಚ್ಚಿಬಿಡ್ಲಿ. ಅದೇ ಮೇಡಮ್, ಸ್ಕೂಲ್ಗಳಂತೂ ಇವತ್ತು ಏನಾಗಿದೆ ಅಂದ್ರೆ ಅದ್ ನಾವ್ ಹೇಳ್ತಾವ ದೊಡ್ಡ ಡಕಾಯಿತಿ ಜಾಗಗಳಾಗಿದೆ. ನಾವ್ ಹೇಳ್ತಾವಲ್ಲ, ಒಂದು ಮಠ ಮಾಧ್ಯಮ ಸ್ಕೂಲ್ ಕಾಲೇಜ್ಗಳೇ ಇವತ್ತು ಒಂದು ನೀವು ಡಿಗ್ರಿ ಆದ ಇಂಜಿನಿಯರಿಂಗ್ ಸೇರಿಸಬೇಕು ಅಂತ ನಾನೇ ಹೇಳ್ತಾನಲ್ಲ, ನನ್ನ ಮಗಳಿಗೆ 9 ಲಕ್ಷ ಕೊಟ್ಟಿವಿ ಡೊನೇಷನ್. ಇವತ್ತು ಪಬ್ಲಿಕ್ 3 ಲಕ್ಷ ರೂಪಾಯಿನೇ ನೀವು ಕ್ಯಾಶ್ ಕ್ಯಾರಿ ಮಾಡಬೇಡಿ ಅಂತ ನಮ್ಮ ಮೋದಿ ಸಾಹೇಬ್ರು ಹೇಳ್ತಾರೆ. ಆಯ್ತಲ್ಲ, ಕ್ಯಾರಿ ಮಾಡಿದ್ರೆ GST ಬರುತ್ತೆ, IT ಬರುತ್ತೆ ಅಂತ. ಇವತ್ತು ಅದೇ ಕಾಲೇಜ್ಗಳಲ್ಲಿ ಇದರಲ್ಲಿ 9 ಲಕ್ಷ, 10 ಲಕ್ಷ, 20 ಲಕ್ಷ, 25 ಲಕ್ಷ ಕ್ಯಾಶ್ ಡೊನೇಷನ್ ತಗೊಂತಾರೆ. ಪಬ್ಲಿಕ್ ಅಲ್ಲಿ ರಾಶಿ ಹೊಡೆದಿರ್ತಾರೆ ದುಡ್ಡನ್ನ. ಯಾರು ಕೇಳೋದು? ಯಾರಿಗೆ IT ಇರೋದು, ED ಇರೋದು, GST ಇರೋದು, ಪೊಲೀಸ್ ಅವರು ಇರೋದು ಎಲ್ಲ ಜನಸಾಮಾನ್ಯವರಿಗೆ, ಬೇರೆ ಯಾರಿಗೂ ಇಲ್ಲ. ಇವತ್ತು RTO ಅಧಿಕಾರಿಗಳು ಇರ್ಬೋದು, ಇನ್ನೊಂದು ಎಲ್ಲರೂ ಏನಾಗ್ಬಿಟ್ಟಿದೆ ನೋಡ್ರಿ. ಅಲ್ಲಿ ನೋಡಿ, ನಾನು ಹೇಳೋದು ಇನ್ನೊಂದು, ಒಬ್ಬ ಪೊಲೀಸ್ ಅಧಿಕಾರಿ ಇವ್ರು ಹೇಳ್ದಂಗೆ ಕೋರಮಂಗಲಕ್ಕೆ ನನಗೆ ಸೀಟಿಂಗ್ ಬೇಕು ಅಂದ್ರೆ 1 ಕೋಟಿ ನಡೀತಾ ಇದ್ರಿ, ಯಾಕೆ ಕೊಡ್ಬೇಕು ದುಡ್ಡನ್ನ? ಆಯ್ತಲ್ಲ, ಅಲ್ಲೇನೂ ಇಲ್ಲ ಅಂದ್ರೆ ಅವ್ರ ಉದ್ದೇಶ, ಅಲ್ಲಿ ಪಬ್ಗಳಿದೆ, ಬಾರ್ಗಳಿದೆ, ಅಲ್ಲಿ ಕಲೆಕ್ಷನ್ ಜಾಸ್ತಿ ಬರುತ್ತೆ. ಮುಂಚೆಲ್ಲ ಉಪ್ಪಾರಪೇಟೆ ಸ್ಟೇಷನ್ಗಳಿಗೆ ಕಲೆಕ್ಷನ್ ಇರೋದು. ಈಗ ಇವ್ರು ಹೇಳ್ದಂಗೆ ಕೋರಮಂಗಲ, ವೈಟ್ ಫೀಲ್ಡು, ಇಂದಿರಾನಗರ ಈ ಸ್ಟೇಷನ್ಗಳ ಡಿಮ್ಯಾಂಡ್ ಹೆಂಗಿದೆ ಗೊತ್ತಾ ನಿಮ್ಗೆ? ನಮ್ಗೆ ಅದೇ ಜಾಗ ಬೇಕು, ಇಲ್ಲ ನಾನು ಪೋಸ್ಟಿಂಗ್ ತಗೊಳ್ಳಲ್ಲ ಅಂತ ಇನ್ಸ್ಪೆಕ್ಟರ್ಗಳು ಜಡ್ ಕೂತ್ಕೊಂಡವ್ರೆ. 1 ಕೋಟಿ ಎಲ್ಲಿಂದ ಬರ್ಬೇಕು ದುಡ್ಡು? ಅಲ್ಲಿಂದಲೇ ಬರೋದು. ಎಸ್ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು. ಒಂದ್ ಕಡೆಯಲ್ಲಿ ಯುವ ಸಮುದಾಯ ದಾರಿ ತಪ್ತಾ ಇದೆ, ಅದ್ರ ನಡುವೆಯಲ್ಲಿ ಕ್ರೈಮ್ ರೇಟ್ ಕೂಡ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಹೆಚ್ಚಾಗ್ತಾ ಇದೆ. ಈ ನಡುವೆ ನೈಟ್ ಲೈಫ್ ಓಪನ್ ಮಾಡಿದ್ರೆ ಇನ್ನೆಷ್ಟರ ಮಟ್ಟಿಗೆ ಪರಿಸ್ಥಿತಿ ಹದಗೆಡಬಹುದು ಎನ್ನುವಂಥದ್ದಾಗಿ ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ನೈಟ್ ಲೈಫ್ ಓಪನ್ ಮಾಡಿದ್ರೆ ಬೆಂಗಳೂರಿನಲ್ಲಿ ಮಿಡ್ ನೈಟ್ ಮಸ್ತಿ ಓಪನ್ ಆಗೋದು ಗ್ಯಾರಂಟಿ. ಈ ಮಿಡ್ ನೈಟ್ ಮಸ್ತಿ ಬೇಕಾ ಬೆಂಗಳೂರು ಸೇರಿದಂತೆ ಮಹಾನಗರಗಳು?
ಯಾಕಂತ ಹೇಳಿದ್ರೆ ರಾತ್ರಿ 1 ಗಂಟೆ ಪ್ರತಿಯೊಂದು ಮಹಾನಗರಗಳು ಮಲಗುವಂತ ಸಂದರ್ಭ ಅದು. ಯಾಕಂತ ಹೇಳಿದ್ರೆ ಇಡೀ ದಿನ ಬ್ಯುಸಿ ಆಗಿರೋದು. ಬೆಂಗಳೂರು ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ಕರ್ನಾಟಕದ ಯಾವುದೇ ರಾಜ್ಯಗಳ ಯಾವುದೇ ಒಂದು ಮಹಾನಗರವನ್ನು ತೆಗೆದುಕೊಳ್ಳಿ, ಅಷ್ಟೊತ್ತಿಗೆಲ್ಲ ಜನ ಮಲ್ಕೊಂಡಿರ್ತಾರೆ. ಇಂಥ ಹೊತ್ತಿನಲ್ಲಿ ನೈಟ್ ಲೈಫ್ ಬೇಕಾ? ಯಾಕಂತ ಹೇಳಿದ್ರೆ ಸುಮಾ ಮೇಡಮ್, ನಾವು ಗಮನಿಸ್ತಾ ಹೋಗೋದಾದ್ರೆ ಎಷ್ಟೋ ಜನ ಆ ಟೈಮಲ್ಲಿ ಮಲಗಿರ್ತಾರೆ. ನಾನು ಆಗಲೇ ಹೇಳಿದೆ, ಮಹಾನಗರ ಮಲಗುವಂಥ ಟೈಮ್ ಅದು. ಅಂಥ ಹೊತ್ತಿನಲ್ಲಿ ಗಾಡೀಲಿ ಹಾರ್ನ್ ಹಾಕೊಂಡು ಜೋರಾಗಿ ಸಾಂಗ್ ಹೇಳ್ಕೊಂಡು ರಸ್ತೆ ಮೇಲೆ ಬಿಯರ್ ಬಾಟಲ್ ಹೊಡ್ಕೊಂಡು ಇಂಥ ಪರಿಸ್ಥಿತಿಗಳು, ನೀವು ಕೂಡ ಸಾಕಷ್ಟು ಎಕ್ಸಾಂಪಲ್ಗಳನ್ನು ಕೊಡ್ತಾ ಇದ್ರಿ. ಏನು ಹೇಳ್ತೀರಾ ಈ ಹುಚ್ಚಾಟಗಳ ಬಗ್ಗೆ ಅಂತೇಳಿ? ಫಸ್ಟ್ ಈ IT-BT ಬಂದ್ಮೇಲೆ ಈ UK ಶಿಫ್ಟ್, US ಶಿಫ್ಟ್, ಇಂಡಿಯನ್ ಶಿಫ್ಟ್ ಅನ್ನೋದಕ್ಕೆ ಪಾಪ ಅವರೆಲ್ಲ ಕೂತ್ಕೊಂಡು ರಾತ್ರಿ ಎಲ್ಲ ಟೈಮಿಂಗ್ಸ್ ಡಿಫರ್ ಆಗಿ ಕಷ್ಟಪಟ್ಟು ಏನೋ ಸಂಪಾದನೆ ಮಾಡಕ್ಕೆ ಅಂತ ಅವ್ರದ್ದು ಒಂದು ಸಿಸ್ಟಮ್, ಟೈಮ್ ಕ್ಲಾಕ್ ಸಿಸ್ಟಮ್ನ ಚೇಂಜ್ ಮಾಡ್ಕೊಂಡು ಪಾಪ ಕಷ್ಟಪಡ್ತಾ ಇದ್ರು. ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಈ ಕುಡಿಯೋರ್ಗೆ ಎವ್ರಿ ಡೇ ಈಸ್ 24 ಅವರ್ಸ್, ಅವ್ರಿಗೆ ಡೇ ಅಂಡ್ ನೈಟ್ ಇಲ್ವೇ ಇಲ್ಲ. ನೈಟ್ ಅವ್ರ ಪಾಪ ಏನೋ ಕುಡಿದ್ಬಿಟ್ಟು ಆ ಥರ ಮೈಮೇಲೆ ಪ್ರಜ್ಞೆ ಇಲ್ಲದೆ ಕಷ್ಟ ಪಡ್ತಾ ಇದ್ರೆ ಅವ್ರ ಕಷ್ಟ ಅವರೇ ಪಡ್ಲಿ, ನಮ್ಗೆ ಯಾಕೆ ಕೊಡಬೇಕು? ನಾವು ಮಲಗಬೇಕು ತಾನೆ. ನಮಗೂ ಒಂದು ಅಟ್ಲೀಸ್ಟ್ ಒಂದು 6 ಅವರ್ಸ್ ಪೀಸ್ಫುಲ್ ಆಗಿ ನಿದ್ದೆ ಮಾಡಿದ್ರೆ ಕಾಯಿಲೆ ಬರಲ್ಲ ಅಂತಾರೆ. ಪಾಪ ನಾವು ಇವ್ರುಗಳು ನೋಡಿ ನೋಡಿ ನಮಗಿದ್ದಿದ್ದು ಜಾಸ್ತಿ ಕಾಯಿಲೆ ಆಗ್ತದೆ. ಎಲ್ಲಿದೆ ಸರ್ 6 ಅವರ್ಸ್ ಅವರು ಮಲಗಲ್ಲ. ಇವಾಗ ರಘು ಹೇಳ್ದಂಗೆ 11 ಒಳಗೆ ಏನೇನು ಬೇಕೋ ಆರ್ಡರ್ ಮಾಡ್ಕೊಳ್ಳಿ, ಬಿಕಾಸ್ 1 o'clockಗೆ ಕ್ಲೋಸ್ ಮಾಡೋದು ಅಂತ. ಸೊ ಅನ್ಅಫಿಷಿಯಲಿ ನಡೆಯೋದೆಲ್ಲ ನಡೀತಾ ಇತ್ತು. ಇವಾಗ 1 o'clockಗೆ ಅಂತ ಕ್ಲೋಸ್ ಮಾಡಿದ್ರೆ ಅದು ಖಂಡಿತವಾಗ್ಲೂ 1 ಕ್ಲೋಸ್ ಆಗಲ್ಲ ಸರ್. 3 ಗಂಟೆಗೋ 4 ಗಂಟೆಗೋ ಆಗತ್ತೆ. ಅವ್ರಿಗೆ ದಿನ ಶಿವರಾತ್ರಿನೇ, ದಿನ ಜಾಗರಣೆನೆ, ಅವ್ರಿಗೆಲ್ಲ ನಮಗೂ ಜಾಗರಣೆನೆ ಸರ್. ಲಾಂಗ್ ಟೈಮ್ನಲ್ಲಿ ಬಿಕಾಸ್ ಆಫ್ ದಿಸ್ ಆಲ್ಕೋಹಾಲ್ ಅಂಡ್ ಡಿಸ್ಟರ್ಬೆನ್ಸ್ ಆಫ್ ದ ಸ್ಲೀಪ್ ಪ್ಯಾಟ್ರನ್, ಜೋಕ್ಸ್ ಅಪಾರ್ಟ್, ಏನಾಗಬೇಕು ಸರ್? ಅವರು ಇನ್ನು ಯಂಗ್ ಜನರೇಷನ್, ವಾಟ್ ಎಕ್ಸಾಂಪಲ್ಸ್ ಆರ್ ವಿ ಗಿವಿಂಗ್? ಅವ್ರಿಗೇನು ಲೋಡ್ ಇನ್ಹಿಬಿಷನ್ಸ್ ಆಗತ್ತೆ. ಈ ಪ್ರೆಗ್ನೆಂಟ್ ಆಗಿರೋಂಥ ಯಂಗ್ ವುಮೆನ್ ಅವರು ಹೋಗ್ಬಿಟ್ಟು ಈ ಥರ ಕುಡಿದಾಗ ಫೀಟಲ್ ಗತಿ ಏನಾಗಬೇಕು? ಅದು ಸಿಂಡ್ರೋಮ್ಸ್, ಫೀಟಲ್ ಸಿಂಡ್ರೋಮ್ಸ್ ಆಗತ್ತೆ, ಮೆಡಿಕಲ್ ಇದಾಗತ್ತೆ. ಆಮೇಲೆ ಪ್ರೋನ್ ಫಾರ್ ಆಕ್ಸಿಡೆಂಟ್ಸ್. ಒಂದು ಕ್ಷಣ ಕುಡಿದು ಮಾಡಿದಾಗ ಅವ್ರ ಟೈಮ್ ಚೆನ್ನಾಗಿತ್ತು ಅಂದರೆ ಹೋಗ್ಬಿಟ್ಟು ಎಲ್ಲೋ ಒಂದು ಕಡೆ ಆರಾಮಾಗಿರ್ತಾರೆ. ಅವ್ರ ಟೈಮ್ ಚೆನ್ನಾಗಿಲ್ಲ ಅಂದರೆ ಹಾಸ್ಪಿಟ್ಲಲ್ಲಿ ಲ್ಯಾಂಡ್ ಆಗ್ತಾರೆ. ಸೊ 1 ಅವರ್ಗೆ ಎಲ್ಲ 30 to 45 ಮಿನಿಟ್ಸ್ನಲ್ಲಿ, ಇಫ್ ಐ ಆಮ್ ನಾಟ್ ರಾಂಗ್ ಅಕಾರ್ಡಿಂಗ್ ಟು ದ ಲಾಜಿಸ್ಟಿಕ್ಸ್, 30 to 40 ಮಿನಿಟ್ಸ್ನಲ್ಲಿ 1 to 2 ಡ್ರಿಂಕ್ ಅಂಡ್ ಡ್ರೈವ್ ಆಕ್ಸಿಡೆಂಟ್ಸ್ ಆಗ್ತಾ ಇದೆ ಅಂತ ಸರ್ವೆ ಇದೆ. ಸೊ ಈ ಪ್ರಕಾರ ಆರ್ ದೇ ಡೂಯಿಂಗ್ ಇಟ್ ಫಾರ್ ದ ಪರ್ಪಸ್ ಆಫ್ ಮೋರ್ ಆಕ್ಸಿಡೆಂಟ್ಸ್? ಈ ಹೆಲ್ತ್ ಸೆಕ್ಟರ್ಸ್ಗೂ ಇನ್ನೂ ಬಿಸ್ನೆಸ್ ಆಗಲಿ, ಪೊಲೀಸವ್ರಿಗೂ ಇನ್ನೂ ಪಿನಲೈಸ್ ಮಾಡಿ ಟ್ರೆಜರಿ ತುಂಬಲಿ ಅಂತೆಲ್ಲ ಇದ್ದರೆ ದಿಸ್ ಈಸ್ ನಾಟ್ ದ ವೇ ಟು ಇನ್ಕ್ರೀಸ್ ದ ರೆವೆನ್ಯೂ. ಆ್ಯಂಡ್ ನಮಗೆ ಜನ ಪೀಸ್ಫುಲ್ಲಾಗಿ ರೆಸಿಡೆನ್ಸ್ಗೆ, ವಯಸ್ಸಾದವ್ರಿಗೆ, ಮನೆಯಲ್ಲಿ ಅಮ್ಮ ಹೆಂಗಸರಿಗೆ ಮತ್ತೆ ನಾಳೆ ಬೆಳಗ್ಗೆ ಎದ್ದು ಅವ್ರಿಗೆ ಅಡುಗೆ ಮಾಡಿ ಹಾಕಕ್ಕಾದ್ರೂ ನಮಗೆ ನಿದ್ದೆ ಬೇಕು ಅಂದರೆ ಇದು ಬೇಡವೇ ಬೇಡ ಸರ್. ರಘು ಸರ್, ಇನ್ನೊಂದು ಕಡೆ ಇಲ್ಲಿ ಕ್ರೈಮ್ ರೇಟ್ಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಇಲ್ಲಿ ಕ್ರೈಮ್ ಅಂತ ಬಂದಾಗ ಎಲ್ಲೋ ಹೋಗಿ ಕುಡ್ಕೊಂಡು ಡ್ರಿಂಕ್ಸ್ ಮಾಡಿಬಿಟ್ಟು ಇನ್ನೊಬ್ಬನ ಮರ್ಡರ್ ಮಾಡ್ದ, ಇನ್ನೊಬ್ಬನಿಗೆ ಹೊಡೆದ ಅಂತ ಅನ್ನೋದು ಅಲ್ವಾ. ಬೇರೆ ರೀತಿಯಾದಂಥ ಕ್ರೈಮ್ಗಳು, ಈಗ ಹುಡುಗಿರ ಹತ್ರ ಮಿಸ್ಬಿಹೇವ್ ಮಾಡೋದು, ರೋಡಲ್ಲಿ ಹೋಗಿ ಆಕ್ಸಿಡೆಂಟ್ ಮಾಡೋದು, ಇನ್ನೊಂದು ಯಾವುದೋ ಒಂದು ಗಾಡಿ ಹಿಟ್ ಆ್ಯಂಡ್ ರನ್ ಮಾಡ್ಕೊಂಡು ಹೋಗೋದು, ಇಂಥ ಪ್ರಕರಣಗಳು ಕೂಡ ಬೆಳಕಿಗೆ ಬರ್ತಾ ಇವೆ. ಈ ನೈಟ್ ಲೈಫ್ ಮೂಲಕ ಅದು ಇನ್ನೂ ಹೆಚ್ಚಾಗಲ್ವಾ ಅಂತ? ಇದು ಒಂದು ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಬೇರಿಂಗ್ ಖಂಡಿತ ಇದ್ದೇ ಇರುತ್ತೆ. ಸೊ ಈಗ ಮುಂಚಿದ್ದಂಥ ಒಂದು ಬಯೋಲಾಜಿಕಲ್ ಸೈಕಲ್ ಟೈಮಲ್ಲಿ ಒಂದು ಟೈಮಲ್ಲಿ ಹೋಗಿ ಮಲಗೋದು ಅಂತ ಇತ್ತು. ಈಗ ಸ್ಲೀಪ್ ಡಿಪ್ರೆಸ್ಡ್ ಮತ್ತು ಓವರ್ ಸ್ಟ್ರೆಸ್ಡ್, ಅವರ ಮನಸ್ಸು ಖಂಡಿತ ಸ್ಥಿಮಿತದಲ್ಲಿರಲ್ಲ. ಅವರು ಇನ್ನೆಬ್ರಿಯೇಟೆಡ್ ಆದಾಗ ಮದ್ಯಪಾನ ಮಾಡಿ, ಅತಿ ಹೆಚ್ಚು ಮದ್ಯಪಾನ ಮಾಡಿ, ಆಹಾರನೂ ಸರಿಯಾದ ಟೈಮಲ್ಲಿ ತೊಗೊಂಡಿರಲ್ಲ, ಅವ್ರಿಗೆ ಮೆಂಟಲಿ ಖಂಡಿತ ಅಫೆಕ್ಟ್ ಆಗಿರುತ್ತೆ. ಅವರು ಹೊರಗೆ ಬಂದಾಗ ಯಾವ ರೀತಿ ಗಾಡಿ ಓಡಿಸ್ತಾರೆ, ಈ ಹೊರಗಡೆ ಗಾಡಿ ಓಡಿಸ್ತಾ ಇರೋವಾಗ ರೋಡ್ ರೇಜ್ ಅನ್ನೋದು ಹೆಚ್ಚಾಗುತ್ತೆ. ಈ ರೋಡ್ ರೇಜ್ ಅಂದ್ರೆ ಬೀದಿಲೇ ಹೊಡೆದಾಡ್ಕೊಳ್ಳೋದು ಇರುತ್ತೆ. ಈಗ ಹಾಗೇನೆ ತಮ್ಮ ಮೇಲೆ ತಮ್ಮ ಸ್ಥಿಮಿತ ಕಳ್ಕೊಂಡು ಹೆಣ್ಮಕ್ಳು ಈಗ ಹೆಚ್ಚಿನ ಜನ ಬರ್ತಾ ಇದ್ದಾರೆ, ಹೆಣ್ಮಕ್ಳು ಹೆಚ್ಚಿನ ಜನ ಅಲ್ಲೇ ಕೂತಿರ್ತಾರೆ. ಈಗ ಅವ್ರ ಜೊತೆ ಯಾವ ತರ ಮಿಸ್ಬಿಹೇವ್ ಮಾಡ್ತಾರೆ ಅನ್ನೋದು ಅವ್ರ ಕಂಟ್ರೋಲ್ನಲ್ಲಿ ಇರಲ್ಲ. ಸೊ ಈ ತರ ಒಂದು ಇನ್ಸಿಡೆಂಟ್ಗಳು, ಮಿಸ್ಬಿಹೇವ್ ಇನ್ಸಿಡೆಂಟ್ಗಳು ಜಾಸ್ತಿ ಆಗ್ತವೆ. ಪಬ್ ಬಾರ್ ಒಳಗಡೆ ನಡೆದ್ರೆ ಬೌನ್ಸರ್ಸ್ ಏನೋ ಕಂಟ್ರೋಲ್ ಮಾಡ್ತಾರೆ, ಬಟ್ ಆಚೆ ಕಡೆ ಬಂದು ಕ್ಯಾಬ್ಗೆ ವೇಟ್ ಮಾಡ್ತಾ ಇರೋರು, ನಡ್ಕೊಂಡು ಹೋಗ್ತಾ ಇರೋರು, ಹೀಗೆ ಹೋಗ್ತಾ ಇರೋರ ಜೊತೆ ಸಾಕಷ್ಟು ನಡೆದೋಗುತ್ತೆ. ಎಷ್ಟೋ ಇನ್ಸಿಡೆಂಟ್ಸು ಬೆಳಕಿಗೆ ಬರ್ಬೋದು, ಎಷ್ಟೋ ಇನ್ಸಿಡೆಂಟ್ ಬೆಳಕಿಗೆ ಬರ್ದಿರ ಇರ್ಬೋದು, ಹಾಗೇ ಇರುತ್ತೆ. ಬಟ್ ಆದರೆ ಮುಂದಿನ ಸಮಾಜ ಎತ್ತ ಕಡೆ ಸಾಕ್ತಾ ಇದೆ ಅನ್ನೋದೇ ಒಂದು ದುರ್ದೈವ. ಇವತ್ತಿನ ದಿನ ಎಲ್ಲ ವರ್ಗದ ಜನ, ಎಲ್ಲ ವಯಸ್ಸಿನ ಜನ
ಅಪಾರ್ಟ್ ಫ್ರಮ್ ದಿ ಟೈಮ್ ಝೋನ್ ವರ್ಕಿಂಗ್, ನೀವು ನಿಮ್ಮ ಬಯೋಲಾಜಿಕಲ್ ಸೈಕಲು ಮತ್ತು ನೇಚರ್ ಪ್ರಕಾರ ಜೀವನ ಮಾಡಲಿಲ್ಲ ಅಂದರೆ ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬಿದ್ದಿರುತ್ತೆ, ಬಾಡಿ ಮೇಲೆ ಪ್ರಭಾವ ಬಿದ್ದಿರುತ್ತೆ. ಈಗ ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ಇಂಡಿಯಾ ಆಗಿರೋದು ಹಾರ್ಟ್ ಕ್ಯಾಪಿಟಲ್ ಆಫ್ ಇಂಡಿಯಾನು, ಹಾರ್ಟ್ ಡಿಸೀಸ್ ಕ್ಯಾಪಿಟಲ್ ಆಫ್ ಇಂಡಿಯಾನೂ ಆಗುತ್ತೆ. ಈಗ ಯುವಕರು ನಾಳೆ ದಿನ ವೀಕ್ ಆಗ್ತಾ ಬಂದರೆ ಸಮಾಜ ಕಟ್ಟಕ್ಕೆ ಆಗಲ್ಲ. ನಿಜ 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 ನಿಜ. ಸೊ ಸಮಾಜ ಕಟ್ಟಕ್ಕೆ ಆಗೋದಿಲ್ಲ ಅಂದರೆ ಮೌಲ್ಯಗಳಿರಲ್ಲ ಅಂತ. ಮೌಲ್ಯಗಳು ಬೆಳೆಸ್ಕೊಳ್ಳಿಲ್ಲ ಅಂದರೆ ಈ ಥರ ನೀವು ಹೇಳಿದಂಥ ಕ್ರೈಮ್ ರೇಟ್ಗಳು ಹೆಚ್ಚಾಗುತ್ತೆ. ಅದೇ ಒಂದು ಜೀವನ ಶೈಲಿ ಅಂತ ತಿಳ್ಕೊಳ್ಳೋವಂಥ ಸಂದರ್ಭ ಬರುತ್ತೆ. ಯಾಕೆಂದರೆ ಅವ್ನು ದಿನ ಮದ್ಯಪಾನ ಮಾಡ್ತಿರ್ತಾನೆ, ಮನಸ್ಸು ಸ್ಥಿಮಿತಲ್ಲಿರಲ್ಲ. ಹೌದು ಹೌದು ಹೌದು, ಎಸ್. ರಾಘವೇಂದ್ರ ಸರ್, ಇನ್ನೊಂದು ಕಡೆಯಲ್ಲಿ ಗಮನಿಸ್ತಾ ಹೋಗೋದಾದರೆ, ಈ ನೈಟ್ ಲೈಫ್ ಆರಂಭ ಆದರೆ, ಈ ನೈಟ್ ಲೈಫ್ ಆರಂಭ ಬೇಡ, ಇದರ ಹೊರತಾಗಿ ಬೇರೆ ಏನಾದರೂ ಬೇಕು ಅಂತ ಹೇಳಿದ್ರೆ ಏನಿರಬೇಕು ಸರ್? ಈಗ ಈ ಸರ್ಕಾರದ ಉದ್ದೇಶ ಒಂದು ಕಡೆ ಯೋಚನೆ ಮಾಡಿದರೆ ನಾವು ಏನು ಮಾಡಿದ್ದೇವೆ, ಈ ನೋಡಿ ಆ ಟ್ರಾಫಿಕ್ಕು ಪೊಲೀಸವ್ರನ್ನ ರೋಡಲ್ಲಿ ನಿಲ್ಲಿಸ್ಬಿಟ್ಟು ವಸೂಲಿ ಮಾಡೋರು ಮುಂಚೆ. ಹೌದು. ಸ್ವಲ್ಪ ದಿನ ಏನಾಯಿತು, ಅದನ್ನು ಏನೋ ಆಫರ್ಗಳು ಕೊಟ್ಟರು, ನಾವು 50% ತಗೊಳ್ತೇವೆ, ಈ ಥರ ಎಲ್ಲ ಆಫರ್ ಕೊಟ್ಟು ಒಂದಿಷ್ಟು ದುಡ್ಡು ಮಾಡ್ಕೊಂಡ್ರು. ಈಗ ಏನಾಗಿದೆ, ಅವ್ರಿಗೆ ಎಲ್ಲೋ ಒಂದು ಕಡೆಗೆ ಈ ಪೊಲೀಸ್ ಇನ್ಸ್ಪೆಕ್ಟರ್ಗಳು ಅಥವಾ DCPಗಳು ಅಲ್ಲಿಯ ಏನು DYSPಗಳು ಆ ಜಾಗಕ್ಕೆ ಡಿಮ್ಯಾಂಡ್ ಸ್ಟಾರ್ಟ್ ಆಯಿತು. ನಾನು 20 ಲಕ್ಷ ಕೊಡ್ತೀನಿ, ನಾನು 80 ಲಕ್ಷ ಕೊಡ್ತೀನಿ, ನಾನು 1 ಕೋಟಿ ಕೊಡ್ತೀನಿ, ನನಗೆ ಪೋಸ್ಟಿಂಗ್ ಬೇಕು ಅಂತ. ಅವಾಗ ಇವರೆಲ್ಲ, ಯಾಕಂದರೆ ಇವತ್ತೆಲ್ಲ ಈ ಸರ್ಕಾರ ನಡೆಸ್ತಾ ಇರೋರು ಎಲ್ಲ ಒಂದು ಬಿಸ್ನೆಸ್ ಮ್ಯಾನ್ಗಳು. ಇವತ್ತು ಸರ್ಕಾರದಲ್ಲಿ ಎಲ್ಲ MLAಗಳು ಎಲ್ಲ ಏನಿದಾರಲ್ಲ ಬಿಸ್ನೆಸ್ ಮ್ಯಾನ್ಗಳು, ಅವರು ಒಂದು ಕಡೆ ಯೋಚನೆ ಮಾಡಿರ್ತಾರೆ, ಅಲ್ಲ ಒಬ್ಬ ಇನ್ಸ್ಪೆಕ್ಟರ್ 1 ಕೋಟಿ ಕೊಟ್ಟು ಆ ಜಾಗಕ್ಕೆ ಹೋಗ್ತಾನೆ ಅಂದರೆ ಇವನಿಗೆ ಎಲ್ಲಿಂದ ದುಡ್ಡು ಬರುತ್ತೆ? 11 ಗಂಟೆ ನಾವು ಕ್ಲೋಸ್ ಮಾಡಿಬಿಟ್ರೆ ಅವನು ಬಾರೋನು ಇವನಿಗೆ ಕಮಿಟ್ ಆಗ್ತಾನೆ, ಸಲ 1-2 ಅವರ್ ನನಗೆ ಪರ್ಮಿಷನಿಗೋಸ್ಕರ ನೀನು ತಿಂಗಳಿಗೆ ಎಷ್ಟು ಕೊಡಬೇಕಪ್ಪ ಅಂತ ಒಂದು ಸ್ಟೇಷನಿಗೆ ಕಮಿಟ್ ಆಗ್ತಾನೆ. ಈಗ ಅದೇ ಸರ್ಕಾರನೇ ಕಮಿಟ್ ಆಗ್ಬಿಟ್ರೆ ಎಲ್ಲರ ಹತ್ರನೂ ನಾನೇ ರೂಲ್ಸ್ ತಂದುಬಿಟ್ರೆ 1 ಗಂಟೆ ತನಕ ನಿನ್ಗೆ ಓಪನ್ ಅಂತ ಹೇಳಿದಾಗ ಅವಾಗ ಏನಾಗುತ್ತೆ, ಈ ಒಂದು ಇಂಡೈರೆಕ್ಟ್ಲಿ ಏನೋ ಬರೀ ಒಬ್ಬ ಅಧಿಕಾರಿ ಬರೋ ದುಡ್ಡು ಇವತ್ತೇನಾಗುತ್ತೆ ಅದು ಸರ್ಕಾರಕ್ಕೆ ಡೈವರ್ಟ್ ಆಯಿತು. ಇಲ್ಲಿ ಏನಾಗುತ್ತೆ ಅದನ್ನು ಯೋಚನೆ, ಇದೆಲ್ಲ ನೋಡಿ ಅಧಿಕಾರಿಗಳೇ ಇದನ್ನೆಲ್ಲ ಮಾಡೋದು. ಈ ಒಂದು ಕಮಿಟ್ಮೆಂಟಿಗೆ ಅಂದರೆ ಜನಸಾಮಾನ್ಯರ ಬಗ್ಗೆ ಯೋಚನೆ ಮಾಡಿ ಸ್ಟ್ರಿಕ್ಟ್ಲಿ ಅಧಿಕಾರಿಗಳನ್ನ ಕರೆದು ಇವತ್ತು ಸರ್ಕಾರ ನೋಡಯ್ಯೋ 11 ಗಂಟೆ ಅಂದರೆ 11 ಗಂಟೆ ಮೇಲೆ ನಿನ್ನ ಏನು ಡ್ಯೂಟಿ ಸರ್ಕಲ್ನಲ್ಲಿ ನಿನಗೆ ಏನೋ ತೊಂದರೆ ಆಯಿತು, ಕ್ರೈಮ್ ಆಯಿತು, ಅಥವಾ ಯಾವುದೋ ಬಾರ್ ಓಪನ್ ಆಯಿತು ಅಂದರೆ ನೀನು ಸಸ್ಪೆಂಡ್ ಆಗ್ತೇನೆ, ನಿನ್ನ ಮನೆ ಕಳಿಸ್ತೇವೆ ಅನ್ನೋದನ್ನ ಹೇಳ್ಬೇಕಾಗಿರೋ ಸರ್ಕಾರ ಇವತ್ತು ಇವ್ರೇನು ಮಾಡ್ತಾರೆ, ಅವ್ರ ಜೊತೆ ಬಾರು ಪಬ್ಬು ಅಧಿಕಾರಿಗಳ ಜೊತೆ ಸೇರ್ಕೊಂಡು ಇವನು ಯಾಕೆ ಸುಮ್ಮನೆ ದುಡ್ಡು ತಿನ್ಬೇಕು ಸೆಂಟ್ರಲ್ಲಿ, ಅದೇ ದುಡ್ಡು ನಾನೇ ಮಾಡ್ಕೊಬಿಡೋಣ ಅನ್ನೋ ಒಂದು ದೃಷ್ಟಿಯಿಂದ 2 ಅವರ್ ಎಕ್ಸ್ಟ್ರಾ ಮಾಡಿದೆ. ಇದು ಇಲ್ಲಿ ಯೋಚಿಸಬೇಕಾಗಿರೋದು. ಯಾಕಂದ್ರೆ ಜನಸಾಮಾನ್ಯರು ಯೋಚನೆ ಮಾಡಿದ್ರೆ ಅದನ್ನೇ. ಯಾಕಂದ್ರೆ ಹೆಂಗೂ ಅವರು 11 ಗಂಟೆ ಕ್ಲೋಸ್ ಮಾಡಲಾಗಿತ್ತು ಸರ್ ಹೇಳ್ದಂಗೆ. 12 ಗಂಟೆ 1 ಗಂಟೆ ತನಕನೂ ನಡೆಸೋರು. ಅದು ಹೆಂಗೆ ನಡೆಸೋರು, ಇಂಡೈರೆಕ್ಟ್ಲಿ ನಡೆಸೋರು. ಇವತ್ತು ನೋಡ್ರಿ ನಮ್ಮ ಕೆಲವು ಕಡೆ ನೀವು ಹೋದ್ರೆ ಪಾರ್ಕಿಂಗ್ ಪೊಲೀಸರು ಇದ್ದಾರೆ. ನಾವೇನಾರು ಒಂದು ಅರ್ಜೆಂಟಿಗೆ ಮೆಡಿಕಲ್ಗೆ ಹೋಗಬೇಕು, ಒಂದು ATM ಅಲ್ಲಿ ಯಾರೋ ದುಡ್ಡು ತಗೋಬೇಕು ಅಂದ್ರೆ ಪಾರ್ಕಿಂಗ್ 5 ನಿಮಿಷ ಮಾಡಿದ್ರೆ ಫೋಟೋ ಹೊಡ್ಕೊಂಡು ನೀವು ಪಾರ್ಕಿಂಗ್ ನಮ್ಮ ಗಾಡಿಗೆ 1,000-1,500 ರೂಪಾಯಿ ದುಡ್ಡು ಹಾಕ್ತೀರಾ. ಅದೇ ನೀವು ಪಬ್ಗಳಲ್ಲಿ ಬಾರ್ಗಳಲ್ಲಿ ಅವ್ರ ಹತ್ರ ಒಂದಿಷ್ಟು ಡ್ರೈವರ್ ಇಟ್ಕೊಂತಾರೆ, ತಗೊಂಡೋಗಿ ಯಾರ್ದೋ ಮನೆ ಮುಂದೆ ನಿಲ್ಲಿಸ್ತಾರೆ, ಯಾರ್ದೋ ಗೇಟ್ ಮುಂದೆ ನಿಲ್ಲಿಸ್ತಾರೆ. ಅವ್ರೇನಾದ್ರು ಕೇಳಾಕೋದ್ರೆ ಹೆಣ್ಮಕ್ಳು ಕೇಳೋದು ಅವೆಚ್ಚ ಶಬ್ದಗಳಿಂದ ಬೈತಾರೆ. ಅಲ್ಲಿ ಬರೋರೆಲ್ಲ ನಮ್ಮ ಕನ್ನಡಿಗರು ಯಾರು ಅಲ್ಲ, ಕನ್ನಡಿಗರು ಕೆಲವರು ಕನ್ನಡಿಗರು ಹೋಗ್ತಾರೆ. ಅವ್ರು ಎಲ್ಲೋ ಯಾವುದೋ ಒಂದು ರಾಜ್ಯದಿಂದ ಬಂದು ನಮ್ಮ ಕನ್ನಡ ನೆಲದಲ್ಲಿ ನಾವು ಬಯಸ್ಕೋಬೇಕು ಅಂತ ಏನ್ ಹಣೆ ಬರ ನಮಗೆ ಈ ರೀತಿ ಪರಿಸ್ಥಿತಿ ತಂದಿಡೋರು ಯಾರು? ಅದನ್ನ ನೀವು ಹೋಗಿ ನೀವು ಪೊಲೀಸಿಗೆ ಫೋನ್ ಮಾಡಿ, 112 ಫೋನ್ ಮಾಡಿದಾಗ 10 ಸಲ ರಿಂಗ್ ಆಗಲ್ಲ ನಿಮ್ಗೆ. ಸಾಯಂಕಾಲ 7 ಗಂಟೆ ಟ್ರೈ ಮಾಡಿ ಬೇಕಾರೆ ಅದು ಕಟ್ಟಾಗತ್ತೆ ಅಷ್ಟೊಡೆ ಸುಮ್ಮನೆ ಬಿಡ್ಬೇಕು ನಾವು. ನೀವೇನಾರು ಡೈರೆಕ್ಟ್ ಸ್ಟೇಷನ್ಗೆ ಫೋನ್ ಮಾಡಿ, 112 ಇದೆ ಫೋನ್ ಮಾಡ್ರಿ, ನಮ್ಗೆ ಯಾಕ್ರಿ ಮಾಡ್ತೀರಾ ಅಂತಾರೆ. ಇವತ್ತು ಆ ಒಂದು ಪಾಪ ವಯಸ್ಸಾದವರು 112 ಫೋನ್ ಮಾಡಿ ಅದು ಲೈನ್ ತಗೊಳ್ರೋಡೆ ಈ ಥರ ಒಂದು ಗಾಡಿ ನಂಬರ್ ಇದೆ, ಹಿಂಗಿದೆ, ಎಲ್ರಿ ಇದೆ, ಫೋಟೋ ಹೊಡಿರಿ, ಲೊಕೇಶನ್ ಹಾಕ್ರಿ, ಎಲ್ಲಿದೆ, ಅವ್ರನ್ನ ಮತ್ತೆ 20 ಸಲ ಫೋನ್ ಮಾಡ್ತಾರೆ. ನೀವು ಫೋನ್ ಮಾಡಿದವ್ರನ್ನ ಎಲ್ಲಿದೆ ಅವರು ಅಂದ್ರೆ ಜೀವನದಲ್ಲಿ ಮತ್ತೆ ಪೊಲೀಸ್ ಸ್ಟೇಷನ್ 112 ಫೋನೇ ಮಾಡಬಾರ್ದು. ಏನು ರಿಸೀವ್ ಮಾಡ್ಕೊಂತಾರ ಲೋಕಲ್ ಸ್ಟೇಷನ್ಗೆ ಬರುತ್ತಲ್ಲ ಆ ಪರಿಸ್ಥಿತಿ ತಂದು ಇವತ್ತು ಬೇಕು ಅಂತಲೇ ಮಾಡ್ತಾರೆ. ಯಾಕೆಂದ್ರೆ ಆ ಒಂದು ಟ್ರಾಫಿಕ್ ಏನು ಪಬ್ಗಳು ಬಾರ್ಗಳವರು ಇಂತಿಷ್ಟು ಅಂತ ಮಾಮೂಲಿ ಹೋಗುತ್ತೆ ಪೊಲೀಸ್ ಸ್ಟೇಷನ್ಗೆ, ಇಷ್ಟು ಹೋಗುತ್ತೆ ಮಾಮೂಲಿ ಅಂತ. ಆ ಮಾಮೂಲಿ ಹೋಗೋದಕ್ಕೋಸ್ಕರ ಅವ್ರಿಗೆ ಗೊತ್ತಿರುತ್ತೆ ಇಂಥ ನಂಬರು ಇಂಥ ಮನೆ ಅಂತ, ಆದ್ರೂ ಬಂದು ಅವ್ರನ್ನ ಅದನ್ನ ಖಾಲಿ ಮಾಡಿಸಲ್ಲ. ಯಾಕಂದ್ರೆ ಅವ್ರಿಗೆ ಪಾರ್ಕಿಂಗ್ ಕೊಟ್ಟಿರ್ತಾರಲ್ಲ, ನೀವು ಇಂತೆಲ್ಲ ನಿಲ್ಲಿಸ್ತಾರೆ ಸರ್, ಇಂತೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕು, ಇಲ್ಲಿ ಯಾರು ಫೋನ್ ಮಾಡಿದ್ರೆ ನಮ್ಗೆ ಸಪೋರ್ಟ್ ಮಾಡಬೇಕು ಅಂದಿರ್ತಾರೆ. ಇನ್ನೆಲ್ಲಿಂದ ಬೇಲಿನೇ ಎದ್ದು ಹೊಲ ಮೈಬೇಕಾದಾಗ ನಾವ್ ಯಾರನ್ನ ರಕ್ಷಣೆ ಕೇಳ್ತಾರೆ ಇವತ್ತು? ಈ ರೀತಿ ಪರಿಸ್ಥಿತಿ ಇವತ್ತು ಈ ಸರ್ಕಾರನೇ ತಂದಿಟ್ಟಿದೆ ಅಂದ್ರೆ ನಾವ್ ಏನ್ ಹೇಳ್ಬೇಕು ಇವತ್ತು ನೋಡ್ರಿ. ನಾವು ಆಮೇಲೆ ಇವತ್ತು ಹೆಂಗೆ ಕನ್ನಡದ ಕಗ್ಗೊಲೆ ಮಾಡ್ತಾರೆ ಇವತ್ತು. ನೀವು ಯಾವುದೇ ಪಬ್ಬು ಬಾರ್ ಹೋಗ್ರಿ, ಎಲ್ಲಿ ಒಂದು ಕನ್ನಡ ಅಕ್ಷರ ಇಲ್ಲ, ಕನ್ನಡದ ಒಂದು ಹಾಡು ಕೇಳಿದ್ರೆ ಹಾಕಲ್ಲ. ಕನ್ನಡದ ಹಾಡಲ್ಲೇ ಯಾರೋ ಬರೀ ರಾಜ್ಕುಮಾರ್ ಹಾಡು ಇವರೆಲ್ಲ ಯಾರು ನಾವು ಹಾಡೆಲ್ಲ ಬಂದು ಎಣ್ಣೆ ಹೊಡೆಯಕ್ ಆಗಲ್ಲ. ಆದ್ರೂ ಸಮೇತ ಯಾರೋ ಒಬ್ರು ಬೇಕು ಅಂತ ಅಂದ್ರೆ ಕನ್ನಡ ಹಾಡು ಹಾಕಿ
ಅಂದ್ರೆ ಹಾಕಲ್ಲ ರೀ, ಇದು ಕರ್ನಾಟಕದಲ್ಲ, ಇದು ನಾವು ಕರ್ನಾಟಕದಲ್ಲಿ ಇರ್ಬೋದು, ಆದ್ರೆ ಬಂದಿರೋರೆಲ್ಲ ಬೇರೆಯವರು. ಅಂದ್ರೆ ಇವರಿಗೆ ನಮ್ಮ ಕನ್ನಡ ನೆಲ ಬೇಕು, ಕನ್ನಡ ಜಲ ಬೇಕು, ಕನ್ನಡದ ದುಡ್ಡು ಬೇಕು, ಎಲ್ಲ ಬೇಕು, ಆದ್ರೆ ಕನ್ನಡ ಬೇಡ. ಈ ಪರಿಸ್ಥಿತಿ ಇವತ್ತು ತಂದಿಟ್ಟಿದೆ ಸರ್ಕಾರ. ಇದನ್ನ ಹೇಗೆ ಅಲ್ಲ, ಜನಸಾಮಾನ್ಯರೆಲ್ಲ ಬೀದಿಗಿಳಿಬೇಕು. ಬರೇ ಒಂದಲ್ಲ, ಇವತ್ತು ನಾವು ಹೇಳ್ದಂಗೆ ನಾವು ಇವರಿಗೆಲ್ಲ ವಿನಂತಿ ಮಾಡ್ಕೊಳ್ತೇವೆ. ಎಲ್ಲಿ ನಾವು ನಮ್ಮ ಜಾಗಕ್ಕೆ ಬಂದು ಇವರೆಲ್ಲ ಕೂತವ್ರೆ ಅಂದಲ್ಲ, ನೀವು ಸುಮ್ಮನೆ ಅಲ್ಲ, ಇಲ್ಲಿ ಒಂದೇ ಮಾತಾಡೋದಲ್ಲ, ಕೆಲವೊಂದಿಷ್ಟು ಜೊತೆಗೆ ನೀವು ಬೀದಿಗಿಳಿಬೇಕಾಗುತ್ತೆ. ಆಗ ಮಾತ್ರ ನಾವು ತಡೆಗಟ್ಟಬಹುದು ಇದನ್ನ. ಸುಮಾ ಮೇಡಮ್, ಇನ್ನೊಂದು ಕಡೆಯಲ್ಲಿ ಹೆಲ್ದಿ ಸೊಸೈಟಿ ಇರಬೇಕು ಅಂತ ಹೇಳ್ತಾರೆ. ಈ ರೀತಿಯಾಗಿ ರಾತ್ರಿ ಕುಟ್ಕೊಂಡು ಬಂದು ಮಧ್ಯಾಹ್ನ ತನಕ ಮಲ್ಕೊಂಡು ಮಧ್ಯಾಹ್ನ ಎದ್ದು ಆಮೇಲೆ ಸಂಜೆ ಹೊತ್ತಿಗೆ ಆಫೀಸಿಗೆ ಹೋಗಿ ಮತ್ತೆ ರಾತ್ರಿ ಬರೋದು, ಮತ್ತೆ ರಾತ್ರಿ ಬರ್ತನೂ ಕುಟ್ಕೊಂಡೇ ಬರೋದು, ಎಲ್ದಿರುತ್ತೆ ಮೇಡಮ್ ಆರೋಗ್ಯವಂತ ಸಮಾಜ? ಆರೋಗ್ಯನೇ ಸರ್, 1 ಗಂಟೆವರೆಗೂ ಇದು ಟೈಮ್ ಅಂತ ಹೇಳ್ತಾರಲ್ಲ, 1 ಗಂಟೆ ಆದ್ಮೇಲೂ ದೇ ಕ್ಯಾರಿ ಹೋಮ್, ಜೊತೆಗೆ ಫ್ರೆಂಡ್ಸ್ನೂ ಕರ್ಕೊಂಡ್ಬಂದು ಇಡೀ ರಾತ್ರಿ ಮಾಡ್ತಾರೆ. ಅದೊಂದು ಬೇರೆ. ಆಕ್ಚುಲಿ ಈ ಪ್ಲಾಟ್ಫಾರ್ಮ್ ಅಲ್ಲಿ ಹೇಳಬೇಕು, ಎಷ್ಟೊಂದು ನಾವು ಫೇಸ್ ಮಾಡಿದ್ದೀವಿ ರೆಸಿಡೆಂಟ್ಸ್ ಆಗಿ. ಸೊ ಇದು ಹೇಗಾಗಿದೆ ಅಂದರೆ, ಹೆಲ್ತಿ ಎನ್ವೈರ್ಮೆಂಟ್ ಸೊಸೈಟಿಗೆ, ಕಮ್ಯುನಿಟಿ ಖಂಡಿತವಾಗ್ಲೂ ಇದರಿಂದ ಬರಲ್ಲ. ಯಾಕೆ ಅಂದರೆ ಅವ್ರಿಗೇನೆ ಇಂಟರ್ ಪರ್ಸನಲ್ ಕಾನ್ಫ್ಲಿಕ್ಟ್ಸ್, ಗಂಡ ಕುಡ್ಕೊಂಬಂದ್ರೆ ಹೆಂಡತಿಗೆ, ಸೊ ಇದರಿಂದನೇ ಡೈವರ್ಸ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ಐ ಥಿಂಕ್ ಯು ಮೈಟ್ ಅಗ್ರಿ ವಿತ್ ದಿಸ್. ಯಾಕೆಂದ್ರೆ ದಿನ ಕುಡ್ಕೊಂಬರೋ ಗಂಡನ ಜೊತೆ ಅಥವಾ ದಿನ ಕುಡ್ಕೊಂಬರೋ ಹೆಂಡತಿ ಜೊತೆ ಯಾವ ಗಂಡ ಹೆಂಡತಿನೂ ಸುಖವಾಗಿ ಬಾಳಕ್ಕಾಗ. ಸೊ ದೇರ್ ಇಸ್ ಇಂಟ್ರು ಪರ್ಸನಲ್ ಕಾನ್ಫ್ಲಿಕ್ಟ್ಸ್ ಖಂಡಿತವಾಗ್ಲೂ ಆಗತ್ತೆ. ಇವರಿಬ್ರು ಹಿಂಗ್ ಮಾಡ್ತಾ ಇದ್ರೆ ಅವ್ರ ಮಕ್ಕಳು ಏನ್ ಕಲಿತಾರೆ? ಅಪ್ಪ ಮನೆ ಕುಡಿತಾ ಇದ್ದಾರೆ, ಅಲ್ಲಿರತ್ತೆ ನಾವು ಕುಡಿಯೋಣ. ಸೊ ವೇರ್ ಆರ್ ವಿ ಗಿವಿಂಗ್ ಎ ಬೆಟರ್ ಸಿಟಿಸನ್ ಟು ದ ನೇಷನ್? ಸೊ ನಮ್ಮ ನೇಷನ್ ನಾವು ಕಟ್ತಾ ಇಲ್ಲ, ನಾವು ಬ್ರೇಕ್ ಮಾಡ್ತಾ ಇದ್ದೀವಿ. ಈ ತರ ಒಂದು ಕಲ್ಚರ್ ಖಂಡಿತವಾಗ್ಲೂ ಬೇಡ. ಇದ್ರ ಬದಲು ನೈಟ್ 1 o'clock ವರೆಗೂ ಮರಗಳನ್ನ ಹೇಗೆ ನಾವು ಇಂಪ್ರೂವ್ ಮಾಡ್ಬೋದು, ನಮ್ಮ ಕ್ಲೈಮೇಟ್ನ ನಾವು ಹೇಗೆ ಇಂಪ್ರೂವ್ ಮಾಡ್ಬೋದು, ಅದನ್ನ ಯಾಕೆ ಒಂದು ಎಕ್ಸ್ಟ್ರಾ ಮಾಡಬಾರ್ದು? ಅಥವಾ ಸೆಲ್ಫ್ ಡಿಫೆನ್ಸ್ ಕೋರ್ಸಸ್, ಅಥವಾ ಇನ್ನೇನಾದ್ರೂ ಎಷ್ಟೊಂದು ನಮ್ಮ ಕಲ್ಚರ್ದಿದೆ. ಇವಾಗ ಒಂದು ದೇವಸ್ಥಾನ ಪಕ್ಕ MRP ಟ್ರೇಡರು, ಬಾರು, ಒಂದು ಸ್ಕೂಲ್ ಪಕ್ಕದಲ್ಲಿ ನಾಟ್ ಇವನ್ 100 meters MRP ಟ್ರೇಡರ್ಸ್ ಅಂತೆ, ಬಾರ್ಗಳಂತೆ. ಇಲ್ಲೇ ನೋಡಿ, ಒಂದು ಟಾನಿಕ್ ಅಂತ ಇದೆ, ಟಾನಿಕ್ ಮುಂದ್ಗಡೆ ಇರೋದೇನು ಹೇಳಿ, ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಇದೆ, ಈ ಕಡೆ ಚರ್ಚ್ ಇದೆ, 2 ಜನ ಇದಾರಲ್ಲಿ, ಆದ್ರೆ ಕೇಳೋರೇ ಇಲ್ಲ. ಎಷ್ಟೊಂದ್ ಜನ ಮಕ್ಕಳು ಎಕ್ಸಾಮ್ಸ್ ಇರುತ್ತೆ, ಟೆಸ್ಟ್ಗಳು ಇರುತ್ತೆ, ಪೇಷಂಟ್ಗಳು ಇರ್ತಾರೆ, ಅವ್ರಿಗೂ ಮಕ್ಳು ಓದಕ್ಕಾಗಲ್ಲ, ಮನೆಗಳಲ್ಲಿ ಪಾರ್ಟಿ, ಬೀದಿಲ್ ಪಾರ್ಟಿ. ಆಮೇಲೆ ಇವಾಗ ಏರ್ಪೋರ್ಟ್ಸ್ ನ ತಗೊಂಡೋಗಿ ದೂರ ಏನಕ್ಕೆ ಇಟ್ಟಿದ್ದಾರೆ? ಆ ಡೆಸಿಬಲ್ ಸೌಂಡು ಕಿವಿಗೆ ಬಿದ್ರೆ ಹ್ಯೂಮನ್ಗೆ ಅದು ಹಾನಿ ಅಂತ. ಇವ್ರು ಈ ಪಬ್ಬನ್ ಬಾರಲ್ಲಿ ಅದೆಷ್ಟು ಡೆಸಿಬಲ್ಸ್ ಇದ್ ಮಾಡ್ತಾರೆ, ಅದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನಾದ್ರೂ ಇದ್ ಮಾಡ್ತಾ ಇದೆಯಾ? ಆಮೇಲೆ ರೀಸೆಂಟ್ ಆಗಿ ನಮ್ಗೆ ಒಂದು ನೋಡಿದ್ವಿ, ರೆಸಿಡೆಂಟ್ ಗೋಡೆ ಮನೆದು ಜಸ್ಟ್ ಅದಕ್ಕೇನೆ ಅಂಟಿಸ್ಕೊಂಡು ದೇ ಹ್ಯಾವ್ ಕೆಪ್ಟ್ ದ ಗ್ಯಾಸ್ ಸಿಲಿಂಡರ್ಸ್. ಅಲ್ಲೇ ಎಲೆಕ್ಟ್ರಿಕ್ದು ಇದೆ. ಏನಾದ್ರೂ ಫ್ಯೂಸ್ ಔಟ್ ಆಗಿ ಬ್ಲಾಸ್ಟ್ ಆಯ್ತು ಅಂದ್ರೆ ಇದಕ್ಕೆ ಯಾರು ರೆಸ್ಪಾನ್ಸಿಬಲ್? ಸೊ ಇದಕ್ಕೆಲ್ಲಾನು ನಾವು ಬರ್ಬೇಕಾ? ಇದು ಲೈಸೆನ್ಸ್ ಕೊಡ್ಬೇಕಾದ್ರೇನೆ ಇದನ್ನೆಲ್ಲ ಏನಕ್ಕೆ ಮಾಡಲ್ಲ? ಸೊ ಏನು CL4 ಅಂತೆ, CL6 ಅಂತೆ, CL7 ಅಂತೆ, ಇದೆಲ್ಲ ಲೈಸೆನ್ಸ್ಗಳು ಏನು ಕ್ಲಬ್ ಲೈಸೆನ್ಸ್ಗೆ. ಇದು ಅವ್ರಿಗೆ ಬೇಕಿದ್ರೆ ಅವ್ರನ್ನ ತಗೊಂಡೋಗಿ ಏರ್ಪೋರ್ಟ್ಗಳು ದೂರ ಹೆಂಗೆ ಸಿಟಿಯಿಂದ ಆಚೆ ಇಟ್ಟಿದ್ದಾರೆ, ಇವ್ರನ್ನೆಲ್ಲ ತಗೊಂಡೋಗಿ ಅಲ್ಲಿ ಬಿಟ್ಬಿಡ್ಲಿ. ನಮ್ಮ ರೆಸಿಡೆನ್ಸ್ ಇದಕ್ಕಂತೂ ಖಂಡಿತವಾಗ್ಲೂ ಬೇಡ. ರಘು ಸರ್, ಇನ್ನೊಂದು ಕಡೆಯಲ್ಲಿ ಒಂದು ವಿಚಾರ ಅಂತ ಹೇಳಿದ್ರೆ, ಈ ನೈಟ್ ಲೈಫ್ ಆರಂಭ ಆಗೋದಕ್ಕಿಂತ ಮುಂಚಿತವಾಗಿ ಈಗಲೂ ಕೂಡ ಒಂದಷ್ಟು ಏರಿಯಾಗಳಲ್ಲಿ ಗಮನಿಸಿ ಸರ್, ಒಂದು ಬಾರ್ ಓಪನ್ ಇರುತ್ತೆ, ರಾತ್ರಿ 1 ಗಂಟೆ ಆದರೂ ಒಂದು ಬಾರ್ ಓಪನ್ ಇರುತ್ತೆ. ರೌಂಡ್ಸ್ಗೆ ಹೊಯ್ಸಳ ಪೊಲೀಸರು ಬರ್ತಾರೆ. ಬಾರ್ ಪಕ್ಕದಲ್ಲಿ ಆಚೆ ಈಚೆ ಯಾವುದಾದ್ರೂ ಒಂದು ಹೋಟ್ಲು ಅಥವಾ ಎಸೆನ್ಷಿಯಲ್ ಸರ್ವಿಸ್ ಕೊಡುವಂಥ ಯಾವುದಾದ್ರೂ ಒಂದು ಶಾಪ್ ಇದ್ರೆ ಅದನ್ನು ಕ್ಲೋಸ್ ಮಾಡಿಸ್ತಾರೆ, ಆದರೆ ಬಾರನ್ನು ಕ್ಲೋಸ್ ಮಾಡಿಸಲ್ಲ ಅವರು. ಯಾಕೆ ಈ ಥರ ನಡೆ ಅಂತೇಳಿ? ಎಸೆನ್ಷಿಯಲ್ದು ನಮ್ದು ಆಕ್ಚುಲಿ ಮೆಡಿಕಲ್ ಶಾಪ್. ಐ ವಾಂಟ್ ಟು ಬ್ರಿಂಗ್ ದಿಸ್. ನಾವು ನೈಟ್ 11-11:30 ವರೆಗೂ ಮೆಡಿಕಲ್ ಶಾಪ್ ಅಂದ್ರೆ ಅದಕ್ಕೆ ಲೈಟ್ಸ್ ಬೇಕು, ಯಾಕಂದ್ರೆ ಯಾರಿಗಾದ್ರೆ ಎಮರ್ಜೆನ್ಸಿ ಬಂದ್ ತಗೊಳ್ಳಿ ಅಂತ. ಆ ಲೈಟು ಅವ್ರಿಗೆ ತೊಂದ್ರೆ, ಆದ್ರೆ ಪಬ್ಬನ್ ಬಾರಲ್ಲಿ ಬರೋ ಸೌಂಡ್ಗಳು ತೊಂದ್ರೆ ಅಲ್ಲ. ಮಾಮೂಲಿ ಕೊಡಲ್ಲ, ಅವ್ರು ಮಾಮೂಲಿ ಕೊಡ್ತಾರೆ ಅಷ್ಟೇ. ಸೊ ಇದು ಇವ್ರು ಹೇಳ್ದಂಗೆ ಇಟ್ಸ್ ಎ ವೆರಿ ಟ್ರಿಕಿ ಇಶ್ಯೂ. ಈಗ 11 to 1 o'clock 1 ಗಂಟೆ ತನಕ ಈಗಾಗಲೇ ಅನುಮತಿ ಕೊಟ್ಟ ನಂತರ ಅಲ್ಲಿ ಬಾರ್ಗೂ ಲೈಸೆನ್ಸ್ ಇರುತ್ತೆ, ರೆಸ್ಟೋರೆಂಟ್ಗೂ ಲೈಸೆನ್ಸ್ ಇರುತ್ತೆ. ಸೊ ಈಗ ಈ ಮುಂಚೆ ಏನಿತ್ತು, 1 ಗಂಟೆ ತನಕ ಊಟ ಉಪಚಾರಗಳು ನಡೀಬೋದು ಅಂತ ಇತ್ತು.
ಸೊ ಇದು ಪಬ್ ಇತ್ತು. ಸೊ ಈಗ 1 ಗಂಟೆ ತನಕ ಪರ್ಮಿಷನ್ ಇರೋ ಕಾರಣ ಇದನ್ನು ಮುಡ್ತಾ ಇರಲಿಲ್ಲ. ಸೊ ಬಾಕಿದ್ದನ್ನೆಲ್ಲ ಮುಚ್ಚಿಸಿ ಹೋಗ್ತಾ ಇದ್ರು, ಯಾಕೆಂದರೆ ಅದಕ್ಕೆಲ್ಲ 11:30 ಅಂತ ಪರ್ಮಿಷನ್ ಇತ್ತು. ಸೊ ಹೀಗಿರುವಾಗ ಐ ಡೋಂಟ್ ಥಿಂಕ್ ಸೊ ದೇರ್ ವಾಸ್ ಎನಿ ಲೀಗಲ್ ಆಬ್ಲಿಗೇಷನ್ ಫಾರ್ ದೆಮ್ ಟು ಕ್ಲೋಸ್ ಇಟ್ ಬಿಫೋರ್ ದೀಸ್ ಪೀಪಲ್ ಆರ್ ಕ್ಲೋಸ್ಡ್. ಯಾಕಂದರೆ ಸರ್ಕಾರದ ಆದೇಶನೇ ಬಂದ ನಂತರ ಅದಕ್ಕೆ ಮುಂಚೆ ಕ್ಲೋಸ್ ಮಾಡಲ್ಲ. ಈಗ 11 ಗಂಟೆಗೆ ಲಿಕ್ಕರ್ ಸರ್ವ್ ಮಾಡೋದು ಸ್ಟಾಪ್ ಮಾಡಿಯಾರ, ಯಾವ್ದಾದ್ರು ಎಕ್ಸೈಸ್ ಆಫೀಸರ್ಸೇ ನೋಡ್ಬೇಕಾಗುತ್ತೆ. ಅಥವಾ ಯಾರು ಕಂಪ್ಲೇಂಟ್ ಮಾಡಿದ್ರೆ ಕಸ್ಟಮರು ಅವಾಗ ಪೊಲೀಸ್ನವ್ರು ಬರ್ತಾರೆ. ಯಾರು ಕಂಪ್ಲೇಂಟ್ ಮಾಡಲ್ವಲ್ಲ, ಬೇಕಾಗಿರೋರು ಕೂತಿರ್ತಾರಲ್ಲಿ. ಸೊ ದೇರ್ ಇಸ್ ನೋ ಕಂಪ್ಲೇಂಟ್ ವಿಚ್ ಇಸ್ ಗೋಯಿಂಗ್ ಟು ಕಮ್ ಅಲ್ವಾ. ಹೀಗಿರುವಾಗ ಅದು ತನಗೆ ನಡ್ಕೊಂಡು ಹೋಗುತ್ತೆ. ಅಲ್ಲ, ಇದು ಕುಡ್ದ್ಬಿಟ್ಟು ಬಂದು ಈ ತರ ಏನಾದ್ರು ಕೇಸ್ ಆದ್ರೆ ಐ ಥಿಂಕ್ ಸೊ 510C ಅನ್ಸುತ್ತೆ IPC ಇದ್ರಲ್ಲಿ ಏನಿದೆ ಸರ್ ಅದಕ್ಕೆ ಮಿನಿಮಮ್ ಪನಿಷ್ಮೆಂಟ್ ಒನ್ ಡೇ 24 hours ಜೈಲು ಅಥವಾ ಮಿನಿಮಮ್ ಫೈನ್, ಮತ್ತೆ ನಾಳೆ ಹೋಗಿ ಕುಡಿಯಪ್ಪ, ಅಷ್ಟೇ ತಾನೆ. ರಗನ್ ಸರ್, ಇನ್ನೊಂದು ಕಡೆಯಲ್ಲಿ ಈ ಕರ್ನಾಟಕದಲ್ಲಿ ಬೇರೆ ಬೇರೆ ರಾಜ್ಯದವರು ಪರಭಾಷಿಗರು ಬಂದು ನಮ್ಮ ಸಂಸ್ಕೃತಿ ಹಾಳಾಗ್ತಾ ಇದೆಯಾ, ಈ ನೈಟ್ ಲೈಫ್ಗಳು ಓಪನ್ ಆಗೋಕ್ಕೆ ಅವರೇ ಕಾರಣವಾ ಹೇಗೆ ಸರ್? ಅಲ್ಲ, 100ಕ್ಕೆ 100 ಸತ್ಯ. ಏನೆಲ್ಲ ಹೊರಗಡೆ ಬಂದು ಇವತ್ತು ನಮ್ಮ ಕರ್ನಾಟಕ ಹಾಳು ಮಾಡ್ತಾ ಇರೋದೇ ಅವರು, ನಾವು ನೇರವಾಗಿ ಹೇಳ್ತೇವೆ. ಅದ್ರ ಜೊತೆಗೆ ನಮ್ಮ ಕನ್ನಡ ಹಾಳು ಮಾಡ್ತಾ ಇರೋದು ಅವರೇ. ಅದಕ್ಕೆಲ್ಲ ಅವಕಾಶ ಕೊಡ್ತಾ ಇರೋದು ನಮ್ಮ ರಾಜಕಾರಣಿಗಳೇ. ಅದಕ್ಕೆ ಅವಕಾಶ ಮಾಡಿಕೊಟ್ಟು ಅವ್ರ ಹಿಂದೆ ಬೆನ್ನೆಲುಬಾಗಿ ನಿಂತು ಅವರ ರಾಜಕಾರಣಿಗಳು, ಕೆಲ ಅಧಿಕಾರಿಗಳು. ಇವತ್ತು ನೋಡ್ರಿ, ನಾವೆಲ್ಲೋ ತಮಿಳ್ನಾಡಿಗೆ ಹೋಗ್ಬಿಟ್ಟು ಒಂದು ಕೇಸ್ ಆಯಿತು ಅಂದರೆ ಅಲ್ಲಿಯ ಲೋಕಲ್ ಅವರಿಗೆ ಆ ಪೊಲೀಸವ್ರು ಸಪೋರ್ಟ್ ಮಾಡ್ತಾರೆ. ಅದೇ ನಾವೇನಾರು ಇಲ್ಲಿ ನೋಡಪ್ಪ, ಇಲ್ಲಿ ಯಾರೋ ಒಬ್ಬ ಅಜ್ಜಿ ಇದ್ದಾರೆ, ಅವ್ರ ಮನೆಗೆ ತೊಂದರೆ ಆಗ್ತಾ ಇದೆ, ನೀನು ಪಬ್ ನಡೆಸ್ತಾ ಇದೀಯಾ ಅಂತ ನಾವೇನೋ ಹೋರಾಟ ಮಾಡಿದರೆ, ನೀವೇನ್ರಿ ಹೋರಾಟ ಮಾಡೋದು, ಅವರೆಲ್ಲ ಸರ್ಕಾರದಿಂದ ಲೈಸೆನ್ಸ್ ತಗೊಂಡಿದ್ದಾರೆ, ಎಲ್ಲ ಮಾಡೋರೆ, ನೀವೇನು ಮಾಡೋದು ಅಂತ ನಮ್ಮ ಅಧಿಕಾರಿಗಳೇ ನಮ್ಮ ಮೇಲೆ ಒಂದು ಕೇಸ್ ಹಾಕ್ತಾರೆ. ಅಂತ ಪರಿಸ್ಥಿತಿ ಇವತ್ತು ತಂದಿಟ್ಟಿದೆ. ಅಂದರೆ ಅದಕ್ಕೆಲ್ಲ ವ್ಯವಸ್ಥಿತವಾಗಿ ದುಡ್ಡು, ಇಲ್ಲಿ ಬೇಕಾಗಿರೋ ದುಡ್ಡೇ. ನಮ್ಮ ಮಕ್ಕಳು ಹಾಳಾಗ್ತಾರೆ, ಇನ್ನೊಂದು ಆಗ್ತಾರೆ ಅನ್ನೋದಿಲ್ಲ. ಇವತ್ತು ನೋಡಿ, ನಮಗೆ ನಾನು ಒಬ್ಬ ಕನ್ನಡ ಪರ ಹೋರಾಟಗಾರ. ನಮ್ಮದು ಸಮಾಜನ ಲಿಂಗಾಯತರಿಂದ ಬಂದು ನಮ್ಮ ತಂದೆ ತಾಯಿ ಮಟನ್ ತಿನ್ನಲ್ಲ, ಚಿಕನ್ ತಿನ್ನಲ್ಲ, ಒಂದು ಎಣ್ಣೆ ಹೊಡೆಯಲಾಗಿತ್ತು. ನಾನು ಕೂಡ ಅದನ್ನ ರೂಢಿ ಮಾಡ್ಕೊ ಬಂದೆ. ಕೆಲವರು ನಮ್ಮವ್ರು ಏನು ಕುಳ್ಚಾರ, ನೀನು ಎಣ್ಣೆ ಹೊಡಿಯಲ್ವಾ, ನಮ್ಮ ಲೇಡೀಸ್ಗಳು ರೇಗಿಸ್ತಾರೆ ನಮ್ಮನ್ನ, ನೀನು ಲೆಕ್ಕ ಹಾಕಲ್ಲ. ಆ ರೀತಿ ಇವತ್ತು ನಮಗೊಂದು ಸೀಮಿತವಾಗಿ ಮನಸ್ಸಿದೆ, ನಾವೇನು ಮಾಡಬಾರ್ದು ನಿರ್ಧಾರ ಮಾಡಿದ್ದೇವೆ. ಅದೇ ನಮ್ಮ ಮಕ್ಕಳಿಗಾದ್ರೆ, ನಾವು ಮಕ್ಕಳನ್ನ ಇವಾಗ ನಮ್ಮ ಗಂಡು ಮಕ್ಕಳಿದ್ದಾರೆ, ಹೆಂಗೆ ಶಾಲೆಗೆ ಕಳಿಸೋದು, ಅವ್ರಿಗೆ ಕಾಲೇಜಿಗೆ ಕಳಿಸೋದು ಹೇಗೆ? ಇದೇ ಥರ ಯಾರೋ ಒಬ್ಬರು ರೇಗಿಸಿದಾಗ ಅವನಿಗೆ ಆಯ್ತು ಬರೋ, ಇವತ್ತು ಕಾಲೇಜಿಗೆ ಹೋಗೋದೇ ಬೇಡ, ನಾನು ಎಣ್ಣೆ ಹೊಡೆಯಕ್ಕೆ ಹೋಗೋಣ, 10 ಗಂಟೆಗೆಲ್ಲ ಓಪನ್ ಮಾಡೋರು ಸರ್ಕಾರದವರು ಅಂತ ಹೋಗ್ಬಿಟ್ರೆ ಒಂದು ಸಲ ಆಯ್ತಲ್ಲ ರೀ, 1 ನಿಮಿಷ ಅವನ ಮನಸ್ಸು ಸ್ಥಿತಿ ಹೋಯ್ತು ಅಂದ್ರೆ ಅವ್ನ ಲೈಫ್ ಲಾಂಗ್ ಹಾದಿ ತಪ್ಪಿಡ್ತಾನಲ್ಲ. ಅದಕ್ಕೆ ನೇರ ಕಾರಣ ಇದೇ ಸರ್ಕಾರ ಆಗುತ್ತೆ. ಅವಾಗ ಯಾರು ಇದನ್ನ ಕೇಳೋರು? ಇವತ್ತು ಕ್ರೈಮ್ ಮಾಡಿದ್ರೆ, ಪಬ್ಲಿಕ್ ಕ್ರೈಮ್ ಮಾಡಿದ್ರೆ ನಾವು ಕಂಪ್ಲೇಂಟ್ ಕೊಡ್ಬೋದು, FIR ಆಗ್ಬೋದು, ನೀನ್ ಈ ತರ ಮಾಡಿದೀಯ ಅನ್ಬೋದು. ಈ ಸರ್ಕಾರನೇ ಕ್ರೈಮ್ ಮಾಡ್ತಾ ಇದ್ದಾಗ, ಸರ್ಕಾರನೇ ಜನಗಳನ್ನ ಹಾದಿ ತಪ್ಪಿಸ್ತಾ ಇದ್ದಾಗ ನೀವು ಯಾರನ್ನ ಕೇಳಕ್ಕಾಗತ್ತೆ? ಸರ್ಕಾರದ ಮೇಲೆ ಯಾರ ಮೇಲೆ ನಾವು FIR ಮಾಡ್ತೀರಿ? ಇವತ್ತು 10 ಗಂಟೆಗೆ ಓಪನ್ ಮಾಡಿ 10:30 ಹೋಗ್ಬೇಕಾದ ಕಾಲೇಜ್ ವಿದ್ಯಾರ್ಥಿ ಎಣ್ಣೆ ಹೊಡೆದು ಹಾಳಾದ್ರೆ ನಾವ್ ಯಾರ ಮೇಲೆ ಕಂಪ್ಲೇಂಟ್ ಕೊಡಬೇಕು? ಯಾರನ್ನ ಕೇಳಬೇಕು? ಇವತ್ತು ಆ ರೀತಿ ಪರಿಸ್ಥಿತಿ ಆಗಿದೆ ನೋಡ್ರಿ. ಇವತ್ತು ಹೇಳ್ದಂಗೆ ಇವತ್ತು ತಾಯಂದಿರು ಇರ್ಬೋದು, ಮನೇಲಿ ಅವರ ಮನೆಯವರು ಏನೋ ಅವ್ರ ಹೆಣ್ಮಕ್ಳು ಇರ್ಬೋದು. ಇವತ್ತು 11 ಗಂಟೆ ನಮ್ಮ ಯಜಮಾನರು ಕುಡಿದ್ಬಿಟ್ಟು ಬರ್ತಾರಪ್ಪ, 11 ಕಾಲಿಗೆ ಮನೆ ಸೇರ್ಕೊಂತಾರೆ. ನಾನೇನೋ ಸ್ವಲ್ಪ ಊಟ ಬಡಿಸ್ಬಿಟ್ಟು ತಿರ್ಗಾ ನಾನು ಎದ್ದೇಳ್ಬೋದು. ಬೆಳಗ್ಗೆ 5 ಗಂಟೆ ಮತ್ತೆ ಎದ್ದುಬಿಟ್ಟು ಮಕ್ಕಳಿಗೆ ಊಟ ತಿಂಡಿ ಮತ್ತೆ ಇವ್ನಿಗೆ ಬಾಕ್ಸಿಗೆ ಹಾಕಿ 6 ಗಂಟೆ ನಾನು ಸ್ಕೂಲಿಗೆ ತಗೊಂಡೋಗಿ ಬಿಡಬೇಕು ಅನ್ನೋ ಮನಸ್ಥಿತಿ ಇರೋ ಪಾಪ ಹೆಣ್ಮಕ್ಳ ಪರಿಸ್ಥಿತಿ. ಇವರು 1 ಗಂಟೆ ತನಕ ಬಾರ್ ಓಪನ್ ಇಟ್ಟಾಗ 2 ಗಂಟೆ ಬಂದು ಮನೆಗೆ ಮಲ್ಕೊಂಡು ಮತ್ತೆ ಊಟ ಮಾಡಿ ಮನೇಲಿ ಮಲ್ಕೊಂಡು ಅವ್ರನ್ನ ಎಬ್ಬಿಸ್ಬಿಟ್ಟು ತಿರ್ಗಾ ಹೆಣ್ಮಗಳು ಹೀಗೆ ತಾನೇ ಬೆಳಗ್ಗೆ 6 ಗಂಟೆಗೆ ಸ್ಕೂಲಿಗೆ ಮಕ್ಕಳನ್ನ ಕಳ್ಸಕ್ ಆಗುತ್ತೆ? ಇವತ್ತು ಸಮಾಜ ಹಾಳು ಮಾಡೋದಕ್ಕೆ ಹೊರಟಿದ್ಯೋ ಸರ್ಕಾರ, ಸಮಾಜ ಉದ್ಧಾರ ಮಾಡಕ್ ಹೋಗಿದ್ಯೋ ಅನ್ನೋದು ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೇವೆ. ವೆಲ್ ಸರ್, ಸುಮಾ ಮೇಡಮ್, ಕೊನೆಯದಾಗಿ ಏನು ಆಗ್ರಹ ಮಾಡ್ತೀರಾ ಸರ್ಕಾರಕ್ಕೆ? ಇನ್ನೊಂದು ಹೇಳ್ತೀನಿ. ರೀಸೆಂಟ್ ಆಗಿ ಬೇರೆ ಸ್ಟೇಟ್ ನಲ್ಲಿ ಜೂನಲ್ಲಿ ಒಬ್ಬ ಹುಡುಗ PUC ಪಾಸ್ ಆಗಿದ್ದಕ್ಕೆ 20,000 30,000 ಚೆನ್ನಾಗಿ ಕುಡಿದ್ಬಿಟ್ಟು ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್, ಅವನು ಆಕ್ಸಿಡೆಂಟ್ ಮಾಡಿದಾಗ ಏನಾಯ್ತು? ಯಾರು ಇದಕ್ಕೆ ಸಪೋರ್ಟ್ ಮಾಡಿ? ಬಿಕಾಸ್ ಆಫ್ ದ ಈ ಆಲ್ಕೋಹಾಲ್ ಇನ್ಫ್ಲೂಯೆನ್ಸ್. ಮೊನ್ನೆ ಯಮ್ಮ ವಾಕಿಂಗ್ಗೆ ಅಂತ ಹೋದಾಗ ಅವ್ನು ಕುಡಿದ್ಬಿಟ್ಟು ಬಂದಿದ್ನೋ, ನಿಜವಾಗ್ಲೂ ಅವನು ಮೆಂಟಲ್ ಡಿಸಾರ್ಡರ್ ಗೊತ್ತಿಲ್ಲ, ಅಸಭ್ಯವಾಗಿ ನಡ್ಕೊಂಡ. ಆ ತರ ಇದ್ದಾಗ ಇವಾಗ ಇದನ್ನೆಲ್ಲ ಪ್ರೋತ್ಸಾಹ ಮಾಡಿದ್ರೆ ನಾವು ರೇಪ್ ಕೇಸಸ್, ಥೆಫ್ಟ್ ಇದೆಲ್ಲ ಜಾಸ್ತಿ ಮಾಡೋದು. ಖಂಡಿತವಾಗ್ಲೂ ಯಾರು ಅವ್ರ ಮಕ್ಕಳು, ಗಂಡ ಹೆಂಡತಿ ಯಾರೂ ಹಾಳಾಗಕ್ಕೆ ಖಂಡಿತವಾಗ್ಲೂ ಇದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ. ರಘು ಸರ್, ಕೊನೆಯದಾಗಿ ಕ್ವಿಕ್ ರಿಯಾಕ್ಷನ್. ಈಗ ನಮ್ಮದು ಈ ವೇದಿಕೆಯಿಂದ ಏನು ಒಂದು ಅಹವಾಲ್ ಅಂತಂದರೆ, ಕಮರ್ಷಿಯಲ್ ಆಕ್ಸೆಸ್ನಲ್ಲಿ ಕಮರ್ಷಿಯಲ್ ಪರ್ಮಿಷನ್ ಕೊಟ್ಟಾಗ ಹಿಂದ್ಗಡೆ ಅದು ಕಂಡುಕೊಂಡಂಥ ರೆಸಿಡೆನ್ಸ್ ಇದ್ದರೆ ದಯವಿಟ್ಟು ವಿನಂತಿ ಮಾಡ್ತೀನಿ BBMPಗೆ BDAಗೆ, ಯಾವುದೇ ಬಿಸ್ನೆಸ್ಸು
ಅವು ಹಿಂದ್ಗಡೆ ಇರ್ತಕ್ಕಂಥ ಜೀವನ ಮಾಡ್ತಕ್ಕಂಥ ಲೈಫ್ಸು ರೆಸಿಡೆನ್ಷಿಯಲ್ ಏರಿಯಾಗೆ ಡಿಸ್ಟರ್ಬ್ ಆಗುವಂಥ ಬಿಸ್ನೆಸ್ ದಯವಿಟ್ಟು ಕೊಡಬೇಡಿ ಪರ್ಮಿಷನ್ನು. ಇದು ನೀವೇ ಅಲ್ಲಿ ಜೀವನ ಮಾಡ್ತೀರಾ ಅಂತ ತಿಳ್ಕೊಳ್ಳಿ, ಅಥವಾ ಒಂದು ವಾರ ಒಂದು ವೀಕೆಂಡು ಅವ್ರ ಮನೆಗೆ ಬಂದು 2 ದಿನ ಇದ್ದು ಹೋಗ್ಬಿಡಿ ನಿಮ್ಮ ಹೆಂಡತಿ ಮಕ್ಕಳ ಜೊತೆ. ನೀವು 2 ದಿನ ಬಾಳಿದ್ರು ಸಾಕಲ್ಲಿ. ಸೊ ಇದನ್ನ ನೆನೆಸ್ಕೊಂಡು ನೀವು ಯಾವುದೇ ಪರ್ಮಿಷನ್ ಉದ್ಯಮಕ್ಕೆ ಕೊಡಬೇಕಂದ್ರೆ ಯೋಚನೆ ಮಾಡಿ. ಡೋಂಟ್ ಗಿವ್ ಪರ್ಮಿಷನ್ ಟು ಪಬ್ ಅಂಡ್ ಬಾರ್ ಫಾರ್ ಎ ಕಮರ್ಷಿಯಲ್ ಆಕ್ಸೆಸ್ ಅಬಟ್ಟಿಂಗ್ ದಿ ರೆಸಿಡೆನ್ಷಿಯಲ್ ಏರಿಯಾ. ಇದು ನಮ್ಮ ಒಂದು ವಿನಂತಿ. ಪವರ್ ಕೊಡಿ. ನೋಡಿ, ನಾವು ಮೊದಲೇ ಬಂದ ತಕ್ಷಣ ಸರ್ಕಾರಕ್ಕೆ ಕೈ ಮುಗ್ದು ಹೇಳಿದ್ದೀವಿ, ಇನ್ನೊಮ್ಮೆ ಕೈ ಮುಗ್ದೆ ನಾವು ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಹೇಳ್ತಿದ್ದೀವಿ, ಸ್ವಾಮಿ ನೀವು ಬ್ರ್ಯಾಂಡ್ ಬೆಂಗಳೂರು ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ದಯವಿಟ್ಟು ಬ್ರ್ಯಾಂಡಿ ಬೆಂಗಳೂರು ಮಾಡಬೇಡಿ. ನಮ್ಮ ಬೆಂಗಳೂರು ನಗರಕ್ಕೆ ಆದಂಥ ಒಂದು ಇತಿಹಾಸ ಇದೆ. ಬೆಂಗಳೂರು ನಗರ ಹಸಿರು ನಗರ ಅಂತ ಹೇಳ್ತೇವೆ, ITBT ನಗರ ಅಂತ ಹೇಳ್ತೇವೆ, ಇವತ್ತೆಲ್ಲ ಒಂದು ಸಂಸ್ಕೃತರು ಇರೋಂಥ ಒಂದು ನಗರ ಅಂತ ಹೇಳ್ತೇವೆ. ದಯವಿಟ್ಟು ಇದನ್ನ ಬ್ರ್ಯಾಂಡ್ ಬೆಂಗಳೂರು ಆಗೋದಕ್ಕೆ ನೀವು ಅವಕಾಶ ಮಾಡಬೇಡಿ ಅಂತ ಒಂದು ಕೊನೆಯದಾಗಿ ನಾವು ವಿನಂತಿ ಮಾಡ್ಕೊತಾ ಇದ್ದೇವೆ. ಇವ್ರು ಹೇಳ್ದಂಗೆ ಏನೆಲ್ಲ ಒಂದು ಕಮರ್ಷಿಯಲ್ ಜಾಗಗಳಿಗೆ 6 ಮೀಟರ್ ಸುತ್ತಳತೆ ಜಾಗ ಬಿಡಬೇಕು ಅಂತ ಇರುತ್ತೆ. ಅದನ್ನ ನಮ್ಮ ಏನು ಅಗ್ನಿಶಾಮಕ ದಳದವರು ಅದನ್ನು ವಿಚಾರಿಸಬೇಕು. ಆ ಥರ ಏನಾದ್ರು ಇದ್ರೆ ನಮಗೂ ಗಮನಕ್ಕೆ ತನ್ನಿ, ಮಾಧ್ಯಮ ಗಮನಕ್ಕೆ ತನ್ನಿ. ಅವರು ಮಾಡ್ತಾ ಇಲ್ಲ ಅಂದ್ರೆ ಇದಕ್ಕೆ ಅಗ್ನಿಶಾಮಕ ದಳದವರು ಸಮೇತ ಶಾಮೀಲಾಗಿದ್ದಾರೆ, ಅವರು ಮಾಮೂಲಿ ತಗೊಂತಾರೆ ಅಂತ ಅರ್ಥ. ವೆಲ್ ಸರ್, ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ ತಾಯ್ನಾಡು ರಾಘವೇಂದ್ರ ಅವರಿಗೆ, ಹಾಗೆಯೇ ರಘುರಾಜ್ ಗೋಪಾಲ್ ಅವರಿಗೆ, ಸುಮಾ ಕಿರಣ್ ಅವರಿಗೆ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಒಂದ್ ಕಡೆಯಲ್ಲಿ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಸೇರಿದಂತೆ ಮಹಾನಗರಗಳಲ್ಲಿ ನೈಟ್ ಲೈಫ್ ಅನ್ನು ಆರಂಭ ಮಾಡೋಕ್ಕೆ ಸರ್ಕಾರ ತೀರ್ಮಾನವನ್ನು ಮಾಡಿದೆ. ಇದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂಥ ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇದೆ. ಇದಕ್ಕೂ ಕೂಡ ಕಾರಣ ಇದೆ. ಯಾಕಂತ ಹೇಳಿದ್ರೆ ಈಗಲೇ ರಾತ್ರಿ ತನಕ ಪಾರ್ಟಿಗಳು ನಡೆಯುತ್ತೆ, ಬೆಳ್ಳಂಬೆಳಗ್ಗೆ ತನಕ ನಡೆಯುತ್ತೆ. ಇನ್ನು ಮುಂದೆ ನೈಟ್ ಲೈಫ್ ಆರಂಭ ಮಾಡಿದರೆ ಅದರ ಕಥೆ ಏನು ಎನ್ನುವಂಥ ಒಂದಷ್ಟು ಚರ್ಚೆಗಳು ಆರಂಭ ಆಗಿದೆ. ಕಾದ್ ನೋಡೋಣ ಮುಂದೆ ಏನಾಗಬಹುದು ಅಂತೇಳಿ. ಇದಾಗಿತ್ತು ಇವತ್ತಿನ ಚರ್ಚಾ ವಿಷಯ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.